ಹಲೋ ಈ ಮಾಯ ವೀಕ್ಷಕರಿಗೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ಒಬ್ಬ ಬಡ್ಡಿಂಗ್ ಆ್ಯಕ್ಟ್ರೆಸ್ ಅವರು. ಯಾಕೆ ಅವರು ಬಡ್ಡಿಂಗ್ ಅಂತ ಹೇಳಿದ್ರೆ ಪಾಪ ತುಂಬ ತುಳು ಇಂಡಸ್ಟ್ರಿಲ್ ಆಗಿರ್ಬೋದು, ಕನ್ನಡ ಇಂಡಸ್ಟ್ರಿಲ್ ಆಗಿರ್ಬೋದು ಅವರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಆದರೆ ನೋಯಿಂಗ್ ಫೇಸಾ ಅಂತ ಹೇಳಿದರೆ ಹೌದು, ಕೆಲವರಿಗೆ ನೋಯಿಂಗ್ ಫೇಸ್ ಅಲ್ವಾ ಅಂತ ಕೇಳಿದರೆ ಅಲ್ಲ. ಬಟ್ ಅವ್ರು ಯಾರು ಅಂತ ಅವ್ರ ಜೊತೆನೇ ಮಾತಾಡೋಣ, ಅವರ ಪರಿಚಯ ಕೇಳೋಣ. ಜೊತೆಗೆ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ದಾರಲ್ಲ, ಅವರ ಸ್ಟ್ರಗಲ್ ಕೂಡ ಮಾತಾಡೋಣ. ಸೊ ಅನುಷಾ ರಾಜ್ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್, ಹೇಗಿದ್ದೀರಾ? ಎಲ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಅದು ಆ್ಯಕ್ಚುಲಿ ಅದು ಚೆನ್ನಾಗಿದೆ, ಎಲ್ರಿಗೂ ನಮಸ್ತೆ ಅಂತ ಮೊದಲಿಂದ ಸ್ಟಾರ್ಟ್ ಮಾಡ್ಬೋದು. ಆ್ಯಕ್ಚುಲಿ ನಾವು ಪಲ್ಲವಿ ಜೊತೆ, ಫ್ಯಾಷನ್ ಡಿಸೈನರ್ ಇದ್ದಾರಲ್ಲ ಪಲ್ಲವಿ ಜೊತೆ, ಅವ್ರ ಜೊತೆ ಇಂಟರ್ವ್ಯೂ ಮಾಡುವಾಗ ನಾನು ಅವರಿಗೆ ನಮಸ್ಕಾರ ಹಿಂಗೆ ಹೇಳಿದ್ದೆ, ಹಂಗಲ್ಲ ಹಾಯ್ ಹಿಂಗೆ ಹೇಳಿದ್ದೆ, ಅವರು ಹಾಯ್ ಹಿಂಗೆ ಹೇಳಿದ್ರು. ಸೊ ನಮ್ಮ ಸಂಸ್ಕೃತಿ ಬಿಡಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ. ಸೊ ಈಗ ನೀವು ಹೆಂಗೆ ಹೇಳ್ತೀರಾ? ಹಾಯ್ ಅಂತ ಹೇಳಿದಾಗ ಹಾಯ್ ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ. ಬಟ್ ನಾವು ನಮ್ಮ ಸಂಸ್ಕೃತಿ ಬಿಟ್ಕೊಡ್ಬಾರ್ದು ಅಂತ ಅದಕ್ಕೆ ಎಲ್ರಿಗೂ ನಮಸ್ತೆ ಅಂತಂದೆ. ಎಲ್ರಿಗೂ ನಮಸ್ಕಾರ. ಬಟ್ ನಮಸ್ತೆ ನಾನು ಹೇಳಿದ್ದೆಲ್ಲ ಅದು ರಾಂಗ್ ಇದೆಯಾ? ತುಂಬ ಇಂಡಸ್ಟ್ರಿಯಲ್ಲಿ ನೀವಿದ್ದೀರಾ, ಆದರೂ ಕೂಡ ಕೆಲವರಿಗೆ ನೋಯಿಂಗ್ ಫೇಸ್, ಕೆಲವರಿಗೆ ನೋಯಿಂಗ್ ಫೇಸ್ ಅಲ್ಲ. ಇದರಲ್ಲಿ ಏನಾದರೂ ರಾಂಗ್ ಇದೆಯಾ? ರಾಂಗ್ ಇಲ್ಲ. ಇನ್ನೊಂದು ಆ್ಯಕ್ಚುಲಿ ಮಿಸ್ ಮಾಡಿದ್ದೀರಿ, ಒಂದು ಮಲಯಾಳಂ ಮೂವಿನೂ ಮಾಡಿದೆ. ಓ ಸೂಪರ್ ನೋಡಿ. ಹಾಂ, ಬಟ್ ಅದೇ ನೋಯಿಂಗ್ ಆಗಬೇಕಿತ್ತು, ಬಟ್ ಇನ್ನೂ ಆಗಿಲ್ಲ. ಕೆಲವರಿಗೆ ಗೊತ್ತಿದೆ, ಬಟ್ ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಯಾಕಂದರೆ ಅಷ್ಟಾದರೂ ಜನರಿಗೆ ನನ್ನ ಪರಿಚಯ ಇದೆಯಲ್ವಾ, ಆ್ಯಂಡ್ ಸೊ ಏನೋ ಒಂದು ನಾನು ಮಾಡಿದ್ದೀನಿ ಅಂತ ಒಂದು ಖುಷಿ ಸಿಗುತ್ತೆ. ಇಷ್ಟು ಕಷ್ಟ ಬಂದಿದ್ದಕ್ಕೆ ಏನೋ ಒಂದು ಆಗಿದೆ ಅಂತ. ಬಟ್ ಇನ್ನೂ ತುಂಬ ಕಷ್ಟ ಬರೋಕ್ಕಿದೆ, ಆ್ಯಂಡ್ ಎಲ್ಲರೂ ಮನಸ್ಸು ಗೆಲ್ಲಬೇಕು ಅಂತ ಇದೆ. ಸೊ ನೋಡೋಣ ಏನೇನಾಗುತ್ತೆ, ಏನೇನು ಆಪರ್ಚುನಿಟೀಸ್ ಸಿಗುತ್ತೆ ಅಂತ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಖಂಡಿತ. ಬಟ್ ನನಗೇನು ಅನಿಸುತ್ತೆ ಅಂದರೆ, ಇಂಡಸ್ಟ್ರಿ ಅಂತ ಅಂದಾಗ, ಅದು ಸಿನಿಮಾ ಅಂತ ಬಂದಾಗ ತುಂಬ ಜನರಿಗೆ ಅವಕಾಶ ಸಿಕ್ಕಿದೆ, ನಾನು ಹ್ಯಾಪಿ ಅನ್ನೋದಕ್ಕಿಂತಲೂ ಕೂಡ ಅವಕಾಶಕ್ಕಾಗಿ ಕಾಯೋ ಮನಸ್ಸುಗಳು ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಹೌದು, ಬಿಕಾಸ್ ಇವಾಗದ್ದು ಜನ್ರೇಷನಲ್ಲಿ ಎಷ್ಟೋ ಜನ ಇದ್ದಾರಲ್ವಾ, ಎಲ್ರಿಗೂ ಈ ಇಂಡಸ್ಟ್ರಿಗೆ ಬರಬೇಕು, ಸಾಧನೆ ಮಾಡಬೇಕು ಅಂತ ಇರೋ ಆಸೆನೇ ಇರೋದು. ಬಟ್ ಎಲ್ರಿಗೂ ಅಷ್ಟರ ಮಟ್ಟಿಗೆ ಮಾಡೋಕ್ಕಾಗಬೇಕು ಅಂತಲೂ ಇಲ್ಲ, ಬಿಕಾಸ್ ಅಷ್ಟು ಕಾಂಪಿಟಿಷನ್ ಇದೆ ಅಲ್ವಾ. ಸೊ ಎಲ್ರಿಗೂ ಆಪರ್ಚುನಿಟಿ ಸಿಗೋಕ್ಕೂ ಲೈಕ್ ಕಷ್ಟ ಇದೆ. ಬಟ್ ಏನೋ ಒಂದು ಅವ್ರವ್ರ ಅಬಿಲಿಟಿ ಆರ್ ಟ್ಯಾಲೆಂಟ್, ಆ ಒಂದು ಇದರಲ್ಲಿ ಅವ್ರು ಹೆಂಗೋ ಯಾವುದಾದ್ರೂ ಒಂದು ವೇ ಆಫ್ ಜರ್ನಿಯಲ್ಲಿ ಹೋಗಿ ಅಲ್ಲಿ ಅಚೀವ್ ಮಾಡ್ಬೋದು. ಓಕೆ, ಇವಾಗ ಎಲ್ರಿಗೂ ಒಂದೇ ದಿನದಲ್ಲಿ ಸೂಪರ್ ಸ್ಟಾರ್ ಆಗಬೇಕು ಅಂತ ಆಬ್ವಿಯಸ್ಲಿ ಆಗಲ್ಲ. ಎಷ್ಟು ಜನರಿಗೆ ಸೂಪರ್ ಸ್ಟಾರ್ ಆಗೋಕ್ಕಾಗತ್ತೆ. ಸೊ ನನಗೆ ಸೂಪರ್ ಸ್ಟಾರ್ ಆಗಬೇಕು ಆ ಥರದ್ದು ಡ್ರೀಮ್ ಅಲ್ಲ. ಇಟ್ಸ್ ಲೈಕ್ ಐ ಶುಡ್ ಬಿ ನನ್ನ ಒಂದು ಆ್ಯಕ್ಟರ್ ಆಗಿ ನೋಟೆಡ್ ಆಗಿರಬೇಕು ಅಂತ. ಲೈಕ್ ನನ್ನ ಟ್ಯಾಲೆಂಟನ್ನ ರೆಕಗ್ನೈಸ್ ಮಾಡಿ, ಓ ಇವರು ಚೆನ್ನಾಗಿ ಮಾಡ್ತಾರೆ, ನನಗೆ ಅಷ್ಟು ಸಾಕು. ಹೌದು. ಓಕೆ, ಸೊ ಅದಕ್ಕೋಸ್ಕರ ನಾನು ಯಾವತ್ತೂ ನನಗೆ ಹೇಳಿಲ್ಲ ನನಗೆ ಲೀಡ್ ರೋಲ್ ಕೊಡಿ, ನಾನು ಲೀಡ್ ರೋಲ್ ಮಾಡಬೇಕು, ನಾನು ಯಾವತ್ತೂ ಹೇಳಿಲ್ಲ. ಇವತ್ತಿಗೂ ನಾನು ಹೇಳಲ್ಲ. ನನಗೆ ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್, ತುಂಬ ಖುಷಿಯಾಗಿರ್ತೀನಿ. ಇಲ್ಲ ಅಂತಿದ್ರೂ ಐ ಆಲ್ವೇಸ್ ಪ್ರಿಫರ್ ಒಂದು ಇಂಪಾರ್ಟೆಂಟ್ ರೋಲ್. ಓಕೆ, ಆ್ಯಂಡ್ ಆ ಥಿಯೇಟರ್ ಬಿಟ್ಟು ಜನರು ಮನೆಗೆ ಹೋದಾಗ ಆ ಪರ್ಟಿಕ್ಯುಲರ್ ರೋಲ್ನ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಓಕೆ, ಸೊ ದಿಸ್ ಈಸ್ ಮೈ ಗೋಲ್. ಯಾವತ್ತಿಗೂ ಆ ಮುಖ ನೆನ್ಪಿಟ್ಕೋಬೇಕು, ಈ ಥರದೊಂದು ಜನ ಇದ್ರಲ್ವಾ, ಈ ಥರದೊಂದು ರೋಲ್ ಮಾಡಿದ್ರಲ್ವಾ, ಅವ್ರು ಈ ಥರದೊಂದು ಪ್ರಾಜೆಕ್ಟ್ ಮಾಡಿದ್ರಲ್ವಾ ಅಂತ ಈ ಥರ ನೆನ್ಪಿಟ್ಕೋಬೇಕು. ಸೊ ದ್ಯಾಟ್ ಈಸ್ ಮೈ ಗೋಲ್. ನಿಜ, ಎಲ್ರಿಗೂ ಅದೊಂದು ಡ್ರೀಮ್ ಇರುತ್ತೆ. ಅದೇ ಜಾಸ್ತಿ ಜನ ಆ್ಯಕ್ಟ್ರೆಸ್ಗೆ ಹೆಂಗಿರುತ್ತೆ ಅಂದರೆ ಅದೇ ಕನಸಾಗಿರುತ್ತೆ, ನನ್ನ ಜನ ಗುರುತಿಸೋದು ನನ್ನ ಪಾತ್ರದ ಮೂಲಕ ಗುರುತಿಸಬೇಕು, ಅದು ಲೀಡ್ ರೋಲೇ ಆಗಬೇಕು ಅಂತ ಇಲ್ಲ ಅನ್ನೋದು. ಬಟ್ ನೀವು ಇನ್ನೊಂದು ವಿಷಯ ಅಂದರೆ, ನೀವು ಮಾಡಲಿಂಗ್ ಕ್ಷೇತ್ರದಲ್ಲೂ ಕೂಡ ಇದ್ದವರು, ಜೊತೆಗೆ ಆ್ಯಕ್ಟ್ರೆಸ್ ಕೂಡ, ಇದೆಲ್ಲನೂ ಕೂಡ ನೀವು ಮಾಡಬೇಕು ಅಂತ ಹೇಳಿದರೆ ಹೇಗೆ ಈ ಪ್ಲ್ಯಾನಿಂಗ್ ಪ್ರಿಪ್ರೇಷನ್, ಯಾಕೆ ಮಾಡಲಿಂಗ್ ಮಾಡಬೇಕು, ಆ್ಯಕ್ಟ್ರೆಸ್ ಆಗಬೇಕು ಅನ್ನೋಂಥ ಒಂದು ಕನಸು ನಿಮಗೆ ಸ್ಟಾರ್ಟ್ ಆಯಿತು? ಯಾಕೆ ಮಾಡಿದ್ರಿ? ಸೊ ನಾನು ಆ್ಯಕ್ಚುಲಿ ವರ್ಕ್ ಮಾಡ್ತಾನೂ ಇದ್ದೀನಿ. ಓಕೆ, ಸೊ ಕಾರ್ಪೊರೇಟಲ್ಲಿ, ಫಾರ್ಮಾ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಇವಾಗ ಆಲ್ಮೋಸ್ಟ್ ಲೈಕ್ 9 years ಆಯಿತು ನಾನು ವರ್ಕ್ ಮಾಡೋದು. ವರ್ಕ್ ಮಾಡ್ತಿದ್ದೀರಾ, ಆಮೇಲೆ ಇದು ಫ್ರೀಲಾನ್ಸ್ ಥರ? ಸೊ ಟೈಮ್ ಸಿಕ್ಕಿದಾಗ ಅಂತ ನಾನು ಹೇಳೋದು, ಬಟ್ ಆ್ಯಕ್ಚುಲಿ ಟೈಮ್ ಸಿಕ್ಕಿದಾಗ ಅಂತಲ್ಲ, ಟೈಮ್ ಮಾಡ್ಕೊಳ್ಳೋದು ನಾನು. ಓಕೆ, ಹೆಂಗಾದರೂ ಕಷ್ಟಪಟ್ಟು ಟೈಮ್ ಮಾಡ್ಕೋತೀರಿ. ಸೊ ನನ್ನ ಆಫೀಸಲ್ಲೂ ಆ್ಯಕ್ಚುಲಿ ಎಲ್ಲರೂ ಕೇಳ್ತಾರೆ, ನಿನ್ಗೆ ಯಾವಾಗ ಟೈಮ್ ಸಿಗುತ್ತೆ, ಬಿಕಾಸ್ ಅವ್ರಿಗೆ ಗೊತ್ತಲ್ಲ ಎಷ್ಟು ಕೆಲಸ ಇರುತ್ತೆ ಅಂತ. ಸೊ ಯಾವಾಗ ಟೈಮ್ ಸಿಗುತ್ತೆ ಅಂತ, ಅವಾಗ ನಾನು ಬರೀ ಸ್ಮೈಲ್ ಮಾಡ್ತೀನಿ, ಬಿಕಾಸ್ ನನಗೆ ಗೊತ್ತು ನಾನು ಎಷ್ಟು ಕಷ್ಟ ಬರ್ತಿದ್ದೀನಿ ಅಂತ. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ನಾನು 4 ಗಂಟೆಗೆಲ್ಲ ಎದ್ದು ಕೆಲಸ ಮುಗಿಸ್ಬಿಟ್ಟು, ನನಗೆಲ್ಲೋ ಒಂದು 3 hours ಹೋಗೋಕ್ಕಿರುತ್ತೆ, ಅದಕ್ಕೆ ಬೇಗ ಎದ್ದು ಕೆಲಸ ಮುಗಿಸಿ, ಆಮೇಲೆ ಆ 3 hours ಹೊರಗಡೆ ಹೋಗಿ ಆ ಕೆಲಸ ಮುಗಿಸಿ ವಾಪಸ್ ಬಂದು ಆಮೇಲೆ ನಾನು ಕೆಲಸ ಮಾಡ್ತೀನಿ. ಕೆಲವೊಮ್ಮೆ ರಾತ್ರಿನೂ ಕೂತು ನಾನು ಕೆಲಸ ಕಂಪ್ಲೀಟ್ ಮಾಡೋಕ್ಕಿದ್ರೆ ನಾನು ಮಾಡಿದ್ದೀನಿ. ಯಾಕಂದರೆ ಡೇ ಟೈಮಲ್ಲಿ ನನಗೆ ಬೇರೆ ಕೆಲಸ ಹೋಗೋಕ್ಕಿದ್ರೆ, ಸೊ ಆ ಥರ ಮ್ಯಾನೇಜ್ ಮಾಡಿದ್ದೀನಿ. ಮೀಟಿಂಗ್ಸ್ ಎಲ್ಲ ಇದ್ದರೆ ನಾನು ಹೆಂಗಿದ್ರು ಅಟೆಂಡ್ ಮಾಡಲೇಬೇಕು, ಸೊ ಅವಾಗ ಐ ಸ್ಕಿಪ್. ಸೊ ಹಾಗೆ ಎಷ್ಟೊಂದು ಸಲ ಲೈಕ್
ಕೆಲವು ಆ್ಯಡ್ಸ್ ಅನ್ನೋ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕೆಲಸನೂ ನನಗೆ ಇಂಪಾರ್ಟೆಂಟ್, ಬಿಕಾಸ್ ಅದೇ ನಂದು ಬ್ರೆಡ್ ಆ್ಯಂಡ್ ಬಟರ್ ಅಂತ ಹೇಳ್ಬೋದು ಸದ್ಯಕ್ಕೆ. ಓಕೆ, ಸೊ ಅದು ನನಗೆ ಬಿಟ್ಕೊಡೋಕ್ಕಾಗೋದೇ ಇಲ್ಲಲ್ಲ, ಬಿಕಾಸ್ ಇದರಲ್ಲಿ ಇಟ್ ಈಸ್ ವೆರಿ ಅಂದರೆ ಒಂದು ಏನು ಹೇಳೋದು, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಫಿನಾನ್ಷಿಯಲಿ ಲೈಕ್ ನಮಗೆ ಏನಾದರೂ ಬೇಕಲ್ವ, ಲೈಕ್ ಸ್ಟ್ರಾಂಗ್ ಆಗಿರಬೇಕು. ಸೊ ಜಾಬನ್ನು ಬಿಟ್ಕೊಡೋಕ್ಕಾಗಲ್ಲ ಸದ್ಯಕ್ಕೆ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತಂದರೆ, ನನಗೆ ಮುಂಚೆಯಿಂದಾನೆ ಲೈಕ್ ನಾನು ಮಾಸ್ಟರ್ಸ್ ಎಲ್ಲ ಮಾಡ್ತಿರ್ಬೇಕಾದ್ರೇ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತಿದ್ದೆ. ಆ್ಯಕ್ಚುಲಿ ನನಗಿದು ಹೇಳಿದ ನೆನಪಿಲ್ಲ ಆಯಿತಾ. ನಂದು ಹಳೆ ಪ್ರಾಜೆಕ್ಟ್ ಮಾಡೋಕ್ಕೆ ಒಂದು ಕಂಪ್ನಿಗೆ ಬಂದಿದ್ದೆ. ಅವಾಗ ಆ ಪ್ರಾಜೆಕ್ಟಲ್ಲಿ ಒಬ್ರ ಹತ್ರ ನಾನು ಹೇಳಿದ್ದಂತೆ, ನನಗೆ ಒಂದು ಆಸೆ ಇದೆ, ಬಿಲ್ ಬೋರ್ಡ್ ಮೇಲೆ ನನ್ನ ಫೋಟೋ ಬರಬೇಕು ಅಂತ, ಅಂದರೆ ಹೋರ್ಡಿಂಗ್ಸ್ ಮೇಲೆ ಫೋಟೋ ಬರಬೇಕು ಅಂತ. ಸೊ ಇದು ನನಗೆ ಹೇಳಿದ ನೆನಪಿಲ್ಲ ಆಯಿತಾ. ಬಟ್ ಅದೆಲ್ಲ ಆಯಿತು. ಆಮೇಲೆ 2020 ನಾನು ದಿಸ್ ವಾಸ್ ಲೈಕ್ ಅಂದರೆ ಒಂದು 4-5 ಇಯರ್ಸ್ ಆದಮೇಲೆ 2020 ನಾನು ಸ್ಟಾರ್ಟ್ ಮಾಡಿದೆ. ಓಕೆ, ನಾನು ಆ್ಯಕ್ಚುಲಿ ದುಬೈಗೆ ಹೋಗಿದ್ದೆ. ಅವಾಗ ವಾಪಸ್ ಬಂದಾದಮೇಲೆ ಕೆಲವು ಪಿಕ್ಚರ್ಸ್ ಎಲ್ಲ ಒಳ್ಳೊಳ್ಳೆ ಲೊಕೇಶನ್ ಪಿಕ್ಚರ್ಸ್ ಎಲ್ಲ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಹಾಕಬೇಕಾದ್ರೆ ನನಗೆ ತುಂಬ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಲೈಕ್ ಇಂಡಸ್ಟ್ರಿಯವರು, ನೀವು ಮಾಡೆಲ್ಲ, ನೀವು ಆರ್ಟಿಸ್ಟಾ, ಆ ಥರ. ಆವಾಗ ನಾನು ಅನ್ಕೋತಿದ್ದೆ, ಯಾಕೆ ಎಲ್ಲರೂ ನನ್ನ ಹತ್ರ ಈ ಥರ ಕೇಳ್ತಿದ್ದಾರೆ ಅಂತ. ಸೊ ಬೈ ದೆನ್ ನನ್ನ ಫ್ರೆಂಡ್ ಅವರು ಮನೋಜ್ ಅಂತ ಇದ್ದಾರಲ್ಲ ಭಾರ್ಗವಿಯಲ್ಲಿ, ಸೊ ಅವನು ನಾನು ಕ್ಲಾಸ್ಮೇಟ್ಸ್ ಆಯಿತಾ. ಓಕೆ, ಸೊ ಅವನು ಆಲ್ರೆಡಿ ಮಾಡಲಿಂಗ್ ಸ್ಟಾರ್ಟ್ ಮಾಡಿದ್ದ. ಸೊ ನಾವು ಯಾವಾಗಲೂ ಹಿಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅವ್ನು ನನ್ನ ಹತ್ರ ಹೇಳ್ತಾ ಇದ್ದ, ನೀನು ಬಾ ಇದಕ್ಕೆ ಅಂತ ಯಾವಾಗಲೂ ಹೇಳ್ತಿದ್ದ. ಬಟ್ ನಾನು ಅಲ್ಲಿಗೆ ಹೋಗಿ ಕೆಲಸ ಇದೆಯಲ್ಲ, ಏನು ಮಾಡೋದು, ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಆ ಥರ. ಅದಾದಮೇಲೆ ಯಾವಾಗಲೂ ಈ ಥರ ಕೇಳ್ತಾ ಇದ್ದಿದ್ದಕ್ಕೆ ನಾನು ಒಂದಿನ ಕಾಲ್ ಮಾಡಿಬಿಟ್ಟು ಹೇಳಿದೆ, ಒಬ್ಬರು ಫೋಟೋಗ್ರಾಫರು ಕೊಲ್ಯಾಬ್ ಮಾಡ್ತಾರೆ ಅಂತ ಅಂದಿದ್ದಾರೆ, ನಮಗೆ ಮಾಡೋಣ ಅಂದರೆ ಪೋರ್ಟ್ಫೋಲಿಯೋ ಮಾಡೋಣ, ಪ್ರೊಫೈಲ್ ಮಾಡೋಣ ಅಂತ. ಸೊ ಈ ಸೈಡ್ ಓಕೆ ಅಂತ ಹೇಳಿಬಿಟ್ಟು ಅವನು ನಮ್ಮದು ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ಜಿಕ್ಕಿ ಅಂತ, ಶಿ ಇಸ್ ಲೈಕ್ ವೆರಿ ಎಲ್ಡರ್ಲಿ, ಓಕೆ ಬಟ್ ವೆರಿ ಚಿಲ್. ಸೊ ಅವರು ನಾನು ವಿ ಬುಕ್ ಟು ಪ್ಲೇಸ್ ಪೋರ್ಟ್ಫೋಲಿಯೋ ಶೂಟ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಇದು ಶೂಟಿಗೆ ಐ ಹ್ಯಾವ್ ಸ್ಪೆಂಟ್. ಓಕೆ, ಆಬ್ವಿಯಸ್ಲಿ ಲೈಕ್ ನಾವು ಫಸ್ಟ್ ಪ್ರೊಫೈಲ್ ಶೂಟ್ ಮಾಡಬೇಕಾದ್ರೆ ಇವಾಗ ಮೇ ಬಿ ಲೈಕ್ ಇಟ್ ಈಸ್ ಲಿಟಲ್ ಮೋರ್ ಈಸಿಯರ್ ಕೊಲಾಬರೇಷನ್. ಹಾಂ, ಬಟ್ ಫ್ಯೂ ಮೋರ್ ಇಯರ್ಸ್ ಬ್ಯಾಕ್ ಫಸ್ಟಿಗೆ ನಾವು ಸ್ಪೆಂಡ್ ಮಾಡಿದರೆ ಇಟ್ಸ್ ಓಕೆ, ಇಟ್ ಈಸ್ ವರ್ತ್ ಇಟ್ ಆಯಿತಾ. ಸೊ ಪರವಾಗಿಲ್ಲ. ಸೊ ಅದು ಪೋರ್ಟ್ಫೋಲಿಯೋ ಶೂಟ್ ಮಾಡಿದೆ. ಅದು ಮಾಡಿ ನಾನು 2 ದಿನದಲ್ಲಿ ಮನೆಗೆ ಹೋಗಿದ ತಕ್ಷಣ ಲಾಕ್ಡೌನ್. ಓಕೆ ಕೋವಿಡ್ ಲಾಕ್ಡೌನ್ ಆಯಿತು. ನಾನು ಅಂದ್ಕೊಂಡೆ, ದೇವ್ರೇ ಏನಾಗ್ತಿದೆ ಅಂತ ಆಯಿತು. ಬಟ್ ಆ ಟೈಮಲ್ಲಿ ತುಂಬ ಈ ಫೋಟೋಸ್ ಎಲ್ಲ ಪೋಸ್ಟ್ ಮಾಡ್ತಿದ್ದೆ, ತುಂಬ ಮೆಸೇಜಸ್ ಬರ್ತಿತ್ತು, ಆ ಆ್ಯಡು ಈ ಆ್ಯಡು, ಅದು ಶೂಟು ಈ ಶೂಟು, ಲಾಕ್ಡೌನ್ ಆದ ತಕ್ಷಣ ಮಾಡೋಣ ಅಂತ. ಆವಾಗ ನಾನು ಅಂದ್ಕೊಂಡೆ, ಓ ವಾವ್ ಎಷ್ಟೊಂದು ಆಪರ್ಚುನಿಟೀಸ್ ಕಾಯ್ತಾ ಇದೆ ಅಂತ. ಬಟ್ ನನಗೆ ಆ್ಯಕ್ಚುಲ್ ರಿಯಾಲಿಟಿ ಗೊತ್ತಿರಲಿಲ್ಲಲ್ಲ ಅವಾಗ. ಸೊ ನನಗೆ ಗೊತ್ತಿಲ್ಲಲ್ಲ. ಸೊ ಅದಾದಮೇಲೆ ಗೊತ್ತಾಗಿತ್ತು. ಸೊ ಫಸ್ಟಿಗೆ ಅಂದ್ಕೊಂಡೆ, ಓ ತುಂಬ ಚೆನ್ನಾಗಿದೆ, ತುಂಬ ಆಪರ್ಚುನಿಟೀಸ್ ಬರ್ತಿದೆಯಲ್ಲ, ನಾನಿನ್ನು ಹಿಂಗೆ ಶೈನ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ಒಂದು ಜೂನ್ ಟೈಮ್, ಲಾಕ್ಡೌನ್ ಓಪನ್ ಆಗ್ತಿಲ್ಲ, ಒಂದು ಜೂನ್ ಟೈಮ್ ಆದಾಗ ನನಗೆ ಚೆನ್ನೈಯಲ್ಲಿ ಒಬ್ಬರು ಡೈರೆಕ್ಟರ್ ಇದ್ದಾರೆ. ಅವ್ರನ್ನ ನನಗೆ FB ಪರಿಚಯ ಆಗಿರೋದು, ನನ್ನ ಪ್ರೊಫೈಲ್ ಕಳಿಸ್ಬಿಟ್ಟು. ಸೊ ಅವರು TSK ಅಂತ ಒಬ್ಬರು ಆ್ಯಕ್ಟರ್ ಇದ್ದಾರೆ. ಅವ್ರು ಆ್ಯಕ್ಚುಲಿ ತಮನ್ನಾ ಅವ್ರ ಜೊತೆ ಎಲ್ಲ ಮೂವೀಸ್ ಎಲ್ಲ ಮಾಡಿದ್ದಾರೆ. ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ಗೆ ಒಂದು ವೆಬ್ ಸೀರೀಸ್ ಮಾಡೋಕ್ಕೆ, ಇಟ್ಸ್ ಒಂದು ಚಿಕ್ಕ ವೆಬ್ ಸೀರೀಸ್, 5 ಮಿನಿಟ್ಸ್ ಎಪಿಸೋಡು, 5 ಎಪಿಸೋಡ್ಸ್, 5 ಮಿನಿಟ್ಸ್ ಟು 5 ಎಪಿಸೋಡು. ಸೊ ಇದಕ್ಕೆ ಅವರು TSK ಜೊತೆ ಮಾತಾಡಿಬಿಟ್ಟು ನನ್ನ ಕಾಸ್ಟ್ ಮಾಡೋಕ್ಕೆ ಅಂದರು. ಅರೌಂಡ್ 9:30 ರಾತ್ರಿ ಆಡಿಷನ್ ವಿಡಿಯೋ ಕಳಿಸೆ ಮಾಡಿಬಿಟ್ಟು. ಓಕೆ ಆ್ಯಂಡ್ ಅವರು ಆ ಡೈರೆಕ್ಟರ್, ನನಗೆ ಅವಾಗ ಗೊತ್ತಿರಲಿಲ್ಲ ನನಗೆ ಆ್ಯಕ್ಟ್ ಮಾಡೋಕ್ಕಾಗುತ್ತೋ ಇಲ್ವೋ, ಬಿಕಾಸ್ ನಾನು ಮಾಡೇ ಇರಲಿಲ್ಲ ಆ್ಯಕ್ಟ್ ಅಂತೂ. ನಾನು ಮಾಡೇ ಇರಲಿಲ್ಲ. ಶೂಟ್ ಓಕೆ ನಾನು ಮಾಡಿದೆ, ನಾನು ಕಲಿತಾ ಇದ್ದೀನಿ, ಓಕೆ ಫೈನ್. ಬಟ್ ಆ್ಯಕ್ಟಿಂಗ್ ವಾಸ್ ನಂಗೆ ಗೊತ್ತೇ ಇರಲಿಲ್ಲ. ಓಕೆ, ಬಟ್ ಆ ಡಿರೆಕ್ಟರಿಂದ ಈಸ್ ವೈ ನನಗೆ ಆ್ಯಕ್ಟಿಂಗ್ ಪ್ಯಾಷನ್ ಬಂದಿರೋದು. ಓಕೆ, ಪ್ಯಾಷನ್ ಅಂತಲ್ಲ, ಏನು ಹೇಳೋದು, ನನಗೆ ಆಗುತ್ತೆ ಅಂತ ಇರೋ ಕಾನ್ಫಿಡೆನ್ಸ್ ಬಂದಿರೋದು ಆ ಡಿರೆಕ್ಟರಿಂದ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಆ ಡಿರೆಕ್ಟರ್ನ ಇವತ್ತುವರೆಗೂ ನಾನು ಡೈರೆಕ್ಟಾಗಿ ಮೀಟ್ ಆಗಿಲ್ಲ. ಅದೇಂಗೆ? ಇಟ್ಸ್ ಬೀನ್ 6 ಇಯರ್ಸ್ ಆಯಿತಾ. ನಾನು ಇನ್ ಬಿಟ್ವೀನ್ ಚೆನ್ನೈಗೂ ಹೋಗಿದ್ದೀನಿ, ಬಟ್ 2-3 ಸಲ ಹೋದಾಗ ಅವ್ರು ಇರಲಿಲ್ಲ, ಅವ್ರು ಊರಲ್ಲಿದ್ದರು. ಆ್ಯಂಡ್ ರೀಸೆಂಟಾಗಿ ಹೋಗಿದ್ದಾಗಲೂ ಒಮ್ಮೆ ಇರಲಿಲ್ಲ, ಇನ್ನೊಮ್ಮೆ ಮೀಟ್ ಆಗೋಕ್ಕಾಗಿಲ್ಲ, ಟೈಮ್ ಇರಲಿಲ್ಲ, ಬೇರೆ ಯಾವುದೋ ಶೂಟ್ ಇತ್ತು. ಸೊ ಹಂಗೆ ಮುಗಿಸ್ಕೊಂಡು ಬೇಗ ಬರಬೇಕಿತ್ತು. ಸೊ ನಾನು ಅದೇ ಹೇಳೋದು, ಸೊ ನಮಗೆ ಆಪರ್ಚುನಿಟೀಸ್ ಕೊಡಬೇಕು ಅಂತ ಇದ್ದರೆ, ನಮಗೆ ಆ್ಯಕ್ಚುಯಲ್ ಟ್ಯಾಲೆಂಟ್ ಇದ್ದರೆ ಹೆಂಗೂ ನಮಗೆ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಅವರು ಕಾಸ್ಟ್ ಮಾಡಿ ಅದು ರಿಲೀಸ್ ಆಯಿತು. ಆ ಲಾಕ್ಡೌನ್ ಟೈಮಲ್ಲೇ ಅದು ರಿಲೀಸ್ ಆಯಿತು. ಆಮೇಲೆ ಒಂದು ಆ್ಯಡೆಲ್ಲ ಆ ಲಾಕ್ಡೌನ್ ಟೈಮಲ್ಲೇ ಮಾಡಿದೆ. ಆಮೇಲೆ ಮ್ಯಾಂಗ್ಳೂರಲ್ಲೇ ಇದ್ನ ನಾನು ನವೆಂಬರ್ವರೆಗೂ.
ಸೊ ಅದಕ್ಕೆ ಮ್ಯಾಂಗ್ಳೂರಲ್ಲಿ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡಬೇಕು ಅಂತ, ಬಿಕಾಸ್ ನನಗೆ ಯಾರೆಲ್ಲ ಇದರಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ನಾನು ಎಜುಕೇಷನ್ಗೋಸ್ಕರ ನಾನು ಮೈಸೂರು ಹೋಗಿದ್ದೆ, ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದೆ. ಸೊ ಮ್ಯಾಂಗ್ಳೂರಲ್ಲಿ ಏನೇನು ಆಗ್ತಿದೆ ಅಂತ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಈ ಫೀಲ್ಡಲ್ಲಿರೋದು. ಅವಾಗೊಂದು ಪ್ಯಾಜೆಂಟ್ ಇತ್ತು. ಸೊ ನವೀನ್ ಬಿಲ್ಲವ ಅಂತ ಅವರು, ಇವಾಗ ಅವರು ಲೈಕ್ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಇವಾಗ. ಸೊ ಅವರು ಪ್ಯಾಜೆಂಟ್ಸ್ ಆರ್ಗನೈಸ್ ಮಾಡ್ತಾರೆ. ಪ್ಯಾಜೆಂಟ್ಸ್ ಅಂದರೆ ಈ ಮಾಡೆಲಿಂಗ್ ರಿಲೇಟೆಡ್. ಯಾ, ಮಿಸ್ಟರ್ ಆ್ಯಂಡ್ ಮಿಸ್ ಕರ್ನಾಟಕ, ಮಿಸ್ಟರ್ ಆ್ಯಂಡ್ ಮಿಸ್ ಮ್ಯಾಂಗ್ಳೂರ್. ಸೊ ಆ ಟೈಮಲ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ಇತ್ತು 2020. ನಾನು ಅಂದ್ಕೊಂಡೆ ಓಕೆ, ವೈ ನಾಟ್ ಮೀ, ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಒಂದು ಪೋಸ್ಟರ್ ಎಲ್ಲ ಹಾಕಿದ್ರು ಇನ್ಸ್ಟಾದಲ್ಲಿ. ಓಕೆ, ಸೊ ಕಳಿಸ್ದೆ, ಸುಮ್ಮನೆ ಒಂದು ವಿಡಿಯೋ ಮಾಡಿದೆ, ವಾಕಿಂಗ್ ವಿಡಿಯೋ ಕಳ್ಸೋಕ್ಕಿತ್ತು, ಪ್ರೊಫೈಲ್ ಕಳ್ಸೋಕ್ಕಿತ್ತು, ಕಳಿಸ್ದೆ. ಓಕೆ ಬನ್ನಿ ಅಂತ ಅಂದರು. ಆಮೇಲೆ ಗ್ರೂಮಿಂಗ್ ಸೆಷನ್ಸ್ ಇತ್ತು 3 ದಿನ. ಗ್ರೂಮಿಂಗ್ ಸೆಷನ್ಸ್ಗೆ ಹೋದೆ. ನನಗೆ ಮಾಡಲಿಂಗ್ದು ABCD ಗೊತ್ತಿರಲಿಲ್ಲ ಅವಾಗ. ಓಕೆ, ಎಸ್ಪೆಷಲಿ ಲೈಕ್ ಪ್ಯಾಜೆಂಟಿದು ABCD ನಂಗೆ ಗೊತ್ತಿರಲಿಲ್ಲ. ಬಟ್ ನಾನು ಹೋದೆ. ಬಟ್ ನಾನು ಚೆನ್ನಾಗಿ ರಿಸರ್ಚ್ ಮಾಡಿದ್ದೆ, ಪ್ಯಾಜೆಂಟ್ಸ್ ಹೆಂಗಾಗುತ್ತೆ, ಏನೇನು ಮಾಡ್ತಾರೆ, ಏನೇನು ಕೇಳ್ತಾರೆ. ರಾತ್ರಿ ಎಲ್ಲ ಕೂತು ನಾನು ಬರೆಯೋದು, Q&A, ಇಂಟ್ರೊಡಕ್ಷನ್ ಕೊಡೋಕ್ಕಿರುತ್ತಲ್ಲ, ಬಿಕಾಸ್ ಅದಕ್ಕೆಲ್ಲ ಸ್ಕೋರ್ಸ್ ಇರುತ್ತೆ. ಸೊ ನಾನು ಏನು ಮಾಡ್ತಿದ್ದೆ ಅಂತಂದರೆ, ಒಂದು ಬುಕ್ಕಲ್ಲಿ ಇಂಟ್ರೊಡಕ್ಷನ್ ಫುಲ್ 2-3 ಪೇಜಸ್ ನಾನು ಬರೆದು ಅದನ್ನು ರಿಫೈನ್ ಮಾಡಿ ಪರ್ಫೆಕ್ಟ್ ಒಂದು ಇಂಟ್ರೊಡಕ್ಷನ್ ಮಾಡಿ, ಅದನ್ನು ಮಿರರ್ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಿ, ಈ ಥರ ಎಲ್ಲ. ಆ್ಯಂಡ್ ತುಂಬ ಹಳೆ ವೀಡಿಯೋಸ್ ಎಲ್ಲ ನಾನು ನೋಡ್ತಾ ಇದ್ದೆ, ಹೆಂಗಾಗುತ್ತೆ. ಆ್ಯಂಡ್ ಕ್ವೆಶನ್ ಆ್ಯಂಡ್ ಆನ್ಸರ್ಗೂ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ಯಾವ ಥರ ಆನ್ಸರ್ ಕೊಡಬೇಕು, ಬಿಕಾಸ್ ಅದು ಎಲ್ಲ ಲೈಕ್ ಕ್ವಿಕ್ ಆಗಿರಬೇಕಲ್ವಾ, ನಾವು ಫಂಬಲ್ ಆಗಬಾರ್ದು ಆನ್ಸರ್ ಮಾಡಬೇಕಾದ್ರೆ. ಸೊ ಅದಕ್ಕೋಸ್ಕರ ಅದೆಲ್ಲ ಪ್ರಿಪೇರ್ ಮಾಡಿದ್ದೆ. ಆಮೇಲೆ ಅಲ್ಲಿಗೆ ಹೋದಾದ್ಮೇಲೆ ವಾಕಿಂಗ್ ಎಲ್ಲ ಹೆಂಗಿದ್ರು ಅವ್ರು ಟ್ರೈನ್ ಮಾಡ್ತಾರಲ್ವ, ಸೊ ನಾವು ಸ್ವಲ್ಪ ಪ್ರಿಪೇರ್ ಆಗಿ ಆಮೇಲೆ ಹೋಗಿರೋದು. ಆಮೇಲೆ ಅದು ಆ ಪ್ಯಾಜೆಂಟ್ ಟೈಮಲ್ಲಿ ಅವರು ಅನೌನ್ಸ್ ಮಾಡ್ತಿದ್ದಾರೆ, ಎಲ್ರಿಗೂ ಸಬ್ ಟೈಟಲ್ ಸಿಕ್ತು, ನನಗೆ ಮಾತ್ರ ಸಬ್ ಟೈಟಲ್ ಸಿಕ್ಕಿಲ್ಲ. ಸಬ್ ಟೈಟಲ್ಸ್ ಇದು ಅಂದರೆ ಬೆಸ್ಟ್ ಟ್ಯಾಲೆಂಟೆಡ್, ಬ್ಯೂಟಿಫುಲ್ ಸ್ಮೈಲ್, ಆ ಥರ ಎಲ್ಲ ಇರುತ್ತೆ. ಡ್ಯಾನ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಡ್ಯಾನ್ಸ್ ಅದು ಅವತ್ತು ಗ್ರೂಮಿಂಗ್ ಸೆಷನ್ಸಲ್ಲೇ ಮಾಡ್ತಾರೆ, ಟ್ಯಾಲೆಂಟ್ ರೌಂಡ್. ನಾವು ಆ ಥರ ಮಾಡೋದು, ಯಾಕಂದರೆ ಟೈಮ್ ಸೇವ್ ಆಗುತ್ತಲ್ವ ಫಿನಾಲೇಸಲ್ಲಿ, ಅದಕ್ಕೆ. ಸೊ ಸಬ್ ಟೈಟಲ್ ಸಿಕ್ಕಿಲ್ಲ. ನಾನು ಅಂದ್ಕೊಂಡೆ ಆಯಿತು, ಮುಗೀತು, ಹೋಯಿತು ಅಂತ ಅಂದ್ಕೊಂಡೆ. ಓಕೆ, ನನ್ನ ಡ್ಯಾಡಿ ಮಮ್ಮಿ ಎಲ್ಲ ಬಂದಿದ್ದರು. ಆ್ಯಂಡ್ ನನ್ನ ಡ್ಯಾಡಿನ ಫೋರ್ಸ್ ಮಾಡಿ ಅಲ್ಲಿಗೆ ಮಮ್ಮಿ ಹತ್ರ ಹೇಳಿದ್ರು, ಕರ್ಕೊಂಡು ಬನ್ನಿ ಡ್ಯಾಡಿನ ಅಂತ. ಬಿಕಾಸ್ ಡ್ಯಾಡಿ ಆ ಥರ ಯಾವುದಕ್ಕೂ ಆ ಥರ ಹೋಗಲ್ಲ. ಓಕೆ, ಸೊ ಫೋರ್ಸ್ ಮಾಡಿ ಕರ್ಕೊಂಡು ಬಂದರು. ನಾನು ಅಂದ್ಕೊಂಡೆ ಅಯ್ಯೋ ಹೋಯ್ತು, ನಾನು ಇನ್ನು ಹೆಂಗೆ ಅವ್ರ ಮುಖ ಎಲ್ಲ ನೋಡಲಿ, ಆ ಥರ ಒಂದು ಫೀಲಿಂಗ್ ಬಂದುಬಿಡ್ತು ನನಗೆ. ಆಮೇಲೆ ಲೈಕ್ ಫಸ್ಟ್ ರನ್ನರ್ ಅಪ್ ಅನೌನ್ಸ್ ಮಾಡಿದರು. ಸೊ ಐ ವಾನ್ ದಿ ಫಸ್ಟ್ ರನ್ನರ್ ಅಪ್ ಆಫ್ ಮಿಸ್ ತುಳುನಾಡು 2020. ಓಕೆ, ಸೊ ನನಗೆ ಫಸ್ಟ್ ಟೈಮ್ ಪ್ಯಾಜೆಂಟ್ ಜಾಯ್ನ್ ಆಗಿ ಲೈಕ್ ಅಟ್ಲೀಸ್ಟ್ ಫಸ್ಟ್ ರನ್ನರ್ ಅಪ್ ಸಿಕ್ತಲ್ವ ಅಂತ ಹೇಳೋ ಖುಷಿ ಆಯಿತಾ. ಅಲ್ಲಿಂದ ನಾನು ಆ್ಯಕ್ಚುಲಿ ಅವ್ರದ್ದು ಟೀಮೇ ಜಾಯ್ನ್ ಆದೆ. ಅವ್ರು ಪ್ಯಾಜೆಂಟ್ಸ್ ಮಾಡ್ತಾರಲ್ಲ, ಅವ್ರ ಟೀಮ್ ಜಾಯ್ನ್ ಆದೆ. ಸೊ ಇವಾಗ ಎಲ್ಲ ಇವೆಂಟ್ಸಿಗೂ ನಾನು ಅವ್ರ ಜೊತೆ ಹೋಗ್ತೀನಿ. ಆ್ಯಂಡ್ ಐ ಆಲ್ಸೋ ಗ್ರೂಮ್ ದ ಮಾಡೆಲ್ಸ್. ಓಕೆ, ಸೊ ಎಷ್ಟೊಂದು ಜನ ಇವಾಗ ನಮ್ಮ ಮಾಡೆಲ್ಸ್ ಇದ್ದವರು ಲೈಕ್ ಇಂಟರ್ನ್ಯಾಷನಲ್ ಪ್ಯಾಜೆಂಟ್ಸ್ ಜಾಯ್ನ್ ಆಗಿದ್ದಾರೆ, ವಿನ್ ಆಗಿದ್ದಾರೆ, ಸೀರಿಯಲ್ಸಲ್ಲಿದ್ದಾರೆ. ಸೊ ಅವರನ್ನೆಲ್ಲ ನೋಡಿದಾಗ ನಂಗೆ ಆ್ಯಕ್ಚುಲಿ ಖುಷಿ ಆಗುತ್ತೆ ಆಯಿತಾ. ನಾನು ಏನೋ ಒಂದು ಇನ್ಪುಟ್ ಅವ್ರಿಗೆ ಕೊಟ್ಟಿದ್ದೀನಲ್ವ, ನಾನು ಗ್ರೂಮ್ ಮಾಡಿದ್ದೀನಲ್ಲ ಅವ್ರನ್ನ ಅಂತ. ಸೊ ನನಗೆ ಅದು ಖುಷಿ ಇದೆ. ಆ ಥರ ಸೈಡ್ ಬೈ ಸೈಡ್ ಲೈಕ್ ಬೇರೆ ಆ್ಯಡ್ಸ್ ಮಾಡ್ತಿದ್ದೆ, ಅದೆಲ್ಲನೂ ಮಾಡ್ತಿದ್ದೆ. ಬಟ್ ಆ್ಯಕ್ಟಿಂಗ್ ಕಡೆ ಒಂದು ಎಳೀತಾ ಇದೆಯಾ. ಓಕೆ, ಸೊ ಹಾಗೆ ಈ ವಿನ್ ಆದಾದಮೇಲೆ ನಾನು ಒಂದು ಆಲ್ಬಮ್ ಸಾಂಗ್ ಮಾಡಿದೆ, ಅಮರ ಅಂತ. ಅದು ಒಳ್ಳೆ ರೀಚ್ ಸಿಕ್ತು. ಓಕೆ, ಅದಾದಮೇಲೆ ಮಾಡಿರೋ ಒಂದು ಮೂವಿ, ಕನ್ನಡ ಮೂವಿ. ನಾನು ಆ್ಯಕ್ಚುಲಿ ಆ ಮೂವಿಗೆ ಪೇಮೆಂಟು ತೊಗೊಂಡಿಲ್ಲ. ಹೌದಾ? ಪೇಮೆಂಟ್ ತಗೊಳ್ಳದೆ ಒಂದು ಚೆನ್ನಾಗಿರೋ ಮೂವಿ ಮಾಡಿಬಿಟ್ರೆ? ಯಾ, ಆ್ಯಂಡ್ ದಟ್ ವಾಸ್ ಆ್ಯಸ್ ಎ ಲೀಡ್ ಆಗಿದ್ದಿದ್ದು ಆ ಮೂವಿ. ಸೊ ನಾನೇನು ಅಂದ್ಕೊಂಡೆ ಅಂತ ಅಂದರೆ, ಆ ಟೈಮಲ್ಲಿ ಇಟ್ಸ್ ಓಕೆ, ಪರವಾಗಿಲ್ಲ, ನಮಗೆ ಇವಾಗ ಏನು ಬೇಕಿರೋದು ಆಪರ್ಚುನಿಟೀಸ್ ಬೇಕಿರೋದು ಆಯಿತಾ. ಸೊ ಪರವಾಗಿಲ್ಲ, ಯಾಕಂದರೆ ನನಗೆ ನನ್ನ ಡೇ ಸ್ಪೆಂಡ್ ಮಾಡೋಕ್ಕೆ ನನಗೆ ಕೆಲಸ ಇದೆ, ನನಗೆ ಅಲ್ಲಿಂದ ಸ್ಯಾಲ್ರಿ ಬರ್ತಿದೆ. ಸೊ ಪರವಾಗಿಲ್ಲ, ಇಲ್ಲಿ ಪ್ಯಾಷನ್ ನಾನು ಬಿಟ್ಕೊಡಲ್ಲ, ಜಸ್ಟ್ ಬಿಕಾಸ್ ಆಫ್ ಮನಿಗೋಸ್ಕರ ನಾನು ಪ್ಯಾಷನ್ ಬಿಟ್ಕೊಡಲ್ಲ ಅಂತ ನಾನು ಪೇಮೆಂಟ್ ತೊಗೊಳ್ದೇನೆ ನಾನು ಅದು ಮಾಡಿದೆ. ಇನ್ಫ್ಯಾಕ್ಟ್ ಲೈಕ್ ಕಾಸ್ಟ್ಯೂಮ್ಸ್ ನಂದು, ಏನು ಫ್ಯೂಲ್ ಎಕ್ಸ್ಪೆನ್ಸಸ್ ನಂದು, ನನ್ನ ಗಾಡಿಯಲ್ಲಿ ಹೋಗಬೇಕಾ ಶೂಟ್ ಲೊಕೇಶನ್ಸ್ಗೆಲ್ಲ ಎಲ್ಲನೂ ನಾನು ಪಾಕೆಟಿಂದ ಹಾಕಿಬಿಟ್ಟು ನಾನು ಮಾಡಿದೆ. ಅಂದರೆ ನೀವು ಒಂದು ಪ್ರೊಡ್ಯೂಸರಲ್ಲಿ ನನ್ನ ಪ್ರೊಡ್ಯೂಸರ್, ನನ್ನದೇ ಪ್ರೊಡ್ಯೂಸರ್. ಅದಾದಮೇಲೆ ಅಟ್ಲೀಸ್ಟ್ ಆ ಮೂವಿ ರಿಲೀಸ್ ಆದರೆ ಒಂದು ಸಮಾಧಾನ ಇರ್ತಿತ್ತಾ, ನಾನು ಅದು ಮಾಡಿದ್ದಕ್ಕೆ ಅಷ್ಟೊಂದು ಮಾಡಿದ್ದಕ್ಕೆ ಇದಾಯಿತು ಅಂತ. ಅದು ಆಗಿಲ್ಲ. ಓಕೆ, ಅದು ನಾನು ಬಿಟ್ಟಾಗ್ತೆ. ಅದಾದಮೇಲೆ ಒಂದು ರಿಲೀಸ್ ಆಗಿಲ್ಲ ಆ್ಯಕ್ಚುಲಿ, ಏನು ಲೈಕ್ ಅವ್ರದ್ದು ಏನು ನಾನು ಕೇಳಿದೆ, ಬಟ್
ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರ. ಸೊ ಇವಾಗ ನಾನು ಕೇಳೋಕ್ಕೂ ಹೋಗಲ್ಲ, ಪರವಾಗಿಲ್ಲ ಅಂತ. ಓಕೆ, ಇನ್ನು ಹಾಗೆ ಹೇಳ್ತಿದ್ದಾರೆ, ಇನ್ನೂ ಆಗುತ್ತೆ. ಲೈಕ್ 1 year ಬ್ಯಾಕ್ ನಾನು ಕೇಳಿದ್ದೆ, ಅವಾಗ ಹಂಗೆ ಹೇಳಿದರು, ಇಲ್ಲ ಆಗುತ್ತೆ, ಏನಕ್ಕಾಗಲ್ಲ ಆ ಥರ. ಸೊ ನಾನು ಅಂದ್ಕೊಂಡೆ ಓಕೆ ಪರವಾಗಿಲ್ಲ ಅಂತ, ಹಂಗದಾಯಿತು. ಅದಾದಮೇಲೆ ನಾನು ಮಾಡಿರೋದು ಒಂದು ಮಲಯಾಳ ಮೂವಿಯಲ್ಲಿ ಮಾಡಬೇಕು ಅಂತ ತುಂಬ ಆಸೆ. ಸೊ ಬೇಸಿಕಲಿ ನಾವು ಆ್ಯಕ್ಚುಲಿ ಕೇರ್ಲೈಟ್ಸ್. ಓಕೆ, ಈಗ ಅದೇ ನಾನು ಕೇಳೋದ್ರಲ್ಲಿದ್ದೆ, ಯಾಕಂದರೆ ನಾವು ಇದೇ ವಿಷಯ ಮಾತಾಡ್ತಿದ್ವಿ. ಆ್ಯಕ್ಚುಲಿ ಅನುಷಾ ರಾಜ್ ಎಲ್ಲಿ ಹುಟ್ಟಿ ಬೆಳೆದಿದ್ದು, ಎಲ್ಲಿಂದ ಬಂದಿದ್ದು ಅಂತ. ಸೊ ನಾವು ಆ್ಯಕ್ಚುಲಿ ಕೇರ್ಲೈಟ್ಸ್, ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಮಂಗಳೂರಲ್ಲಿ ಸೆಟಲ್ ಆಗಿರೋದು. ಓಕೆ ಸೊ ಹಾಗೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮಂಗಳೂರಲ್ಲಿ. ಬಟ್ ನನ್ನ ಮದರ್ ಟಂಗ್ ಬಂದುಬಿಟ್ಟು ಮಲಯಾಳಂ. ಓಹೋ, ಓಕೆ. ಸೊ ನಮ್ಮ ಮನೆಯಲ್ಲಿ ಮಲಯಾಳಂ ಮಾತಾಡೋದು, ಬಟ್ ಕಸಿನ್ಸ್ ಅವ್ರ ಜೊತೆ ಎಲ್ಲ ತುಳು, ಇಂಗ್ಲೀಷ್, ಮಲಯಾಳಂ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಓಕೆ, ಸೊ ಅದಕ್ಕೆ ಮಲಯಾಳಂ ಕಡೆ ಲೈಕ್ ಹೋಗಬೇಕು, ಮಲಯಾಳಂ ಮೂವೀಸ್ ಮಾಡಬೇಕು ಅಂತ ಆಸೆ ಇತ್ತು. ಓಕೆ, ಆ್ಯಂಡ್ ದೆನ್ ಅದ್ರ ಜೊತೆಗೆ ತಮಿಳು ಮಾಡಬೇಕು ಅಂತ, ಬಿಕಾಸ್ ತಮಿಳ್ ಇಸ್ ಮೈ ಫೇವ್ರೆಟ್ ಲ್ಯಾಂಗ್ವೇಜ್ ಆಯಿತಾ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಮದರ್ ಟಂಗ್ ಮಲಯಾಳಂ, ನಾನು ಹುಟ್ಟಿ ಬೆಳೆದಿದ್ದು ಕರ್ನಾಟಕದಲ್ಲಿ, ಆದರೂ ಲೈಕ್ ನನಗೆ ತಮಿಳ್ ಲ್ಯಾಂಗ್ವೇಜ್ ಇದೆಯಲ್ಲ, ಅವ್ರು ಮಾತಾಡೋ ರೀತಿ, ಎಸ್ಪೆಷಲಿ ಬ್ರಾಹ್ಮಿನ್ಸ್ ತಮಿಳ್ ಮಾತಾಡ್ತಾರೆ, ಓಕೆ, ಅದು ನನಗೆ ಕೇಳೋಕ್ಕೆ ತುಂಬ ಇಷ್ಟ. ಹೆಂಗೆ 1-2 ಲೈನ್ ಹೇಳ್ಬೋದಾ? ನನಗೆ ಬ್ರಾಹ್ಮಿಣ್ ತುಳು ಬ್ರಾಹ್ಮಿಣ್ ತಮಿಳ್ ನನಗೆ ಬರಲ್ಲ, ಬಟ್ ತಮಿಳ್ ನನಗೆ ಬರುತ್ತೆ ಮಾತಾಡೋಕ್ಕೆ. ಸ್ವಲ್ಪ ಏನಾದರೂ 1-2 ವರ್ಡ್ ಹೇಳೋದಾದ್ರೆ ತಮಿಳಲ್ಲೇ. ನಂಗೆ ತಮಿಳ್ ಇರ್ಕಿಂಗ ನಿಂಗೆ ನಲ್ಲ ಇರ್ಕಿಂಗ ಸಾಪ್ಟಿங்களா? ಬಟ್ ನನಗೆ ಒಂದು ತಮಿಳ್ ವರ್ಡ್ ಗೊತ್ತು, ವಣಕ್ಕಂ, ನಮಸ್ತೆ. ನನ್ರಿ ಇಸ್ ಥ್ಯಾಂಕ್ ಯು, ವಣಕ್ಕಂ ಇಸ್ ನಮಸ್ತೆ. 2 ನನ್ರಿ, ಇದೆರಡು ವರ್ಡ್ ನಂಗೆ ತಮಿಳಲ್ಲಿ ಬರೋದು. ಎಸ್, ಹಾಂ, ತಮಿಳು. ಸೊ ಆ ಥರ ತಮಿಳು ಮಲಯಾಳಂ ಯಾವುದಾದ್ರೂ ಸಿಗಬೇಕು ಅಂತ ಇತ್ತು. ಆಮೇಲೆ ಮಲಯಾಳಮಲ್ಲಿ ಸಿಕ್ತು, ಒಂದು ಆಪರ್ಚುನಿಟಿ ಬಂತು, ಫುಲ್ಲು ಖುಷಿ ಆದೆ, ಫೈನಲಿ ಮಲಯಾಳಂ ಸಿಕ್ತು ಅಂತ. ಆ್ಯಂಡ್ ಅದು ಶೂಟ್ ಇದ್ದಿದ್ದು ಬೆಂಗಾಲಲ್ಲಿ ಆಯಿತಾ. ಆಲ್ಮೋಸ್ಟ್ ಲೈಕ್ 10 days ಶೂಟ್ ಇತ್ತು, ಆ್ಯಂಡ್ ವಿಂಟರ್ ಸೀಸನಲ್ಲಿ, ಚಳಿ ಅಂದರೆ ನೆಕ್ಸ್ಟ್ ಲೆವೆಲ್ ಚಳಿಯಲ್ಲಿ. ಅದು ಸಿಕ್ಕಿ ಲೈಕ್ ಚೆನ್ನಾಗಿರೋ ಆರ್ಟಿಸ್ಟ್ ಅವ್ರದ್ದು ಎಲ್ಲ ಇದ್ದರು. ಇವಾಗ ಪ್ರೇಮಲು ಮೂವಿ ಎಲ್ಲ ಮಾಡಿದಾರಲ್ವ, ಅದರದ್ದು ಆರ್ಟಿಸ್ಟ್ ಎಲ್ಲ ಇದ್ದರು. ಅದಾದಮೇಲೆ ಅವರು ಪ್ರೇಮಲು ಎಲ್ಲ ಮಾಡಿರೋದು. ಓಕೆ, ಸೊ ಅದೆಲ್ಲ ಆಯಿತು, 10 days ಶೂಟ್ ಆಯಿತು. ಆಮೇಲೆ 1 week ಶೂಟು ಕೇರಳದಲ್ಲೇ ಇರುತ್ತೆ ಅಂತೆಲ್ಲ ಹೇಳಿದರು. ನಾವು ವಾಪಸ್ ಬಂದಾದ್ಮೇಲೆ ಆ ಶೂಟ್ ಆಗೇ ಇಲ್ಲ. ದಟ್ 1 week ಶೂಟ್ ಪೆಂಡಿಂಗ್ ಇತ್ತಲ್ವ, ಆ ಶೂಟ್ ಆಗೇ ಇಲ್ಲ. ನಾವು 10 ದಿನ ಅಲ್ಲಿ ಕಷ್ಟಪಟ್ಟಿದ್ದು ನೀರಲ್ಲಿ ಹೋದಂಗೆ ಆಯಿತು. ಬಟ್ ಒಂದೇನಂತಂದರೆ, ನಾನು ಒಳ್ಳೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡಿಕೊಂಡೆ ಅಲ್ಲಿ, ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದೀವಿ. ಓಕೆ, ಆ ಒಂದು ಫುಲ್ ಟೀಮ್ ಇತ್ತಲ್ವ, ತುಂಬಾ ಎಂಜಾಯ್ ಮಾಡಿದ್ದೀವಿ. ಸೊ ನನಗೆ ಒಂದು ಟ್ರಿಪ್ ಥರನೂ ಅನಿಸಿತ್ತು, ವರ್ಕ್ ಥರನೂ ಅನಿಸಿತ್ತು, ಏನೋ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಅಂತಲೂ ಅನಿಸಿತ್ತು. ಆ್ಯಂಡ್ ಎವ್ರಿಥಿಂಗ್ ಈಸ್ ಎಕ್ಸ್ಪೀರಿಯನ್ಸ್ ಅಲ್ವಾ, ನಮಗೆ ಎಕ್ಸ್ಪೀರಿಯನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಮೇಲೆ ಬಟ್ ಅದೂ ಇವಾಗ ಹೇಳ್ತಿದ್ದಾರೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಲೈಕ್ ಹೋಪ್ಸ್ ಸ್ಟಾರ್ಟ್ ಎಲ್ಲ ಒಂದೇ ಟೈಮಲ್ಲಿ ಬರುತ್ತೆ ಅನ್ಸುತ್ತೆ. ನೀವು ಆ ಇಯರ್ ಯಾವುದು ಅಂತ ನಾವು ವೆಯ್ಟ್ ಮಾಡಬೇಕು. ಎಲ್ಲ ಸಿನಿಮಾ ನಿಂತಿರೋದು ಒಂದೇ ಸಲ ರಿಲೀಸ್ ಆಗಿ, ಗೊತ್ತಿಲ್ಲ, ನೋಡಬೇಕು. ಸೊ ಅದು ಸ್ಟಾರ್ಟ್ ಮಾಡ್ತಾರೆ ಅಂತ ಇವಾಗ ಹೇಳ್ತಿದ್ದಾರೆ. ಸೊ ನೋಡೋಣ, ಸ್ಟಾರ್ಟ್ ಆಗ್ಬೋದು. ಅದಾದಮೇಲೆ ಇನ್ನೊಂದು ಆಲ್ಬಮ್ ಸಾಂಗ್, ಇನ್ ಬಿಟ್ವೀನ್ ಲೈಕ್ ಬೇರೆ ಶಾರ್ಟ್ ಮೂವೀಸು, ಆಲ್ಬಮ್ ಸಾಂಗ್ಸ್ ಆ ಥರ ಬರ್ತಾ ಇರುತ್ತೆ. ಬಟ್ ನನಗೆ ಎಲ್ಲದಕ್ಕೂ ಹೋಗೋಕ್ಕೆ ನನಗೆ ಅಷ್ಟೊಂದು ರಜಾ ಸಿಕ್ಕಲ್ಲ. ಸೊ ಅದಕ್ಕೋಸ್ಕರ ನಾನು ತುಂಬ ಲೈಕ್ ಸಿಲೆಕ್ಟ್ ಮಾಡಿ ನಾನು ಹೋಗೋದಾಯ್ತಾ ಒಂದೊಂದು ಪ್ರಾಜೆಕ್ಟಿಗೆ. ಆಮೇಲೆ ಒಂದು ಕಲರ್ಸ್ ಆಫ್ ಲವ್ ಅಂತ ಒಂದು ಶಾರ್ಟ್ ಮೂವಿ ಥರ, ಇಟ್ ವಾಸ್ 50 minutes ಒಂದು ಮೂವಿ ಥರ ಮಾಡಿದ್ವಿ. ಅದರದ್ದು ಪ್ರೀಮಿಯರ್ಸ್ ಆ್ಯಕ್ಚುಲಿ ಥಿಯೇಟರಲ್ಲೇ ಇತ್ತು. ಓಕೆ, ಆ್ಯಂಡ್ ಚೆನ್ನಾಗಿ ಬಂತು ಅದು. ಅದಾದಮೇಲೆ ಒಂದು ಆಲ್ಬಮ್ ಸಾಂಗ್ ಮಾಡಿದೆ. ಆ ಆಲ್ಬಮ್ ಸಾಂಗು ಮಾತು ಅಂತ, ಅದು ಊಟಿಯಲ್ಲಿ ಎಲ್ಲ ಹೋಗಿ ಶೂಟ್ ಎಲ್ಲ ಮಾಡಿ, ಆಮೇಲೆ ಇಲ್ಲಿ ಒಂದು ಥಿಯೇಟರಲ್ಲಿ ಅದರದ್ದು ಪ್ರೀಮಿಯರ್ಸ್ ಮಾಡಿ, ಅದಕ್ಕೆ ಇವರು ರಜನಿಕಾಂತ್ ಅವ್ರದ್ದು ಅಣ್ಣ ಇದ್ದಾರಲ್ಲ, ಅವ್ರು ಬಂದಿದ್ದರು. ಓಕೆ, ಅದೂ ಆಯಿತು. ಅದಾದಮೇಲೆ ಇವಾಗ ಒಂದು ತುಳು ಮೂವಿ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಆ ಲಾಕ್ಡೌನ್ ಟೈಮಲ್ಲೂ ಒಂದು ತುಳು ಮೂವಿ ಮಾಡಿದ್ದೆ. ಓಕೆ, ಬಟ್ ಅದೂ ಲಾಕ್ಡೌನಿಂದಾಗಿ ಸ್ಟಕ್ ಆಯಿತು. ಏನು ತುಳು ಮೂವಿ ಮಾಡಿದ್ರಿ? ಹೆಸರು ಬೇಡ ಅನ್ಸುತ್ತೆ, ಗೊತ್ತಾದರೆ ಚೆನ್ನಾಗಿರುತ್ತೆ. ಓಕೆ, ಈ ಮೂವಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ? ಸರಿ, ಓಕೆ. ಸೊ ಅದು ಮಾಡಿದರು, ಬಟ್ ಅದೂ ಚೆನ್ನಾಗಿತ್ತು. ಆ್ಯಂಡ್ ದ್ಯಾಟ್ ಈಸ್ ಲೈಕ್ ಒಂದು ಫಸ್ಟ್ ಫೀಚರ್ ಫಿಲ್ಮಿಗೆ ಅಂತ ಫಸ್ಟ್ ಲೈಕ್ ನಾನು ಆ್ಯಕ್ಟ್ ಮಾಡಿದ್ದು ಆ ಮೂವಿಗೆ. ಆಲ್ಮೋಸ್ಟ್ ಲೈಕ್ 70% ಶೂಟ್ ಆಗಿತ್ತು. ಬಟ್ ಲಾಕ್ಡೌನಿಂದಾಗಿ ಆಬ್ವಿಯಸ್ಲಿ ಎಲ್ರಿಗೂ ಆವಾಗ ಬಿಸ್ನೆಸ್ ಎಲ್ಲ ಡೌನ್ ಆಗಿತ್ತು, ಫೈನಾನ್ಸ್ ಮಾಡೋಕ್ಕೆ ಎಲ್ರಿಗೂ ಕಷ್ಟ ಇರುತ್ತಲ್ಲ. ಸೊ ಆ ಥರ ಒಂದು ಇದರಲ್ಲಿ ಅದು ಇದಾಗಿತ್ತು. ಆಮೇಲೆ ಬಂದಿರೋದು ಪ್ರಾಜೆಕ್ಟು ಇವಾಗ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾಯಿದೆ, April 24th.
ಸೊ ದೇವದಾಸ್ನ ಲೀಲಾ ಅಂತ ಮೂವಿ. ಸೊ ಅದರಲ್ಲಿ ಆ್ಯಸ್ ಅ ಸೆಕೆಂಡ್ ಲೀಡ್ ಅಂತ ಹೇಳ್ಬೋದು. ಸೊ ಅದು ಬರ್ತಾ ಇದೆ. ದೇವದಾಸ್ನ ಲೀಲಾ. ಹಾಂ. ಸೊ ಅದು ಇಸ್ ಗೋಯಿಂಗ್ ಟು ಬಿ ಮೈ ಫಸ್ಟ್ ಮೂವಿ ರಿಲೀಸ್ ಆಗೋದು ಅಂತ ಹೇಳ್ಬೋದು ತುಳು. ಬಟ್ ಖುಷಿ ಆಗ್ತಿದೆ, ಯಾಕಂದರೆ ನಾನು ತುಳುನಾಡಲ್ಲಿ ಹುಟ್ಟಿ ಫಸ್ಟ್ ಮೂವಿ ತುಳು, ಬೇರೆ ಮೂವೀಸ್ ಮಾಡಿದ್ರೂ ತುಳು ಮೂವಿ ಫಸ್ಟ್ ರಿಲೀಸ್ ಆಗ್ತಾ ಇದೆಯಲ್ಲ. ಸೊ ಮೇ ಬಿ ಅಲ್ಲಿಂದ ಸ್ಟಾರ್ಟ್ ಆಗ್ಬೋದು ಏನೋ ಅಂತ ಒಂದು ನಂಬಿಕೆ. ಯಾಕಂದರೆ ಅಲ್ಲಿದ್ದು ದೈವಗಳದ್ದು ಶಕ್ತಿ ಎಲ್ಲನೂ ಏನು ಹೇಳೋದು, ತುಂಬ ಎಕ್ಸ್ಪೀರಿಯನ್ಸಸ್ ಆಗಿರುತ್ತಲ್ಲ ನಮಗೆ. ಸೊ ನನಗನ್ಸುತ್ತೆ ಅದೇ ಒಂದು ಬ್ಲೆಸ್ಸಿಂಗ್ ಇರ್ಬೋದು. ನಿನ್ನ ಮಗಳೇ ಇಲ್ಲಿಂದ ನೀನು ಸ್ಟಾರ್ಟ್ ಮಾಡೋದು. ಅಂದರೆ ನನಗೆ ಗೊತ್ತಿರಲಿಲ್ಲ, ಈಗ ತುಂಬ ಆ್ಯಕ್ಟರ್ಸ್ದು ನಿಮ್ಮದೇ ಪ್ರಾಬ್ಲಮ್ ಇರ್ಬೋದಲ್ವ, ಎಷ್ಟೋ ಪ್ರಾಜೆಕ್ಟ್ಗಳನ್ನು ಮಾಡಿ ಅದು ಅರ್ಧದಲ್ಲಿ ನಿಂತು ಶೂಟಿಂಗ್ ಮಾಡಿ ವಾಪಸ್ ನನಗನ್ಸುತ್ತೆ ಈಗ ನಿಮಗೆ ಎಲ್ಲೂ ಲೋ ಫೀಲ್ ಆಗಲಿಲ್ವಾ ಅಂತ. ನಾನು ಮಾಡೋದೇ ಬೇಡ, ಯಾಕಂದರೆ 2-3 ಸಿನಿಮಾ ಅರ್ಧಕ್ಕೆ ನಿಂತೋಯ್ತು, ಮಾಡೇ ಇಲ್ಲ, ರಿಲೀಸ್ ಆಗಿಲ್ಲ ಅಂತ ಅಂದಾಗ ತುಂಬ ಜನ ಸಾಕು ಬಿಡಿ, ಇನ್ನು ನಂಗೆ ಇದು ಸೆಟ್ ಆಗಲ್ಲ ಅಂತ ಅಂದ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಬಟ್ ಈಗ ನೀವು ಮಾತಾಡುವಾಗ ನಂಗೆ ತುಂಬ ಪಾಸಿಟಿವ್ ಅನಿಸ್ತು. ತುಳು ಮೂವಿ ಮೇ ಬಿ ನಾನು ತುಳುವಲ್ಲಿ ಇರೋ ಕಾರಣಕ್ಕಾಗಿ ತುಳುವಿಂದ ಸ್ಟಾರ್ಟ್ ಆಗಲಿ ಅಂತ ದೇವ್ರು ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಅಂತ ಅನಿಸಿರ್ಬೋದು ಅನ್ನೋ ಲೆವೆಲಲ್ಲಿ ಮಾತಾಡ್ತಿದ್ದೀರಲ್ಲ. ಸೊ ಅನಿಸಿಲ್ವಾ ಯಾವ ಗ್ಯಾಪಲ್ಲಿ ಓಕೆ ನಾನು ತುಂಬ ಲೋ ಆಗ್ತಿದ್ದೀನಿ ಅಂತ? ಎಷ್ಟು ಕಷ್ಟ ಇದೆ ಆ್ಯಕ್ಚುಲಿ ಇಂದ ಇಂಡಸ್ಟ್ರಿಯಲ್ಲಿ ಇರೋದು? ಲೋ ಫೀಲಿಂಗ್ ಆಗಿದೆ ಆಯಿತಾ, ಆಗಿಲ್ಲ ಅಂತ ನಾನು ಹೇಳಲ್ಲ. ನಾನು ಯಾವುದೋ ಎಕ್ಸ್ಟ್ರೀಮಿಗೆ ಹೋಗಿಬಿಟ್ಟು ಬಂದಿರೋದು, ಇವಾಗ ಈ ಥರ ಆಗಿರೋದು. ಓಕೆ, ಅಷ್ಟು ಲೋ ಹೋಗಿಬಿಟ್ಟು ಸರಿಯಾಗಿರೋದು. ಬಟ್ ಅದು ಆಮೇಲೆ ನಾವು ತುಂಬ ಹಿಂಗೆ ನೋಡ್ತೀವಲ್ವ, ಬೇರೆ ಆ್ಯಕ್ಟರ್ಸ್ ಜರ್ನೀಸ್ ಅದೆಲ್ಲ ನೋಡ್ತೀವಲ್ಲ. ಅವ್ರು ಎಷ್ಟೋ ಮೂವೀಸ್ ಹಿಂಗೆ ಹಾಫ್ ಆಗಿ ಎಷ್ಟೋ ರಿಜೆಕ್ಷನ್ಸ್ ಆಗಿಬಿಟ್ಟು ಇವಾಗ ಒಂದು ರೀಚಿಗೆ ಬಂದಿರ್ತಾರೆ. ಸೊ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ, ಯಾವುದು ದೇವರು ಈಸಿಯಾಗಿ ಕೊಡಲ್ಲಲ್ಲ. ಸೊ ಅದನ್ನು ನಾನು ನಂಬಿರೋದು. ನನಗಿಷ್ಟುವರೆಗೂ ಐ ಬಿಲೀವ್ ಇನ್ ಗಾಡ್ ಅ ಲಾಟ್, ಆಯಿತಾ. ಸೊ ನಾನೆಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನನ್ನ ಎಫರ್ಟ್ಸ್ ನಾನು ಹಾಕ್ತಾಯಿದ್ದೀನಿ, ನನ್ನ ಹಾರ್ಡ್ ವರ್ಕ್ ನಾನು ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಬಿಟ್ಕೊಡಲ್ಲ, ಯಾವತ್ತಿಗೂ ಬಿಟ್ಕೊಡಲ್ಲ ಅಂತ. ಓಕೆ, ಏನಾಗುತ್ತೆ, ಯಾಕೆ ನನಗೆ ಸಿಗಲ್ಲ, ಯಾಕೆ ನನಗೆ ಮಾಡೋಕ್ಕಾಗಲ್ಲ, ನೀವು ಕೊಡ್ತೀರಾ ಒಂದಿನ ಅಂತ. ಓಕೆ, ಸೊ ದಿಸ್ ಈಸ್ ಮೈ ಇವಾಗದು ನನ್ನ ಮೈಂಡ್ಸೆಟ್. ನಾನು ಈ ಥರ ಲೈಕ್ ಒಂದು ಫ್ಯೂ ಮಂತ್ಸಿಂದ ನಾನು ಇವಾಗ ಈ ಥರ ಇದ್ದೀನಿ. ಇಲ್ದಿದ್ರೆ ಐ ಹ್ಯಾಡ್ ಕಂಪ್ಲೀಟ್ಲಿ ನಾನು ಲೋ ಆಗಿದ್ದೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಅಂದರೆ ಹೇಗೆ ಅದು ನೀವು ಹೇಳಿದ್ರಿ ಎಕ್ಸ್ಟ್ರೀಮ್ ಅಂದರೆ ಯಾವ ಲೆವೆಲ್ ಆಫ್ ಈ ಫೀಲ್ ಬರುತ್ತೆ, ಲೋ ಫೀಲ್ ಬರುತ್ತೆ ಅಂತ? ಅಂದರೆ ಒಬ್ಬೊಬ್ಬರ ವೇರಿಯೇಷನ್ಸ್ ಬೇರೆ ಇರುತ್ತೆ ಆ ಲೋ ಫೀಲ್ ಇದು, ಅಥವಾ ನೀವು ಅದನ್ನು ತಡ್ಕೊಳ್ಳೋದಾಗಿರ್ಬೋದು, ಅಥವಾ ಅದನ್ನು ಬಿಟ್ಟು ನಾನು ನೆಕ್ಸ್ಟ್ ಮುಂದುವರಿಯೋದಾಗಿರ್ಬೋದು. ಬಟ್ ನಿಮ್ಮ ಸ್ಟ್ರಗಲ್ ಹೇಗಿತ್ತು? ಆ್ಯಕ್ಚುಲಿ ಈ ವಿಷಯ ನನ್ನ ಪೇರೆಂಟ್ಸಿಗೂ ಗೊತ್ತಿಲ್ಲ ಆಯಿತಾ. ಹೌದಾ? ಸೊ ಇದಿವಾಗ ಏನಾದರೂ ನೋಡಿದರೆ ಅವ್ರು ಅನ್ಕೋಬೋದು ಇವಳು ಯಾವಾಗ ಈ ಥರ ಇದು ಅಂತ ಪಾಪ. ಓಕೆ, ಸೊ ಐ ಥಿಂಕ್ ಒಂದು 2023ಇಂದ ನನಗೆ ಲೈಕ್ ಸ್ಲೈಟಾಗಿ ಸ್ಟಾರ್ಟ್ ಆಗಿರಬೇಕು ಆ ಒಂದು ಫೀಲಿಂಗ್. ಅದು ಯಾವ ಥರ ಫೀಲಿಂಗ್ ಅಂತ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು? ನನಗೆ ಆ್ಯಕ್ಚುಲಿ ಆ ಟೈಮಲ್ಲಿ ಗೊತ್ತಾಗ್ತಿರ್ಲಿಲ್ಲ. 24ಅಲ್ಲಿ ಕಂಪ್ಲೀಟಾಗಿ ಹಿಟ್ಟಾಯಿತು. ಓಕೆ, ಐ ಸಡನ್ಲಿ ಫೇಲ್ ಡೌನ್ ಆ್ಯಸ್ ಇನ್ ಸುಮ್ಮನೆ ಅಳು ಬರ್ತಿತ್ತು. ಫುಲ್ ಕಿರ್ಚಾಡಿ ಅಳೋದು. ಆ್ಯಂಡ್ ನಾನು ಒಬ್ಬಳೇ ಇರ್ತೀನಿ ಇಲ್ಲಿ ರೂಮಲ್ಲಿ, ಒಬ್ಬಳೇ ಅಳ್ತೀನಿ. ಓಕೆ, ಆ್ಯಂಡ್ ಊಟ ಮಾಡಿದರೆ ಆವಾಗಲೇ ವಾಮಿಟ್ ಬರ್ತದೆ. ಐ ಟು ಪ್ಯೂಕ್. ಓಕೆ ಆ್ಯಂಡ್ ನಿದ್ದೆ ಬರ್ತಿರ್ಲಿಲ್ಲ. ರಾತ್ರಿ 3 ಗಂಟೆಗೆಲ್ಲ ಎದ್ದು ಕೂರೋದು. ಓಕೆ, ಆ್ಯಂಡ್ ನನಗೆ ಏನೇನೋ ಥಾಟ್ಸ್ ಬರ್ತಿತ್ತು. ಆ್ಯಕ್ಚುಲಿ ಆ ಥರದ ಥಾಟ್ಸ್ ಬರಬಾರ್ದು ಯಾರಿಗೂ. ಬಟ್ ನನ್ನ ಫ್ಯಾನ್ನ ನೋಡಿ ನಾನು ಇಮ್ಯಾಜಿನ್ ಮಾಡ್ತಿದ್ದೆ, ನಾನು ಇಲ್ಲಿಂದ ಹ್ಯಾಂಗ್ ಮಾಡಿದ್ರೆ ಹೆಂಗೆ ಕಾಣಿಸ್ತೀನಿ. ಓಕೆ, ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ನಾನು ಇಲ್ಲಿರೋದಲ್ವಾ, ಪೇರೆಂಟ್ಸ್ ಮಂಗಳೂರಲ್ಲಿರೋದು. ಯಾರಾದರೂ ಕಾಲ್ ಮಾಡಿದರೆ ಮೇ ಬಿ ಬ್ಯುಸಿ ಇದ್ದಾಳೆ ಅಂತ ಮೇ ಬಿ ಅವತ್ತು ಮಾಡಲ್ಲ, ನೆಕ್ಸ್ಟ್ ಡೇ ಮಾಡ್ಬೋದು. ಯಾರಿಗೆ ಗೊತ್ತಾಗುತ್ತೆ ನನಗೇನಾದರೂ ಆದರೆ ಅಲ್ಲಿ. ಓಕೆ, ಇಲ್ಲೆಲ್ಲ ಎಳಿಯೋದು, ಹಾರ್ಟೆಲ್ಲ ಡಗ್ ಅಂತ ಹೊಡೆಯೋದು, ಕೈಯೆಲ್ಲ ಶಿವರ್ ಆಗೋದು, ಹೀಗೆ ಬೀಳೋದು ಕೈ. ನನಗೆ ಅಡುಗೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ನಾನು ಸಮ್ಟೈಮ್ಸ್ ಗಂಜಿ ನಾನು ಆರ್ಡರ್ ಮಾಡ್ತಿದ್ದೆ, ಬಿಕಾಸ್ ನನಗೆ ಆಗ್ತಿಲ್ಲ. ತಿಂದ್ರೂ ನಾನು ಎಲ್ಲನೂ ಹೊರಗಡೆ ಹಾಕ್ತಿದ್ದೆ, ನನಗೆ ಆಗ್ತಿಲ್ಲ. ನಾನು ಆಫೀಸಿಗೆ ಹೋಗಬೇಕಾದ್ರೂ ಆಫೀಸಲ್ಲಿ ನನಗೆ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ನಾನು ಹೆಂಗೆ ಸಣ್ಣ ಆಗಿದ್ದೆ ಅಂತಂದರೆ ಆಫೀಸಲ್ಲಿ ಕೇಳ್ತಿದ್ರು, ನೀನೇನು ತಿಂಗಳು ಹೋದಂಗೆ ಸಣ್ಣ ಆಗ್ತಿದ್ಯಾ, ಅಷ್ಟೊಂದು ಡಯಟ್ ಮಾಡ್ತಿದ್ಯಾ. ನಾನು ಏನು ಹೇಳೋದು ಅವರಿಗೆ, ನನಗೇನೇ ಗೊತ್ತಿಲ್ಲ ನನಗೇನಾಗ್ತಿದೆ ಅಂತ. ಓಕೆ, ದಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್ ಆಫ್ ಮೈ ಲೈಫ್. ಓಕೆ, ಐ ಕಾಂಟ್ ಟೆಲ್ ಮೈ ಪೇರೆಂಟ್ಸ್ ಬಿಕಾಸ್ ಅವ್ರ ಹತ್ರ ನಾನು ಏನಂತ ಹೇಳಿ. ನಾನೇನಾದರೂ ಹೇಳಿದರೆ ರೀಸನ್ ಕೇಳ್ತಾರಾ? ನನಗೆ ಗೊತ್ತಿಲ್ಲ ರೀಸನ್ ಏನು ಅಂತ.
ಇಟ್ ವುಡ್ ಹ್ಯಾವ್ ಎಫೆಕ್ಟೆಡ್ ಮೀ ಲೈಕ್ ಇನ್ ಮೈ ಪರ್ಸ್ನಲ್ ಲೈಫ್ ಆಲ್ಸೋ. ಬಟ್ ಇದೂ ಲೈಕ್ ಇಷ್ಟು ಟ್ರೈ ಮಾಡ್ತಿದ್ದೀನಿ, ಇಷ್ಟು ಇದು ಮಾಡ್ತಿದ್ದೀನಿ, ಹಾರ್ಡ್ ವರ್ಕ್ ಆಗ್ತೀನಿ, ಏನಕ್ಕೇನು ಆಗ್ತಿಲ್ಲ, ಎಲ್ಲನೂ ಲೈಕ್ ಹಿಂಗೆ ಮಿಕ್ಸ್ ಆಗಿಬಿಟ್ಟು ಇಟ್ ಹ್ಯಾಡ್ ಬಿಕಮ್ ಅಷ್ಟು ಬ್ಯಾಡ್ ಆಗಿತ್ತು ಆಯಿತಾ. ನಾನು ಅಪ್ಪ ಅಮ್ಮ ಮುಂದೆ ಹಿಂಗೆ ಸ್ಮೈಲ್ ಮಾಡಿಕೊಂಡು ನಾಟಕ ಮಾಡ್ತಿದ್ದೆ. ಐ ಸ್ಟಿಲ್ ರಿಮೆಂಬರ್ ಆಯಿತಾ. ನನ್ನ ಡ್ಯಾಡಿ ಅವಾಗ ಒಮ್ಮೆ ಹುಷಾರಿಲ್ಲದೆ ಹಾಸ್ಪಿಟಲಲ್ಲಿದ್ದರು. ನಾನು ಇಲ್ಲಿಂದ ಓಡೋದೆ. ಆ್ಯಂಡ್ ಅವ್ರಿಗೆ ಪೇರೆಂಟ್ಸ್ ಗೊತ್ತಲ್ಲ, ಲೈಕ್ ನಾವು ಅಷ್ಟು ಪುಷ್ ಮಾಡಿದರೆ ಮಾತ್ರ ಅವರು ಹಾಸ್ಪಿಟಲ್ಗೆ ಹೋಗೋದು, ಅದು ಇನ್ನೊಂದು ಸ್ಟ್ರೆಸ್. ಓಕೆ. ಆ್ಯಂಡ್ ನನ್ನ ಅಕ್ಕ ಆ್ಯಕ್ಚುಲಿ ದುಬೈಯಲ್ಲಿರೋದು, ಸೊ ಅವಳಿಗೆ ಓಡಿ ಬರೋಕ್ಕಾಗಲ್ಲ. ಸೊ ಇಲ್ಲಿ ನಾನೇ ಹತ್ರದಲ್ಲಿರೋದು, ನಾನು ಹೆಂಗಿದ್ರು ಹೋಗಲೇಬೇಕು. ನಾನು ಹೋದೆ, ನನಗೆ ಅಲ್ಲಿ ಆಗ್ತಿಲ್ಲ ಆಯಿತಾ. ಅಂದರೆ ನನಗೆ ಒಳಗಡೆಯಿಂದ ಹಿಂಗೆ ಯಾವಾಗಲೂ 24 hours ಹೊಡಿತಾ ಇರುತ್ತೆ. ಇವಾಗ ನೀವು ಎಕ್ಸಾಂಪಲ್ ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ನಿಮಗೆ ಒಂದು ಟೆನ್ಷನ್ ಇರುತ್ತಲ್ವ, ಹೊಡಿತಾ ಇರುತ್ತೆ ನೋಡಿ, ಅವ್ರ ರಿಸಲ್ಟ್ ಬರಬೇಕಾದ್ರೆ ಆ ಒಂದು ಫೀಲಿಂಗ್ ಲೈಕ್ ಕಂಟಿನ್ಯೂಸ್ಲಿ ನಿಮಗೆ ಥ್ರೂ ಔಟ್ ದ ಡೇ ಇದ್ದರೆ ನೀವು ಹೆಂಗೆ ಸಹಿಸ್ತೀರ ಅದನ್ನು, ಆ ಥರದ್ದೊಂದು ಫೀಲಿಂಗ್ ಆಯಿತಾ. ನಾನು ಹಾಸ್ಪಿಟಲ್ಗೆ ಹೋಗಿ ನಾನು ಇನ್ಬಿಟ್ವೀನ್ ನನಗೆ ಐ ವಾಂಟ್ ಟು ಥ್ರೋ ಇಟ್ ಔಟ್ ಅಂತ ನಾನು ಕಾರ್ ಹತ್ರ ಹೋಗಿ ಕಾರಲ್ಲಿ ಕೂತ್ಕೊಂಡು ಅಳೋದು. ಆಮೇಲೆ ನಾನು ಪುನಃ ಸ್ಮೈಲ್ ಮಾಡ್ಕೊಂಡು ಹಂಗೆ ಅವ್ರ ಮುಂದೆ ಹೋಗೋದು. ಈ ಥರ ಎಷ್ಟೊಂದು ಸಲ ಏನೇನೋ ಮಾಡಿದ್ದೀನಿ ಗೊತ್ತಾ. ನಾನು ಮನೆಯಲ್ಲೂ ಅಷ್ಟೇ ಮಾತಾಡೋಕೆ ಅನಿಸೋದೇ ಇಲ್ಲ, ಬಟ್ ಅವ್ರಿಗೆ ಗೊತ್ತಾಗಬಾರ್ದು ಅಂತ ನಾನು ಒಳಗಡೆ ಇಟ್ಕೊಂಡು ನಾನು ಅವ್ರ ಜೊತೆ ಸರಿಯಾಗಿ ಇರೋ ಥರ ಮಾತಾಡೋದು. ಆ್ಯಂಡ್ ಸ್ವಲ್ಪ ನನಗೆ ಸಮಾಧಾನ ಅನಿಸ್ತಿದ್ದು ಅಕ್ಕಂದು ಮಗಳಿಗೆ ಕಾಲ್ ಮಾಡಬೇಕಾದ್ರೆ, ಮೈ ನೀಸ್ ಓಕೆ, ಶಿ ಇಸ್ ಲೈಕ್ ಮೈ ಫೇವ್ರೆಟ್. ಸೊ ಅವಳಿಗೆ ಕಾಲ್ ಮಾಡಿದಾಗ ಅವಳ ಹತ್ರ ಮಾತಾಡಿದಾಗ ಸ್ವಲ್ಪ ಖುಷಿ ಅನಿಸುತ್ತೆ. ಆ್ಯಂಡ್ ಇನ್ ಬಿಟ್ವೀನ್ ಅವ್ರು ಬಂದಿದ್ದರು, ಅವಾಗ ಆ ಟೈಮಲ್ಲಿ ಅವ್ರ ಜೊತೆ ಹಂಗೆ ಇದ್ದು ನಾನು ಸ್ವಲ್ಪ ಸರಿಯಾಗಕ್ಕಾಗಲ್ಲ ಅಷ್ಟು. ಇಟ್ಸ್ ನಾಟ್ ಈಸಿ ಅಟ್ ಆಲ್. ನಾನು ದೇವ್ರ ಮನೆಗೆ ಹೋಗಿ ಕೂರೋದು, ನನಗೆ ಅಲ್ಲಿಂದ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗೋಲ್ಲ. ಬಿಕಾಸ್ ಐ ಫೀಲ್ ನನಗೆ ಅಲ್ಲೇ ಪೀಸ್ಫುಲ್ ಆಗಿದೆ, ಅದೇ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ, ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೂತ್ಕೊಳ್ಳೋದು. ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ಇಲ್ಲಿ ಬೆಂಗಳೂರಲ್ಲಿ, ಅಲ್ಲೇ ಹೋಗಿ ಅಲ್ಲೇ ಕೂತಿದ್ದೆ. ಆ್ಯಂಡ್ ನಾನು ಹಿಂಗೆ ಅಡ್ಡ ಬೀಳ್ತೀನಲ್ವ, ನಾನು ಅಲ್ಲಿಂದ ಹೇಳೋದೇ ಇಲ್ಲ, ಹೇಳೋಕ್ಕೆ ಮನಸ್ಸಾಗಲ್ಲ ನನಗೆ. ತಲೆ ಹಿಂಗೆ ತಾಗಿಸ್ಕೊಂಡೇ ಇರೋಣ ಅಂತ ಅನಿಸ್ತಾ ಇತ್ತು. ಈ ಥರದ್ದು ಎಷ್ಟೋ ಒಂದು ಫೀಲಿಂಗ್. ಆ್ಯಂಡ್ ನಾನು ಏನಕ್ಕೆ ಐ ಡಿಂಟ್ ಟೇಕ್ ಅ ಬ್ಯಾಡ್ ಡಿಸಿಷನ್ ಇಸ್ ಬಿಕಾಸ್ ನನಗೆ ಮೂರೇ ಮುಖ ನನಗೆ ನನ್ನ ಮುಂದೆ ಬರ್ತಿದ್ದು, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಅಕ್ಕ. ನಾನು ಇಲ್ದಿದ್ರೆ ಇವ್ರು ಏನು ಮಾಡ್ತಾರೆ, ಬರೀ ಈ ಒಂದು ಥಾಟ್ ನನಗೆ ಮನಸ್ಸಲ್ಲಿದ್ದಿದೆ ಆಯಿತಾ. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಲೈಕ್ ವಿ ಲಾಸ್ಟ್, ನಂದೊಂದು ಕಝನ್ನ ವಿ ಹ್ಯಾವ್ ಲಾಸ್ಟ್ ಆಯಿತಾ. ಸೊ ನಾನು ಇವಾಗಲೂ ನೋಡ್ತಿದ್ದೀನಿ ಅವ್ರ ಅಮ್ಮ ಎಷ್ಟೊಂದು ಅನುಭವಿಸ್ತಿದ್ದಾರೆ ಅಂತ. ಸೊ ನನ್ನ ಪೇರೆಂಟ್ಸ್ ಆ ಒಂದು ಫೇಸ್ ಆಫ್ ಲೈಫ್ ಲೈಕ್ ಹೋಗಬಾರ್ದು ಅಂತ ಅನ್ನೋದಕ್ಕೆ ಮಾತ್ರ ಐ ಕಂಟ್ರೋಲ್ಡ್ ಆಗಲ್ಲ. ಓಕೆ, ಬಟ್ ಸ್ಟಿಲ್ ಐ ಲೈಕ್ ಮೇಡ್ ಅಪ್ ಮೈ ಮೈಂಡ್ ಆ್ಯಂಡ್ ಅಷ್ಟು ಇದು ಬಂದಿದ್ದು. ಆ್ಯಂಡ್ ಇದಕ್ಕೆ ನನ್ನ ಜೊತೆ ಲೈಕ್ ಇದ್ದಿದ್ದು ಲೈಕ್ ನನ್ನ ಫ್ರೆಂಡ್ಸ್ ಆಯಿತಾ, ಎಸ್ಪೆಷಲಿ ಲೈಕ್ ಪಲ್ಲವಿ ಅವರು. ಶೀ ಹ್ಯಾಸ್ ಬೀನ್ ಲೈಕ್ ಏನು ಹೇಳೋದು, ನನ್ನ ಬಿಗ್ಗೆಸ್ಟ್ ಸಪೋರ್ಟ್. ಅವರಿಗೆ ನಾನು ಇಲ್ಲಿ ಲೋ ಆದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆವಾಗಲೇ ಕಾಲ್ ಬಂದಾಯಿತು, ಏನು ಮಾಡ್ತಿದ್ದೀರಾ, ಆರಾಮಾಗಿದ್ದೀರಾ ಏನು. ನಾನು ಆವಾಗ ಫುಲ್ ಅಂತ ಅಳ್ತಾಯಿದ್ದೆ. ಸೊ ಅದು ಹೆಂಗೆ ಗೊತ್ತಾಗ್ತಿತ್ತು ಅಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ ಅಂತೂ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಲೈಕ್ ನನಗೆ ಈ ಥರ ಆಗ್ತಿದ್ರೆ ಮನೋಜ್ ನಂಗೆ ಕೇಳ್ತಿದ್ರೆ, ನಿನಗೆ ಎಲ್ಲಿಗಾದರೂ ಹೋಗೋಣ, ಆ ಥರ ನಾವು ಪ್ಲ್ಯಾನ್ ಮಾಡಿ ಕಾಶಿಗೆ ಹೋಗಿದ್ದು. ಬಟ್ ಜನರು ನೋಡಬೇಕಾದ್ರೆ ಏನು ಅನ್ಕೋತಾರೆ, ಓ ಇವಳು ಫುಲ್ ಟ್ರಿಪ್ಸ್ ಹೋಗ್ತಿದ್ದಾಳೆ, ಅವಳಿಗೇನು, ಅವಳು ಆರಾಮಾಗಿದ್ದಾಳಲ್ವಾ, ಅವಳು ಎಂಜಾಯ್ ಮಾಡ್ತಿದ್ದಾಳೆ ಫ್ರೆಂಡ್ಸ್ ಜೊತೆ. ಬಟ್ ಯಾವ ಸಿಚುವೇಶ್ನಲ್ಲಿ ಅಲ್ಲಿಗೆ ಹೋಗಿರೋದು ಅದು ಯಾರಿಗೆ ಗೊತ್ತಿಲ್ಲ, ನಾನು ಹೇಳೂ ಇಲ್ಲ. ಸೊ ಕಾಶಿಗೆ ಹೋದೆ. ಕಾಶಿಯಿಂದ ನಮ್ಮ ಕೇರಳದಲ್ಲಿ ಚೋಟಾನಿಕ್ಕರ್ ಅಂತ ಒಂದು ಟೆಂಪಲ್ ಇದೆ. ದಟ್ ಈಸ್ ಲೈಕ್ ವೆರಿ ಲೈಕ್ ಬೆಸ್ಟ್ ಟೆಂಪಲ್. ಅಂದರೆ ಎಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಇರೋರಿಗೆ ಆ ಟೆಂಪಲ್ಗೆ ಹೋಗೋಕ್ಕೆ ಆ್ಯಕ್ಚುಲಿ ಹೇಳ್ತಾರೆ. ಸೊ ಅಲ್ಲಿಗೆ ಹೋದೆ. ಇದ್ದಿದ್ದು ಮೋಸ್ಟ್ ಆಫ್ ದ ಟೆಂಪಲ್ಸ್ ನಾನು ಹೋಗಿದ್ದೀನಿ. ಓಕೆ, ಬಿಕಾಸ್ ಆಫ್ ದಿಸ್ ರೀಸನ್. ಬಿಕಾಸ್ ನನಗೆ ಅಲ್ಲಿಗೆ ಹೋದಾಗ ನನಗೆ ಪೀಸ್ ಆಫ್ ಮೈಂಡ್ ಸಿಗೋದು. ದೇವಸ್ಥಾನಗಳಿಗೆ ಹೋದಾಗ ಐ ಗೆಟ್ ಪೀಸ್ ಆಫ್ ಮೈಂಡ್ ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಆಲ್ಸೋ ಆಯಿತಾ. ಆಗಿಲ್ಲ ಅಂತ ಹೇಳಲ್ಲ, ಅದೇ ನನ್ನ ಸರಿ ಮಾಡಿರೋದು. ದ ಸ್ಪಿರಿಚುವಲ್ ವೇ ಇಟ್ ಸೆಲ್ಫ್ ನನ್ನ ಹೆಲ್ಪ್ ಮಾಡಿರೋದು. ನಾನು ಆ್ಯಕ್ಚುಲಿ ಕನ್ಸಲ್ಟೇಷನ್ ತೊಗೊಂಡಿದ್ದೀನಿ ಡಾಕ್ಟ್ರ್ ಹತ್ರ, ಅವ್ರು ಮೆಡಿಸಿನ್ಸು ಕೊಟ್ಟಿದ್ದಾರೆ. ನಾನು 2 days ತೊಗೊಂಡೆ, ಆಮೇಲೆ ನಾನು ತೊಗೊಂಡಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು, ಐ ನೋ ದ ಸಿನ್ಸ್ ಐ ಮೀನ್ ಫಾರ್ಮಾ ಫೀಲ್ಡ್ ಅಲ್ಲ, ನನಗೆ ಗೊತ್ತು ಅದರದ್ದು ನೆಗೆಟಿವ್ ಇಂಪ್ಯಾಕ್ಟ್ ಹೆಂಗಿರುತ್ತೆ ನನ್ನ ಬಾಡಿ ಮೇಲೆ. ಸೊ ನನಗೆ ಈ ಡ್ರೀಮ್ ಇದ್ದಾಗ ನಾನು ಹೌ ಐ ಲುಕ್, ನಾನು ಅದನ್ನು ಸ್ಪಾಯ್ಲ್ ಮಾಡಬಾರ್ದು. ಓಕೆ, ಅದಕ್ಕೆ ಇದನ್ನು ಸಹಿಸ್ಕೊಂಡು ಮಾತ್ರೆನೂ ಬೇಡ, ನನಗೆ ಯಾವುದೂ ಬೇಡ, ನಾನು ದೇವ್ರದ್ದು ಹಾಡು ಕೇಳಿಕೊಂಡು ಅದೇ ನನ್ನ ಮಾತ್ರೆ. ಓಕೆ, ಹನುಮಾನ್ ಚಾಲೀಸ್ ಕೇಳೋದು ಆ್ಯಂಡ್ ರಾಮಂದೊಂದು ಸಾಂಗ್ ಇದೆ ಅದು ಕೇಳೋದು, ಈ ಥರನೇ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದಿದ್ದು. ಅದಾದಮೇಲೆ
ವಿನಯ್ ಗುರೂಜಿ ಅಂತ ಒಬ್ಬರು ಗುರೂಜಿ ಇದ್ದಾರಲ್ವ, ಅವ್ರ ಆಶ್ರಮಕ್ಕೆ ಹೋಗಿದ್ದೆ. ಅದನ್ನು ಪಲ್ಲವಿ ಅವರೇ ನನ್ನ ಕರ್ಕೊಂಡು ಹೋಗಿರೋದು. ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋಗಿದ್ದೆ. ನಾನು ಅಷ್ಟುವರೆಗೂ ನಾನು ಒಂದು ಹ್ಯೂಮನ್ ಫಾರ್ಮ್ ನಾನು ನಂಬ್ತಾ ಇರಲ್ಲ. ಐ ಓನ್ಲಿ ಬಿಲೀವ್ ಇನ್ ದ್ಯಾಟ್ ಎನರ್ಜಿ. ಓಕೆ, ಬಟ್ ನನ್ನ ಲೈಫಲ್ಲಿ ಆಗಿದ್ದು ಇನ್ಸಿಡೆಂಟ್ಸ್ ಆದಮೇಲೆ ನನ್ನ ಫಸ್ಟಿಗೆ ಸರಿ ಮಾಡಿದ್ದು ಅವರೇ. ಓಕೆ, ಅದಾದಮೇಲೆ ಐ ಆಮ್ ಲೈಕ್ ಟೋಟಲ್ ಡಿವೋಟಿ ಆಫ್ ಹಿಮ್ ಆಯಿತಾ. ಇವಾಗಂತೂ ನಾನು ತುಂಬಾ ನಂಬ್ತೀನಿ, ಬಿಕಾಸ್ ಅವರೇ ನನ್ನ ಸರಿ ಮಾಡಿರೋದು. ಓಕೆ, ಅವ್ರ ಆಶ್ರಮಕ್ಕೆ ಹೋಗಿದ್ವಿ. ಆಮೇಲೆ ಆ ಆಶ್ರಮದಿಂದ ಹೊರಗಡೆ ಬಂದಾದಮೇಲೆ, ಪೂಜೆ ಎಲ್ಲ ಆಗಿ ಎಲ್ಲ ಹೊರಗಡೆ ಬಂದಾದಮೇಲೆ ನನ್ನ ಮುಖದಲ್ಲಿ ಒಂದು ಗ್ಲೋ ಇತ್ತಲ್ವ, ಅದು ನನ್ನ ಫ್ರೆಂಡ್ಸೇ ಹೇಳ್ತಾರೆ. ಐ ಸ್ಟಿಲ್ ರಿಮೆಂಬರ್, ಅವಾಗ ರಾಜೇಶ್ ಅವರು ನಮ್ಮ ಜೊತೆ ಬಂದಿದ್ದರು, RJ ರಾಜೇಶ್ ಇದ್ದಾರಲ್ಲ ಅವರೇ ಹೇಳ್ತಾ ಇದ್ರೆ, ನಿನ್ನ ಮುಖ ನೋಡು ಎಷ್ಟೊಂದು ಗ್ಲೋ ಇದೆ ಅಂತ. ಸೊ ಹಿಂಗೆ ಪೇಲಾಗಿರೋ ಮುಖ ಒಳಗಡೆ ಹೋಗಿ ಹೊರಗಡೆ ಬಂದಾಗ ಲೈಕ್ ಇಟ್ ಈಸ್ ಲೈಕ್ ಚೇಂಜ್ಡ್. ಅಲ್ಲಿಂದ ನಂದು ಥಾಟ್ ಪ್ರೋಸೆಸ್ ಎಲ್ಲ ಚೇಂಜ್ ಆಗ್ತಾ ಬಂತು. ಓಕೆ ಸೊ ಆ್ಯಸ್ ಎ ಸೆಟ್ ಲೈಕ್ ದೀಸ್ ವರ್ ಇನ್ನೂ ತುಂಬಾ ಇದೆ. ಇವಾಗ ಮೇ ಬಿ ಇಟ್ ಇಸ್ ಲಿಟಲ್ ಈಸಿ ಫಾರ್ ಮೀ ಟು ಹೇಳೋಕ್ಕೆ ಅಲ್ವಾ. ಬಟ್ ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಆ್ಯಂಡ್ ಇನ್ಫ್ಯಾಕ್ಟ್ ಲೈಕ್ ಆಫೀಸಲ್ಲೂ ನನಗೆ ಮ್ಯಾನೇಜರ್ ಅಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು ಹೇಳಿದ್ದೆ ಮ್ಯಾನೇಜರ್ ಹತ್ರ, ಅವ್ರು ಹೊಸ ಪ್ರಾಜೆಕ್ಟ್ ತಗೋತೀರ ಅಂತಂದಾಗ ನಾನು ಅಂದೆ ನನಗಾಗಲ್ಲ ಅಂತಂದೆ. ಪರವಾಗಿಲ್ಲ, ನೀನು ಇವಾಗ ಮಾಡ್ತಿರೋದೇ ಮಾಡು, ನೀನು ಯಾವಾಗ ರೆಡಿ ಆಗ್ತೀಯ ಅವಾಗ ಹೇಳು ಅಂತಂದರು. ಓಕೆ, ಸೊ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನನಗೆ ಗೊತ್ತಿರೋರು ಎಲ್ಲೆಲ್ಲಿ ಹೇಳಬೇಕು ಅಲ್ಲಿ ಮಾತ್ರ ಹೇಳಿದ್ದೀನಿ. ನನ್ನ ಮನೆಯಲ್ಲಿ ಯಾಕೆ ಹೇಳಿಲ್ಲ ಅಂತಂದರೆ, ಅವರು ಅದನ್ನು ಅಂದ್ಕೊಂಡು ಅವ್ರು ಇನ್ನೂ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳೋ ವಿಷಯಕ್ಕೆ ಮಾತ್ರ ನಾನು ಅವ್ರ ಹತ್ರ ಹೇಳಿರಲಿಲ್ಲ. ಓಕೆ, ಆ್ಯಂಡ್ ವಾಟ್ ಇಫ್ ದೇ ಟೆಲ್, ಓಕೆ ಇದೆಲ್ಲ ಬೇಡ, ಹೌದು, ಯಾವುದು ನೀನು ಮಾಡಬೇಡ, ಬರೀ ಕೆಲಸ ಮಾಡ್ಕೊಂಡಿರು ಅಂತಂದರೆ ಹೋಯ್ತಲ್ವ ನಂದು ಅಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಮಾತ್ರ ದ್ಯಾಟ್ ಈಸ್ ಮೇಡ್ ಬಿ ಸ್ಟ್ರಾಂಗ್. ಇವತ್ತು ಅದಕ್ಕೆ ದೇವರಿದ್ದಾರೆ, ದೇವರು ಯಾವತ್ತಾದ್ರೂ ಒಂದು ನಮ್ಮ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಕೊಟ್ಟೇ ಕೊಡ್ತಾರೆ ಅಂತ. ಸೊ ಅದೇ ಆ ಕಾನ್ಫಿಡೆಂಟಲ್ಲೇ ನೀವು ಮಾತಾಡಿದ್ದು ಅಂತ ಗೊತ್ತಾಗುತ್ತೆ. ಬಟ್ ನಾನು ಹೇಳೋದು ಇಷ್ಟು ನೀವು ಹೇಳೋವಾಗ ಆ ಲೋ ಫೀಲ್, ಆ ಒಂದು ಎನರ್ಜಿ, ಆಮೇಲೆ ಆ ಥಾಟ್ ಪ್ರಾಸೆಸ್ಸು, ಒಬ್ಬರೇ ಇರೋದು. ಈಗ ನನಗನ್ಸುತ್ತೆ ಒಂಟಿ ಅಂದರೆ ನಾವು ಯಾವಾಗಲೂ ಒಂಟಿನೇ, ಎಷ್ಟೇ ಫ್ರೆಂಡ್ಸ್ ಇದ್ದರೂ ಯಾರೇ ಇದ್ರೂ ಕೂಡ ರಿಯಲ್ ಲೈಫಲ್ಲಿ ನಾವು ಮಾತ್ರ. ಅಂದರೆ ಅದು ಗಂಡ ಇರಲಿ, ಮಕ್ಕಳಿರಲಿ, ಯಾರಿದ್ರೂ ಕೂಡ. ಸೊ ಅದು ನಿಮ್ಗೆ ಅಲ್ಲಿ ಅನಿಸುತ್ತಾ, ನಂಗೆ ಯಾರೂ ಇಲ್ಲ, ನಂಗೆ ಯಾರೂ ಇಲ್ಲ ಅಂತಲೇ ಅನಿಸುತ್ತಾ? ಯಾರು ನಿಮಗೆ ಸಜೆಷನ್ ಕೊಡೋಕ್ಕೆ ಬಂದ್ರೂ ಕೂಡ, ಅಥವಾ ನಿಮ್ಮನ್ನು ಕಾನ್ಫಿಡೆಂಟ್ ಕೊಡೋಕ್ಕೆ ಬಂದ್ರೂ ಕೂಡ, ಧೈರ್ಯ ಮಾಡೋಕ್ಕೆ ಬಂದರೂ ಕೂಡ ಆ ಮೂಮೆಂಟಿಗೆ ಮಾತ್ರ, ಆಮೇಲೆ ಇಲ್ಲ ಅನ್ನೋದಾಗ್ತಿತ್ತಾ? ಅದಾಗುತ್ತೆ, ಹಾಗೇ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ನಾನು ನನ್ನ ಹತ್ರನೇ ಮಾತಾಡ್ತಿದ್ದೆ. ನಾನು ನನ್ನ ರೂಮಲ್ಲಿ ದೇವ್ರದ್ದು ಫೋಟೋಗಳಿದೆ ಆಯಿತಾ, ನಾನು ದೇವ್ರ ಹತ್ರ ಮಾತಾಡ್ತೀನಿ. ಐ ಹ್ಯಾವ್ ದಿಸ್ ಹ್ಯಾಬಿಟ್. ಓಕೆ, ಏನಕ್ಕೆ ಈ ಥರ ಮಾಡಿದ್ವಿ, ಆ ಥರ ಈ ಥರ ಫುಲ್ ಬೈಯೋದು, ಖುಷಿಯಾದರೆ ಖುಷಿಯಾಗಿ ಮಾತಾಡೋದು ಎಲ್ಲ. ದ್ಯಾಟ್ ಈಸ್ ಲೈಕ್ ಒನ್ ಪಾರ್ಟ್ನರ್ ನನಗೆ. ದೇವರು ಈಸ್ ಲೈಕ್ ನನಗೆ ಒಬ್ಬರು ಯಾರೋ ಇದ್ದಾರೆ ಎಲ್ಲ ಹಾಕೋಕ್ಕೆ. ಬಿಕಾಸ್ ಏನು ಗೊತ್ತಾ, ನಾನೊಂದು ಬಿಲೀವ್ ಮಾಡ್ತೇನೆ, ಎಷ್ಟೇ ಕ್ಲೋಸ್ ಆಗಿರಲಿ, ನಮ್ಮ ಅಪ್ಪ ಅಮ್ಮನೇ ಆಗಿರಲಿ, ಅಕ್ಕ ಆಗಿರಲಿ, ತಮ್ಮ ಆಗಿರಲಿ, ಯಾರೇ ಆಗಿರಲಿ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರು ನಿಮ್ಮನ್ನು ಜಡ್ಜ್ ಮಾಡೇ ಮಾಡ್ತಾರೆ. ಓಕೆ, ಒಬ್ಬರೇ ಜಡ್ಜ್ ಮಾಡದೇ ಇರೋರು ಆ ಒಂದು ಎನರ್ಜಿ ಅಲ್ವಾ. ಬಿಕಾಸ್ ಅವ್ರಿಗೆ ಗೊತ್ತು ರಿಯಾಲಿಟಿ ಏನು ಅಂತ, ಅವ್ರಿಗೆ ಗೊತ್ತು ನೆಕ್ಸ್ಟ್ ಏನು ಅಂತ, ಆ ಯೂನಿವರ್ಸಿಗೆ ಗೊತ್ತು ನಿಮ್ಮದು ನೆಕ್ಸ್ಟ್ ಏನಿರುತ್ತೆ ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ನಮಗೆ ಶೇರ್ ಮಾಡೋಕ್ಕೆ ಮಾಡ್ಬೋದು. ಇವಾಗ ನಾನು ನಿಮಗೆ 2 ದಿನ ಕಾಲ್ ಮಾಡ್ಬೋದು, 3 ದಿನ ಕಾಲ್ ಮಾಡ್ಬೋದು. ನಾನು ಕಾಲ್ ಮಾಡಿಬಿಟ್ಟು ಅದೇ ಹೇಳ್ತಾ ಇದ್ದರೆ ನಿಮಗೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಾಕಾಗತ್ತಲ್ವ, ಹೇಳಿ ಏನು ಯಾವಾಗಲೂ ಅದೇ ಹೇಳ್ತಾ ಇರೋದು. ಬಟ್ ಅವರಿಗೆ ಸಾಕಾಗಲ್ಲ. ನನಗೆ ಎಷ್ಟು ಸಲ ಬೇಕಿದ್ರು ಏನು ಬೇಕಿದ್ರು ಹೇಳ್ಬೋದಲ್ಲ. ಸೊ ದ್ಯಾಟ್ ವಾಸ್ ಮೈ ಓನ್ಲಿ ಕಂಪ್ಯಾನಿಯನ್. ಇವಾಗಲೂ ಅಷ್ಟೆ, ಸರ್ಟನ್ ಥಿಂಗ್ಸ್ ನಾವು ಹೇಳ್ತೀವಿ, ಫ್ರೆಂಡ್ಸ್ ಹತ್ರ ಹೇಳ್ತೀವಿ, ಪೇರೆಂಟ್ಸ್ ಹತ್ರ ಹೇಳ್ತೀವಿ, ಎಲ್ಲರ ಹತ್ರ ಹೇಳ್ತೀವಿ. ನನ್ನ ಅಕ್ಕನ ಹತ್ರನೂ ತುಂಬ ಶೇರ್ ಮಾಡ್ತೀನಿ. ಬಟ್ ಈ ಒಂದು ವಿಷಯ ನಾನು ಶೇರ್ ಮಾಡೇ ಇರಲಿಲ್ಲ. ಇವಾಗ ರೀಸೆಂಟಾಗಿ ನಾನು ಹೇಳಿದ್ದು, ಅದನ್ನು ನಾನು ಕ್ಲಿಯರಾಗಿ ಹೇಳಿರಲಿಲ್ಲ. ಬಟ್ ಎಸ್, ಅಂದರೆ ನಾವು ಲೋ ಫೀಲ್ ಆಗ್ತೀವಿ, ಹೌದು. ಈಗ ನಿಮ್ಮ ಜೊತೆ ನೀವೊಂದು ವರ್ಕ್ ಮಾಡ್ತಾನೂ ಇದ್ರಿ, ಅಂದರೆ ನಿಮ್ಮ ಜೊತೆ ಒಂದು ಜಾಬ್ ಇತ್ತು. ಈಗ ಒಂದು ಪರ್ಸ್ಪೆಕ್ಟಿವ್ನ ಹೇಳ್ತೀನಿ, ಒಂದು ಜಾಬ್ ಇತ್ತು, ಅರ್ನ್ ಮಾಡ್ತಿದ್ರಿ ನೀವು, ಇದು ನಿಮ್ಮ ಪ್ಯಾಷನ್. ಅದು ಹೋದರೆ ಹೋಗಲಿ ಬಿಡಿ ಅಂತಲೂ ನಾವು ಅನ್ಕೋಬಹುದು, ಅಂದರೆ ನಿಮ್ಗೆ ಅದನ್ನು ಬಿಟ್ಟು ಬಿಡ್ಬೋದಿತ್ತು. ಬಟ್ ನೀವು ಆ ಯೋಚನೆನೂ ಮಾಡಿದ್ರಲ್ಲ, ಯೋಚನೆ ಯಾವುದು ಮಾಡಬಾರ್ದಿತ್ತು, ಸಾಯೋ ನಿರ್ಧಾರ, ಇಂಥದ್ದು ಥಾಟ್ಸು ಮಾಡಬಾರ್ದಿತ್ತು, ಅಥವಾ ನಿಮಗೆ ಆ ಮೂಮೆಂಟಲ್ಲಿ ಆ ಯೋಚನೆನೇ ಆ್ಯಕ್ಚುಲಿ ಮಾಡಬಾರ್ದಿತ್ತು ಅನ್ನೋ ಸ್ವಲ್ಪ ಲೆವೆಲಲ್ಲಿ ನಿಮ್ಮ ಲೈಫ್ ಇತ್ತು. ಬಟ್ ಆದರೂ ನೀವು ಯೋಚನೆ ಮಾಡಿದ್ದೀರಿ ಅಂದರೆ ಇದು ಯಾವುದೂ ನಿರ್ಧಾರ ಆಗೋದಿಲ್ಲ ಅನ್ನೋದ ಒಂದು ಮೂಮೆಂಟಲ್ಲಿ ಇದೆಲ್ಲ ಡಿಸೈಡ್ ಆಗಿ ಹೋಗ್ಬಿಡುತ್ತೆ ಅಂತ. ಬಿಕಾಸ್ ನಾನು ಹೇಳ್ದಲ್ವಾ, ನಾನು ಆ ಲೋ ಫೀಲ್ ಆಗಿದ್ದು ನನಗೆ
ಮೂವಿ ಇಂಡಸ್ಟ್ರಿಯಿಂದಾಗಲಿ ಆರ್ ನಂದು ಕೆಲಸದಿಂದಾಗಿ ಅದು ಯಾವುದೂ ಅಲ್ಲ. ನನಗೆ ಗೊತ್ತಿಲ್ಲ ಏನಕ್ಕಾಯಿತು ಅಂತ ನನಗೆ ಗೊತ್ತಿಲ್ಲ, ಲೈಕ್ ರೀಸನ್ ನನಗೆ ಗೊತ್ತಿಲ್ಲ. ಎಲ್ಲನೂ ಲೈಕ್ ಪೈಲ್ಡ್ ಅಪ್ ಆಗಿತ್ತು ಅಂದೆ ಅಲ್ವಾ. ಸೊ ಎವ್ರಿಥಿಂಗ್ ವಾಸ್ ಲೈಕ್ ಪೈಲ್ಡ್ ಅಪ್, ಆಯಿತಾ. ಆ್ಯಂಡ್ ಆ ಮೂಮೆಂಟಲ್ಲಿ ಏನಕ್ಕೆ ಆ ಥಾಟ್ ಬರುತ್ತೆ ಅಂತಂದರೆ, ಇವಾಗ ನಿಮಗೊಂದು ನೋವಿರುತ್ತೆ, ಓಕೆ, ಆ ನೋವು ಸಹಿಸೋ ಶಕ್ತಿ ಇದ್ದೇ ಇರುತ್ತೆ ಸ್ವಲ್ಪ. ಆ ನೋವು ಎಕ್ಸ್ಟ್ರೀಮ್ ಆಗಿದ್ದರೆ ನಿಮಗೆ ಸಹಿಸೋಕ್ಕಾಗತ್ತಾ? ಬೇಡ ಅಂತ ಆಗಿಬಿಡತ್ತೆ, ಓಕೆ. ಸೊ ಅದಾಗ್ತಿದ್ದಿದ್ದು ನನಗೆ ಸಹಿಸೋಕ್ಕಾಗ್ತಿರ್ಲಿಲ್ಲ. ನಾವು ಇಷ್ಟು ಸ್ಟ್ರಾಂಗ್ ಆಗಿದ್ದು, ನಾವು ಅಷ್ಟು ಫರ್ಮ್ ಆಗಿ ಎಷ್ಟೊಂದು ಟೈಮ್ ಬಂದಿರ್ತೀವಿ, ಬಟ್ ಆದ್ರೂ ಇದು ರಿಸಾಲ್ವ್ ಆಗ್ತಾನೇ ಇಲ್ಲಲ್ಲ. ಆ ಪೇನ್ ಲೈಕ್ ಯಾವಾಗಲೂ 24 hours ಇದ್ದೇ ಇದೆ, ನಿದ್ದೆ ಇಲ್ಲ, ತಿನ್ನೋಕ್ಕಾಗ್ತಿಲ್ಲ, ಮತ್ತು ಏನಕ್ಕೆ ಬದುಕೋದು? ನಾವು ಆ್ಯಕ್ಚುಲಿ ಕೆಲಸ ಮಾಡ್ತಿರೋದು ಸರಿಯಾಗಿ ತಿನ್ನೋಕ್ಕೆ ಅಲ್ವಾ. ಅದೇ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಮತ್ತು ಏನಕ್ಕೆ ನಾನು ಬದುಕಿರೋದು ಅಂತ. ನನಗೆ ಸಹಿಸೋ ಶಕ್ತಿ ಇಲ್ಲ, ನನಗೆ ಐ ಕಾಂಟ್ ಅಂತ. ನಾನು ಇನ್ಫ್ಯಾಕ್ಟ್ ಐವ್ ಟೋಲ್ಡ್, ನಾನು ಒಂದಿನ ರಾತ್ರಿ ಮನೋಜಿಗೆ ಕಾಲ್ ಮಾಡಿಬಿಟ್ಟು ನಾನು ಹೇಳಿದ್ದೆ, ನನಗೆ ಇವತ್ತಿನ ದಿನ ಬೇಡ, ನನಗೆ ನಾಳೆ ದಿನವೂ ಬೇಡ, ನನಗೆ ಗೊತ್ತು ನಾನು 2-3 months ಆದಮೇಲೆ ನಾನು ಸರಿ ಆಗ್ತೀನಿ, ನನಗೆ ಅವತ್ತಿನ ದಿನ ಬೇಕು ಅಂತ. ಓಕೆ, ಈ ಥರ ನಾನು ಹೇಳ್ತಿದ್ದೆ. ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಸರಿ ಆದ್ನಲ್ಲ, ಅವಾಗ ಅವನೇ ಕೇಳಿದ್ದಾನೆ, ನೀನು ನಿಜವಾಗ್ಲೂ ಸರಿಯಾಗಿದ್ಯಾ ಇಲ್ದಿದ್ರೆ ಆ್ಯಕ್ಟ್ ಮಾಡ್ತಿದ್ಯಾ ಅಂತ. ಅಂದರೆ ಆ ಲೋ ಲೆವೆಲ್ ಅವ್ರು ಅಂದರೆ ಅಲ್ಲಿಂದ ನಾನು ಹಿಂಗೆ ಬಂದಿದ್ನಾ. ಸೊ ಅದಕ್ಕೆ ನಾನು ಅಂದೆ, ನಿಜವಾಗ್ಲೂ ಸರಿಯಾಗಿದ್ದೀನಿ, ನನಗೆ ಇವಾಗ ಥಾಟ್ಸೇ ಬರ್ತಿಲ್ಲ ಮನಸ್ಸಲ್ಲಿ, ಆ ಒಂದು ಇದೇ ಬರ್ತಿಲ್ಲ, ಇವಾಗ ಐ ಆಮ್ ಫೈನ್ ಈ ಥರ ಅಂತ ಹೇಳ್ತಿದ್ದೆ. ಅಂದರೆ ನೀವು ತುಂಬ ಟೆಂಪಲ್ಗೆಲ್ಲ ಹೋಗಿದ್ದೀನಿ ಅಂತ ಹೇಳಿದ್ರಲ್ವಾ, ಕಾಶಿಗೆ ಹೋಗಿದ್ರಿ ಅಂತ ಹೇಳಿದ್ರಿ. ಕಾಶಿ ನಿಮ್ಗೆ ಏನು ಬದಲಾವಣೆ ಕಾಣ್ತು? ಯಾಕಂದರೆ ತುಂಬ ಜನ ಹೇಳ್ತಾರೆ ಕಾಶಿಗೆ ಹೋದ್ಮೇಲೆ ಏನೋ ಒಂದು ಬೇರೆ ಎನರ್ಜಿ ನಿಮ್ಮ ಜೊತೆಗಿರುತ್ತೆ, ನಿಮ್ಗೇನೋ ಬದಲಾವಣೆ ಕಾಣುತ್ತೆ ಅನ್ನೋದು ಎಷ್ಟು ಸತ್ಯ, ಮತ್ತು ನಿಮ್ಗೆ ಎಷ್ಟು ಅದು ಅನುಭವಕ್ಕೆ ಬಂದಿದೆ? ಆ್ಯಕ್ಚುಲಿ ಕಾಶಿಗೆ ಹೋಗಿದ್ದಾಗ ತುಂಬಾ ನನ್ನ ಮುಖ ಎಲ್ಲ ಒಂಥರ ಆಗಿತ್ತು, ಪೇಲಾಗಿತ್ತು, ಓಕೆ. ಬಟ್ ಮಿಡ್ ನೈಟ್ ನಾವು 3:30 ಓಪನ್ ಆಗುತ್ತಲ್ಲ, ಆ ಟೈಮಿಗೆ ಹೋಗೋಣ ಅಂತ. ಸೊ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಆವಾಗಲೇ ಹೋಗಿದ್ವಿ. ಅಲ್ಲಿ ಹೊರಗಡೆ ಎಲ್ಲ ವೆಯ್ಟ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಸ್ಪೆಷಲ್ ಎಂಟ್ರಿ ತೊಗೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ಆ್ಯಕ್ಚುಲಿ ಅದು ಸ್ಪರ್ಶ ಮಾಡೋದಿರುತ್ತೆ, ಸೊ ಅದಕ್ಕೆ ಅಂತ ನಾವು ಹೋಗಿದ್ದು. ಬಟ್ ಆಸ್ ಸೂನ್ ಆಸ್ ಅಲ್ಲಿ ರೀಚ್ ಆಗಿದ ತಕ್ಷಣ ಅದು ಕ್ಲೋಸ್ ಆಯಿತು. ಬಟ್ ಒಂದು ಗುಡ್ ಥಿಂಗ್ ಏನಂತಂದರೆ, ಆ ಸ್ಪರ್ಶ ಮಾಡಿದವ್ರನ್ನು ಮುಟ್ಬಿಟ್ಟು ಹಿಂಗೆ ಹೋಗ್ತಿದ್ದಾರೆ. ಬಟ್ ನಾವು ಆಲ್ಮೋಸ್ಟ್ ಒಂದು 20-25 minutes ಗುಡಿಯಲ್ಲಿದ್ದರೆ, ಗುಡಿದ ಮುಂದೆನೇ ಇಲ್ಲೇ ಇದೆ ದೇವ್ರದ್ದು ಶಿವಲಿಂಗ, ಓಕೆ. ಇಷ್ಟು ಹತ್ತಿರದಿಂದ 20-25 minutes ನೋಡಿದ್ದೀವಿ, ಓಕೆ. ಅದು ನೋಡ್ತಾನೆ ನನಗೆ ಕಣ್ಣಲ್ಲಿ ಫುಲ್ ನೀರು, ಬಿಕಾಸ್ ಅಷ್ಟು ಖುಷಿ. ನಾವು ಇಷ್ಟು ಕಷ್ಟದಲ್ಲಿ ಇಷ್ಟು ದೂರ ಬಂದಿದ್ದೀವಿ, ಅದಕ್ಕೋಸ್ಕರ ನೀವು ನಮಗೆ ಇಷ್ಟು ಹೊತ್ತು ದರ್ಶನ ಕೊಡ್ತಿದ್ದೀರಾ ಅಂತ. ಹೌದು, ಆ ಒಂದು ಥಾಟ್ ಆಯಿತಾ. ಆಮೇಲೆ ದರ್ಶನ ಮುಗೀತು, ವಾಪಸ್ ಬಂದ್ವಿ. ವಾರಾಹಿ ದೇವರು ಟೆಂಪಲ್ಗೆ ಹೋಗೋಣ ಅಂತ ಅಂದಿದ್ವಿ. ಸೊ ವಾರಾಹಿ ಟೆಂಪಲ್ಗೆ ಅದು ಅಲ್ಲಿ ಕಾಶಿಯಲ್ಲಿ ಗೊತ್ತಲ್ಲ, ಫುಲ್ ನ್ಯಾರೋ ರೋಡು. ನನಗೆ ಆ ನ್ಯಾರೋ ರೋಡು ಹೋಗೋಕ್ಕಾಗ್ತಿಲ್ಲ, ಹಿಂಗಾಗ್ತಿದೆ, ಸಫಿಕೇಶನ್, ಓಕೆ. ಬಿಕಾಸ್ ಜನ ಎಲ್ಲ ಇದ್ದಾರಾ, ನನಗೆ ಆಗ್ತಿಲ್ಲ ಬ್ರೀದ್ ಮಾಡೋಕ್ಕೆ. ಆದ್ರೂ ಹಿಂಗೆ ಹೇಳ್ಕೊಂಡು ನಾವು ಹೋದ್ವಿ. ನಾನು ಪಲ್ಲವಿಯವ್ರಿಗೂ ಆ ಟೈಮಲ್ಲಿ ಹುಷಾರಿರಲಿಲ್ಲ. ಅಲ್ಲಿಗೆ ಹೋಗಿ ವಾರಾಹಿ ದೇವಿ ಟೆಂಪಲ್ ಮುಂದೆ ನಿಂತಿದ್ದು, ದೊಡ್ಡ ಕ್ಯೂ. ನನಗೆ ಅಲ್ಲಿ ನೋಡ್ಬಿಟ್ಟು ಅಯ್ಯೋ ದೇವ್ರಿದ್ದು, ಇವತ್ತಂತೂ ಅಮ್ಮನ ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಒಬ್ಬರು ಪೊಲೀಸವರಿದ್ದರು. ಪೊಲೀಸವ್ರು ಹೇಳಿದ್ರು, ಇಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಒಳಗಡೆ ಕರ್ಕೊಂಡು ಹೋಗ್ತೀವಿ ಅಂತಂದರು. ಬಟ್ ನನಗೆ ನಿಲ್ಲಕ್ಕಾಗ್ತಿಲ್ಲ, ನನಗೇನೇನೋ ಆಗ್ತಿದೆ, ನನಗೆ ಬೀಳೋ ಥರ ಎಲ್ಲ ಆಗ್ತಿದೆ. ಎಸ್ಪೆಷಲಿ ನನಗೆ ಬ್ರೀದ್ ಮಾಡೋಕ್ಕಾಗ್ತಿಲ್ಲ, ಬೀಳೋ ಥರ ಅಟ್ಲೀಸ್ಟ್ ಐ ಕ್ಯಾನ್ ಸಿಟ್. ಹಿಂಗೆ ಆಗ್ತಿದ್ರೆ ಹೆಂಗೆ ನಿಲ್ಲೋದು? ಆಗಲ್ಲಲ್ಲ. ನಾನು ಅಂದೆ, ನಂಗೆ ಆಗಲ್ಲ, ಹೋಗೋಣ ಅಂತಂದೆ. ದೆನ್ ದೇ ಟೋಲ್ಡ್ ಓಕೆ ಪರವಾಗಿಲ್ಲ ಬಾ ಹೋಗೋಣ ಅಂತ. ಈ ಪೊಲೀಸವರು ಕೇಳಿದ್ರು, ನಿಮ್ಗೆ ಗೊತ್ತಾ ಹೋಗೋಕ್ಕೆ ಹೆಂಗೆ ಅಂತ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನಮಗೆ, ಓಕೆ. ಅವ್ರು ಹೇಳಿದರು, ಇರಿ ನಾನು ನಿಮ್ಮನ್ನು ಶಾರ್ಟ್ಕಟ್ಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಯಾವುದ್ಯಾವುದೋ ಗಲ್ಲಿ ಮನೆ ಮುಂದೆ ಹಂಗೆ ಕೆಳಗಡೆ ಎಲ್ಲ ಕರ್ಕೊಂಡೋಗಿ ಮೇನ್ ರೋಡಿಗೆ ರೀಚ್ ಮಾಡಿಸಿ ಆಟೋದಲ್ಲಿ ಕೂರಿಸಿ ನಮ್ಮನ್ನು ಬಿಟ್ಟಿದ್ದು. ನಾವು ಅಂದ್ಕೊಂಡ್ವಿ, ಓಕೆ ಏನಾದರೂ ದುಡ್ಡಿಗಿರಬೇಕು, ದುಡ್ಡು ಕೊಟ್ಟಾಗ ದುಡ್ಡು ತೊಗೊಂಡಿಲ್ಲ, ಓಕೆ. ಸೊ ಆಲ್ಮೋಸ್ಟ್ ಲೈಕ್ 30 minutes ನಡಿಬೇಕಾಗಿದ್ದು ಅವ್ರು ನಮ್ಮನ್ನು 10 minutesಲ್ಲಿ ರೀಚ್ ಮಾಡಿಸಿದ್ರು. ಬಿಕಾಸ್ ಅವ್ರಿಗೆ ಗೊತ್ತಲ್ವ ಜಾಗ, ಯಾರ್ಯಾರ್ದೋ ಮನೆ ಮುಂದೆಯಿಂದ ಎಲ್ಲ ಕರ್ಕೊಂಡು ಹೋಗಿ ಹಂಗೆ ಮೇನ್ ರೋಡ್ ಹತ್ರ ಬಿಟ್ಟಿರೋದು. ಅದಾದಮೇಲೆ ನಾವು ನನಗೆ ಅವಾಗ ವಾರಾಹಿ ದೇವಿ ಎಷ್ಟು ಪವರ್ಫುಲ್ ಆ ಥರ ನನಗೆ ಗೊತ್ತಿರಲಿಲ್ಲ ಆ ಒಂದು ಮೊಮೆಂಟಲ್ಲಿ. ಬಟ್ ಅದಾದಮೇಲೆ ನನಗೆಲ್ಲ ಅದೇ ಬರ್ತಿತ್ತು ಫೋನಲ್ಲಿ ನೋಡಿದಾಗ, ಓಕೆ, ಅಮ್ಮಂದು.
ಆಮೇಲೆ ನಾವು ಅದೇ ವಿನಯ್ ಗುರುಜರ ಆಶ್ರಮಕ್ಕೆ ಹೋಗಿದ್ವಲ್ಲ, ಅಲ್ಲಿ ಅವರು ಎಲ್ಲ ದೇವ್ರದ್ದು ಕರ್ಕೊಂಡು ಹೋಗ್ತಾಯಿದ್ರು. ಆ ಥರ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಮೇಲೆ ಹೆಂಗೆ ಸ್ಟೆಪ್ ಹತ್ತಿ ಹೋಗೋಕ್ಕಿದೆ, ಅಲ್ಲಿ ಸ್ಟೆಪ್ ಹತ್ತಿ ಹೋದಾಗ ಇವ್ರ ಪಲ್ಲು ಇವ್ರನ್ನ ಕರಿತಾ ಇದ್ದಾರೆ, ಅವನು ಅಂತ. ನಾನು ಹೋದೆ, ನೋಡುವಾಗ ವಾರಾಹಿ ಅಮ್ಮಂದು ಇಟ್ ವಾಸ್ ಗುಡಿ. ಓಕೆ. ಸೊ ಜಸ್ಟ್ ಪ್ರೀವಿಯಸ್ ಡೇ ನಾನು ಹೇಳಿದ್ದಷ್ಟೇ ಅವ್ರ ಹತ್ರ, ವಾರಾಹಿ ಅಮ್ಮ ಎಷ್ಟು ಪವರ್ಫುಲ್ ಅಲ್ವಾ, ನಮಗೆ ಗೊತ್ತೇ ಇರಲಿಲ್ಲ ಅಲ್ಲ ಅಂತ, ಆ ಥರ ಹೋಗ್ಬೇಕಿತ್ತಲ್ವಾ ಅಂತ. ನೋಡುವಾಗ ಇಲ್ಲಿ ಅವರು ನೆಕ್ಸ್ಟ್ ಡೇನೆ ನನಗೆ ಇದು ನೋಡೋಕ್ಕೆ ಸಿಕ್ತು. ಆ್ಯಂಡ್ ದ್ಯಾಟ್ ಮೂಮೆಂಟ್ ಐ ಫೆಲ್ ಲೈಕ್ ನಮಗೆ ಎಷ್ಟು ಬ್ಲೆಸ್ಡ್ ಫೀಲ್ ಅನಿಸುತ್ತೆ ಗೊತ್ತಾ ಈ ಥರ ಎಲ್ಲ ಆದಾಗ. ಸೊ ಅದು ಕಾಶಿದು ಎಕ್ಸ್ಪೀರಿಯನ್ಸ್. ಅಲ್ಲಿಂದ ವಾಪಸ್ ಬಂದಾದ್ಮೇಲೂ ನನಗೆ ಸ್ವಲ್ಪ ಒಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ, ಬಟ್ ಆದ್ರೂ ಡಿಫಿಕಲ್ಟ್ ಅಲ್ಲ ಕಂಪ್ಲೀಟಾಗಿ ರಿಕವರ್ ಆಗೋಕ್ಕೆ. ಹೌದು, ಅದು ನಿಜ. ಈಗ ಕಾಶಿ ಅಂತ ಹೇಳಿದಾಗ ಅದೊಂದು ವೈಬ್ ಬೇರೆ, ಬಟ್ ನೀವು ಮಂಗಳೂರು ಅಂತ ಹೇಳಿದಾಗ ದೈವ ದೇವರು ನೀವಾಗಲೇ ಹೇಳಿದ್ರಿ, ಅದರಲ್ಲೂ ಕೊರಗಜ್ಜ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ತುಂಬ ಇಷ್ಟ. ಅಂದರೆ ನಮ್ಮ ಅಜ್ಜನನ್ನು ನಾವು ಎಷ್ಟು ಇಷ್ಟಪಡ್ತೀವೋ ಹಾಗೆ ದೇವರು ದೈವ ಅನ್ನೋದಕ್ಕಿಂತಲೂ ಕೂಡ ಅಷ್ಟು ಕನೆಕ್ಟಿವಿಟಿ ಇರೋದು ಜಾಸ್ತಿ ಕೊರಗಜ್ಜ ಅಂದಾಗ. ಕೊರಗಜ್ಜ ನಾನು ಅಮ್ಮ ಅಪ್ಪ ಅಂತ ಕರೆಯುವಾಗೇನೆ ಕೊರಗಜ್ಜನ ಕರಿತಾ ಇರ್ತೀನಿ. ಓಕೆ, ಆಲ್ಮೋಸ್ಟ್ ತುಳು ಪೀಪಲ್ ಅಥವಾ ಮಂಗಳೂರು ಜನ ಏನಾದರೂ ಆದರೆ ಕೊರಗಜ್ಜ ಅಂತ ಅಂದ್ಬಿಡ್ತಾರೆ. ಹೌದು, ಅದು ಬಂದೇ ಬಿಡುತ್ತೆ. ನಿಂತಾಗ ಕೂತಾಗ ಎದ್ದಾಗ ಎಲ್ಲನೂ ನಾನು ಕೊರಗಜ್ಜ ಆ ಥರ ಹೇಳ್ತಾನೇ ಇರ್ತೀನಿ. ಓಕೆ, ಸೊ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದಾನೇ ನಮ್ಮ ಅಜ್ಜಿ ಅಮ್ಮ ಎಲ್ಲ ಏನಾದರೂ ಹಿಂಗೆ ಕಳೆದೋದಾಗ ಆಬ್ವಿಯಸ್ಲಿ ನಾವು ಕೊರಗಜ್ಜನಿಗೆ ಪ್ರೇ ಮಾಡ್ತೀವಲ್ಲ, ಇವಾಗ ಎಸ್ಪೆಷಲಿ ಗೋಲ್ಡ್ ಎಲ್ಲ ಕಳೆದೋದಾಗ ಅಯ್ಯೋ ಕೊರಗಜ್ಜ ಕೊಡಿ ಆ ಥರ. ಅವಾಗೆಲ್ಲ ನಾವು ಮನೆಯಲ್ಲೇ ಒಂದು ಮಣೆ ಇಟ್ಬಿಟ್ಟು ಹೊರಗಡೆ 6 ಗಂಟೆ ಟೈಮಲ್ಲಿ ಮನೆಯಲ್ಲೇ ಹೊರಗಡೆ ಇದು ಏನು ಬೀಟಲ್ ಲೀವ್ಸಿಗೆ ಏನು ಹೇಳೋದು, ಬಚ್ಚಿರೆ ವೀಳ್ಯದೆಲೆ. ವೀಳ್ಯದೆಲೆ ಬಚ್ಚಿರೆ ಅಂದರೆ ತುಳುವಲ್ಲಿ, ಕನ್ನಡದಲ್ಲಿ ವೀಳ್ಯದೆಲೆ. ಓಕೆ, ಅದು ಆಮೇಲೆ ಚಕ್ಲಿ, ಆಮೇಲೆ ಒಂದು ಬಾಟಲ್, ಅದನ್ನು ಇಟ್ಬಿಟ್ಟು ಅಗರಬತ್ತಿ ಎಲ್ಲ ಹಚ್ಚಿ ಪೂಜೆ ಮಾಡಿ ನಾವು ಸ್ವಲ್ಪ ಹೊತ್ತು ದೂರ ನಿಲ್ತೀವಿ. ಆಮೇಲೆ ವಾಪಸ್ ಬಂದಾಗ ಅದು ಫುಲ್ ಆಲ್ಕೋಹಾಲ್ದು ಒಂಥರ ಸ್ಮೆಲ್ ಇರುತ್ತೆ. ಸೊ ಅದು ಬಿಲೀಫ್ ಈಸ್ ಲೈಕ್ ಅಜ್ಜ ಬಂದು ಅದನ್ನು ಆಕ್ಸೆಪ್ಟ್ ಮಾಡಿ ಹೋದರು ಅಂತ. ಸೊ ಏನಾದರೂ ಕಳೆದೋದಾಗ ಸಿಕ್ಕಿದಾದ್ಮೇಲೆ ನಾವು ಇದು ಮಾಡ್ತಾಯಿದ್ವಿ. ಸೊ ಅದು ನೋಡ್ಕೊಂಡು ಬಂದಿರೋದಲ್ವ ಚಿಕ್ಕ ವಯಸ್ಸಿಂದನೂ. ಆ್ಯಂಡ್ ನಾನು ಡಾನ್ಸ್ ಕ್ಲಾಸಿಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಮನೆ ಆ್ಯಕ್ಚುಲಿ ಕುತ್ತಾರ್ ಆದಿಸ್ಥಳ ಇದೆಯಲ್ಲ, ಅಲ್ಲಿಂದ ಬರೀ 10 ಮಿನಿಟ್ಸ್. ಓಕೆ. ಸೊ ನಂದು ಡಾನ್ಸ್ ಕ್ಲಾಸ್ದು ಒಬ್ಳು ಫ್ರೆಂಡ್ ಇದ್ಲು, ಅವಳ ಮನೆ ಇದು ದೇವಸ್ಥಾನ ಪಾಸಾಗಿ ಆ ಕಡೆ ಹೋಗಬೇಕು. ಸೊ ದೇವಸ್ಥಾನದ ಎದುರುಗಡೆ ಸ್ಟ್ರೀಟ್ ಲೈಟ್ಸ್ ಇಲ್ಲ. ಓಕೆ, ಸೊ ರಾತ್ರಿ ಹೊತ್ತಿಗೆ ಫುಲ್ ಕತ್ಲಾಗಿರುತ್ತೆ. ಸೊ ನನಗೆ ನೆನಪಿದೆ, ನಾನೇನೋ ಒಂದು 5th ಸ್ಟ್ಯಾಂಡರ್ಡ್ ಆ ಥರ ಇರಬೇಕಾದ್ರೆ ಇವಳೊಂದು ಕತೆ ಹೇಳಿದ್ಲು ನನಗೆ. ಓಕೆ, ಬಟ್ ಅವಾಗೆಲ್ಲ ನಮಗೆ ಅಷ್ಟೊಂದು ಕತೆ ಎಲ್ಲ ಗೊತ್ತಿಲ್ಲ. ಸೊ ಇದು ಹೇಳಿದಾಗ ಈ ಥರ ಇದೆಯಾ ಆ ಥರ ನಾವು ಲೈಕ್ ಐ ವಾಸ್ ಆ್ಯಕ್ಚುಲಿ ಮೆಸ್ಮರೈಸ್ಡ್ ಆಯಿತು, ಈ ಥರ ಎಲ್ಲ ಆಗಿತ್ತಾ ಅಂತ. ಸೊ ಅವಳು ಏನು ಹೇಳಿದ್ನಂತೆ, ರಾತ್ರಿ ಅವಳು ಆ ದಾರಿಯಲ್ಲಿ ಹೋಗಬೇಕಾದ್ರೆ ಟಾರ್ಚ್ ಇಟ್ಕೊಂಡಿದ್ಲಂತೆ, ಲೈಟ್ ಆನ್ ಮಾಡಿ ಟಾರ್ಚ್ ಇಟ್ಕೊಂಡಿದ್ಲು. ಆ್ಯಂಡ್ ಅಲ್ಲಿಗೆ ಬಂದ ತಕ್ಷಣ ಟಾರ್ಚ್ ಆಫ್ ಆಯ್ತಂತೆ. ಆ್ಯಂಡ್ ಅದಾದಮೇಲೆ ಪುನಃ ಅವಳು ಆನ್ ಮಾಡಿರೋದು ಅಂತ ಈ ಥರ ಹೇಳಿದ್ಲು. ಸೊ ಇದೊಂದು ಕತೆ ಲೈಕ್ ಅವಾಗದು ಇದೆ. ಸೊ ಆ ಥರ ತುಂಬ ಕತೆಗಳಿದೆ. ಲೈಕ್ ಕೊರಗಜ್ಜ ಹೆಂಗೆ ಬಂದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರು ಈ ಥರ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಇದು ನನ್ನ ಮಗಳು ಎನ್ನ ಬಾಲೆ ಆ ಥರ, ಅಂದರೆ ನನ್ನ ಮಗು ಅಂತ. ಬಿಕಾಸ್ ದುಷ್ಟಶಕ್ತಿಗಳು ಇರುತ್ತಲ್ಲ ಆ ಒಂದು ನೈಟ್ ಟೈಮಲ್ಲಿ. ಸೊ ಅವ್ರನ್ನ ಎದುರಾಕಿ ನನ್ನ ಮಗಳು ಆ ಥರ ಹೇಳ್ತಾರೆ. ಇದೆಲ್ಲ ನಾನು ಕೇಳಿರೋ ಕಥೆಗಳು. ಸೊ ಐ ಡೋಂಟ್ ನೋ ಎಷ್ಟು ನಿಜ ಇದೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಕೇಳ್ಕೊಂಡು ಬಂದಿರೋದು. ಸೊ ಆಬ್ವಿಯಸ್ಲಿ ನಮಗೆ ಆ ಬಿಲೀಫ್ ಬಂದೇ ಬರುತ್ತೆ. ಆ್ಯಂಡ್ ನನಗೇನು ತುಂಬಾ ಎಕ್ಸ್ಪೀರಿಯನ್ಸಸ್ ಆಗಿದೆ, ತುಂಬ ಅಂದರೆ ತುಂಬ. ಓಕೆ, ಇವಾಗ ರೀಸೆಂಟಾಗಿಯೇ ಹೇಳಬೇಕಂದ್ರೆ ನನಗೆ ಚೆನ್ನೈಗೆ ಹೋಗೋಕ್ಕಿತ್ತು ಆಯಿತಾ. ನೈಟ್ 11:30ಗೆ ಟ್ರೈನ್ ಇದ್ದಿದ್ದು. ನಾನು ರೈಲ್ವೆ ಸ್ಟೇಷನ್ ಹೋದೆ, SMBT ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಬೋರ್ಡ್ ನೋಡ್ತೀನಿ, ಟ್ರೈನ್ ಕ್ಯಾನ್ಸಲ್ಡ್. ನಾನು ಬುಕ್ ಮಾಡಿರೋ ಟ್ರೈನ್ ಕ್ಯಾನ್ಸಲ್ಡ್ ಅಂದರೆ ನೆಕ್ಸ್ಟ್ ಡೇ 3 ಗಂಟೆಗಿದೆ. ಅದು ಯಾವುದೋ ನಾರ್ತಿದ್ದು ಟ್ರೈನ್ ಇದ್ದಿದ್ದು. ಓಕೆ, ನಾನು ಹೆಂಗೆ ಹೋಗಲಿ, ಐ ಹ್ಯಾವ್ ಟು ಗೋ. ನೆಕ್ಸ್ಟ್ ಡೇ ನನಗೊಂದು ಮೀಟಿಂಗ್ ಇತ್ತು, ಐ ಹ್ಯಾವ್ ಟು ಗೋ. ಏನು ಮಾಡಲಿ ನಾನು ಅಂತ ಹಂಗೆ ಅಂದ್ಕೊಂಡೆ. ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ. 5th ಪ್ಲ್ಯಾಟ್ಫಾರ್ಮಿಂದ ಸುಮ್ಮನೆ ನಡ್ಕೊಂಡು ಬಂದೆ, 1st ಪ್ಲ್ಯಾಟ್ಫಾರ್ಮ್ವರೆಗೂ ಬಂದು ಹಿಂಗೆ ನಿಂತ್ಕೊಂಡು ಕೊರಗಜ್ಜ ನಾನು ಏನು ಮಾಡಲಿ ಹಿಂಗೆ ನೋಡ್ತೀನಿ. ಇಬ್ಬರು ನಡ್ಕೊಂಡು ಬರ್ತಿದ್ದಾರೆ, IRCTCದು ಇದು ಹಾಕ್ಕೊಂಡು ಬ್ಯಾಜ್ ಹಾಕ್ಕೊಂಡು ಆಯಿತಾ. ಅವ್ರು ಬಂದು ನಾನು ಕೇಳಿದೆ, ಇದು ಟ್ರೈನ್ ಇಲ್ವಾ ಅಂತ ಕೇಳಿದೆ. ಇಲ್ಲ, ಇಲ್ಲಿಗೆ ಹೋಗಬೇಕು ನಿನಗೆ ಅಂತ ಕೇಳಿದರು. ಅಂದರೆ ನನಗೆ ಚೆನ್ನೈ ಹೋಗೋಕ್ಕಿತ್ತು, ನಾಳೆ ಹೋಗಲೇಬೇಕು ಅಂತ.
ಆ್ಯಂಡ್ ಇದ್ರ ಇನ್ ಬಿಟ್ವೀನ್ ಅವ್ರ ಹತ್ರ ತುಂಬ ಜನ ಬಂದುಬಿಟ್ಟು ಕೇಳ್ತಿದ್ದಾರೆ ಟ್ರೈನ್ ಇದು ಯಾವ ಟ್ರೈನು ಅದು ಟ್ರೈನ್ ಈ ಟ್ರೈನು ಅವ್ರು ಬರೀ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಬಟ್ ನನ್ನ ಅವರು ಬಿಟ್ಟೇ ಇಲ್ಲ ಗೊತ್ತಾ, ಟ್ರೈನ್ ಹತ್ತೋವರೆಗೂ ನನ್ನ ಹಿಂದೆನೇ ಬರ್ತಿದ್ರು. ಅವ್ರು ಫಸ್ಟಿಗೆ ಹೇಳಿದ್ರು ಹೋಗಿ ಜನರಲ್ ಟಿಕೆಟ್ ತೊಗೋ, ನನ್ನ ಕೌಂಟರ್ ಹತ್ರ ಕರ್ಕೊಂಡೋದ್ರು. ಅದು ಲೈಕ್ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರು, ಪೊಲೀಸವ್ರ ಹತ್ರ ಬ್ಯಾರಿಕೇಡ್ ಓಪನ್ ಮಾಡಿಸಿ ನನ್ನ ಬ್ಯಾರಿಕೇಡಿಂದ ಅಲ್ಲಿ ಕಳಿಸಿ ಸರ್ ಹೇಳಿದರು ಟಿಕೆಟ್ ಕೊಡೋಕ್ಕೆ ಅಂತ ಹೇಳು ಅಂತ. ಆದರೆ ಅವರು ಕೊಟ್ಟಿಲ್ಲ, ಬಿಕಾಸ್ ಟ್ರೈನ್ ಅಷ್ಟು ಫುಲ್ ಆಗಿದೆ. ಅವರು ಎಕ್ಸ್ಟ್ರಾ ಟಿಕೆಟ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಇನ್ನು ಟಿಕೆಟ್ಸ್ ಕೊಡೋಕ್ಕಾಗಲ್ಲ ಅಂತ ಕೌಂಟರ್ ಕ್ಲೋಸ್ ಮಾಡಿದ್ರು. ಆಮೇಲೆ ಅವರು ಹೇಳಿದ್ರು ಸರಿ ನೀನು ನಾರ್ಮಲ್ ಆ್ಯಪಲ್ಲಿ ನೀನು ಡೌನ್ಲೋಡ್ ಮಾಡ್ಕೋ. ಆ ಆ್ಯಪ್ ರೈಲ್ವೆ ಸ್ಟೇಷನ್ ಸರೌಂಡಿಂಗಲ್ಲಿ ನಮಗೆ ಬುಕ್ ಮಾಡೋಕ್ಕಾಗಲ್ಲ. ಓಕೆ 100 ಮೀಟರ್ಸ್ ಅವೇ ಇರಬೇಕು ರೈಲ್ವೆ ಸ್ಟೇಷನಿಂದ. ಅದರಲ್ಲಿ ನೀನು ಮಾಡು. ಇಲ್ಲ ಬೇಡ ಇಲ್ಲಿ ಬಾ ಅಂತ ಹೇಳ್ಕೊಂಡು ಇನ್ನೊಂದು ಸರ್ನ ಕರೆದ್ರು. ಆ ಸರ್ನ ಕರ್ಕೊಂಡು ಹೊರಗಡೆ ಮಿಷಿನ್ ಹತ್ರ ಎಷ್ಟು ಮಿಷಿನ್ಸ್ ಹತ್ರ ಹೋಗಿ ಚೆಕ್ ಮಾಡಿದ್ದಾರೆ ಗೊತ್ತಾ, ಬಟ್ ಸರ್ವರೇ ಡೌನ್ ಇತ್ತು. ಓಕೆ, ಸೊ ಅದೂ ಆಗಿಲ್ಲ. ಆಮೇಲೆ ಅವರು ಒಳಗಡೆ TTR ಹತ್ರ ಕರ್ಕೊಂಡೋದ್ರು. ಫುಲ್ TTRs ಕೂತ್ಕೋತಾರಲ್ಲ ಆ ರೂಮಿಗೆ, ಆ TTR ಹತ್ರ ಮಾತಾಡಿ ಇವಳಿಗೊಂದು ಸೀಟ್ ಕೊಡಿ, ಅವಳು ನಾರ್ಮಲ್ ಟಿಕೆಟ್ ತೊಗೋತಾಳೆ ಆ್ಯಂಡ್ ಶಿ ವಿಲ್ ಪೇ ಯು ಇನ್ ದ ಟ್ರೈನ್ ಫಾರ್ ದ ಏನು AC ಇದಕ್ಕೆ ಪೇ ಮಾಡ್ತಾಳೆ. ಐ ಮೀನ್ ಕನ್ಫರ್ಮ್ಡ್ ಅಲ್ಲ, ಟಿಕೆಟ್ ಸಿಗುತ್ತಲ್ಲ ಅಂತ. ಅವ್ರು ಹೇಳಿದ್ರು ಸರಿ ಈ ಕೋಚ್ ಹತ್ರ ಬಾ ಅಂತ. ಯಾರು TTR ಅಂದರೆ ಈ ಕೋಚ್ ಹತ್ರ ಬಾ ಅಂತ, ನೀನು ಈ ನಾರ್ಮಲ್ ಟಿಕೆಟ್ ತೊಗೊಂಡು ಕೋಚ್ ಹತ್ರ ಬಾ ಅಂತಂದ್ರು. ನಾನು ಅಂದ್ಕೊಳ್ಳೋದು ಯಾರವರು, ನನಗೇನಕ್ಕೆ ಅಷ್ಟೊಂದು ಹೆಲ್ಪ್ ಮಾಡಬೇಕು ಅವರು ಅಲ್ವಾ. ಸೊ ಅಜ್ಜ ಅಂತ ಹೇಳಿದ ತಕ್ಷಣ ಲೈಕ್ ನಾನು ಏನು ಮಾಡಲಿ ಅಂತ ಹೇಳಿದ ತಕ್ಷಣ ಇವ್ರು ಬಂದ್ರ. ಸೊ ಅದು ವಾಸ್ ಲೈಕ್ ಅದೊಂದು ಎಕ್ಸ್ಪೀರಿಯನ್ಸ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಂತಂದರೆ ನಾನು ಗಾಡಿ ಓಡಿಸ್ತಾ ಇದ್ದೆ, ಬಟ್ ನೈಟ್ ನಾನು ಉಡುಪಿಯಿಂದ ಬರಬೇಕಿತ್ತು ಆಯ್ತು ಆಫ್ಟರ್ 1:30 ಆ ಥರ. ಸೊ ಒಬ್ಬಳೇ ಬರೋಕ್ಕೆ ಬೇಡ ಅಂತೇಳಿ ನನ್ನ ನೇಬರ್ ಒಬ್ಬ ಹುಡುಗ ಇದ್ದಾನೆ, ಅವನ್ನ ಕರೆದಿದ್ದೆ ನೀನು ಬಾ ನನ್ನ ಜೊತೆ ಅಂತ. ಸೊ ಅವ್ನು ಗಾಡಿ ಓಡಿಸ್ತಾ ಇದ್ದ, ನಾನು ಆ್ಯಕ್ಚುಲಿ ಮೊಬೈಲಲ್ಲಿ ಲೂಡೋ ಆಡ್ತಾ ಇದ್ದೆ. ಆಲ್ಮೋಸ್ಟ್ 1:30 ಆಯಿತು. ಸೊ ಮಂಗಳೂರಲ್ಲಿ KPT ಅಂತ ಒಂದು ಜಂಕ್ಷನ್ ಇದೆ. ಸೊ ಆ KPT ಹತ್ರ ಹಿಂಗೆ ಸ್ಟೀಪ್ ರೋಡ್ ಇದೆ ಆಯ್ತು. ಆ ಸ್ಟೀಪ್ ರೋಡ್ ಹಿಂಗೆ ಹತ್ತಬೇಕಾದ್ರೆ ಐ ಸಾ ಒಬ್ಬರು ಹಿಂಗೆ ಕ್ರಾಸ್ ಆಗೋದು. ಕ್ರಾಸ್ ಆಗಿ ಅವ್ರು ಹಿಂಗೆ ಬಂದರು ಗಾಡಿ ಹತ್ರ, ಲೈಕ್ ಅಟ್ಯಾಕ್ ಮಾಡೋ ಥರ. ಐ ಸ್ಟಿಲ್ ರಿಮೆಂಬರ್ ಆ ಫೇಸ್ ಹೆಂಗಿತ್ತು ಅಂತಂದರೆ ಒಂಥರ ವೈಟ್ ಲೈಟ್ ಹಾಕಿದಂಗೆ ಮುಖಕ್ಕೆ. ಓಕೆ, ಆ್ಯಂಡ್ ಒಂದು ಹಿಂಗೆ ಟವಲ್ ಥರ ಹಿಂಗೆ ಹಾಕಿದ್ದಾರೆ. ಆ್ಯಂಡ್ ಹಿಂಗೆ ನಮ್ಮನ್ನು ಹಿಂಗೆ ನೋಡ್ತಾ ಬಂದಿರೋದು, ಬಂದು ಗಾಡಿಗೆ ಹೊಡೆದು ಬಿದ್ದರು. ಓಕೆ, ನನಗೆ ಫುಲ್ ಭಯ, ಬಿಕಾಸ್ ನನ್ನ ಗಾಡಿನ ನಾನು ಅಂದೆ ಅವನ ಹತ್ರ ಹೋಗು, ಅವನು ಅಕ್ಕ ಏನು ಮಾಡಲಿ ನಾನು ಇಲ್ಲ ಹೋಗು ಅಂತಂದೆ. ಓಕೆ, ಬಟ್ ನಾನು ಕೇಳಿದೆ ನಿಮ್ಗೆ ಕಾಣಿಸ್ತಿದ್ಯಾ, ಮಿರರಲ್ಲಿ ಕಾಣಿಸ್ತಿದ್ಯಾ ಅಂತ. ಹಾಂ ಹಿಂಗೆ ಬಿದ್ದಿದ್ದಾರೆ ಅಂತ ಹೇಳ್ದೆ. ನನಗೆ ಫುಲ್ ಭಯ ಆಯಿತು ಏನಿರ್ಬೋದು ಅಂತ. ಆ್ಯಂಡ್ ಏನು ಗೊತ್ತಾ, ಮಿರರ್ ಇದೆಯಲ್ಲ, ಮಿರರ್ ಹಿಂಗೆ ಫೋಲ್ಡು ಆಗಿಲ್ಲ. ಓಕೆ, ಆ್ಯಂಡ್ ಬೋನೆಟ್ಟು ಒಂದು ಹಿಂಗೆ ಬೆಂಡಾಗಿ ಏನೂ ಆಗಿಲ್ಲ. ಅಟ್ಲೀಸ್ಟ್ ಮಿರರ್ಗೆ ತಾಕಿದಾಗ ಮಿರರ್ ಆದರೂ ಫೋಲ್ಡ್ ಆಗಿ ಸ್ಕ್ರ್ಯಾಚ್ ಆದ್ರೆ. ಓಕೆ, ಆ್ಯಂಡ್ ಇದು ಯಾವಾಗ ಆಯಿತು ಗೊತ್ತಾ, ನನ್ನ ಗಾಡಿಗೆ ಕೊರಗಜ್ಜನ ಟೆಂಪಲ್ಗೆ ಹೋಗ್ಬಿಟ್ಟು ಪೂಜೆ ಮಾಡಿಸಿರೋದು. ಸೊ ಸ್ಟೇರಿಂಗಲ್ಲಿ ಕೊರಗಜ್ಜನದಲ್ಲಿದ್ದು ಥ್ರೆಡ್ ಇದೆ ಆಯಿತಾ. ಅವನು ಹೆಂಗೆ ಅದನ್ನು ಮುಟ್ಬಿಟ್ಟು ಹೇಳಿದ್ದು, ನನ್ನ ಗಾಡಿಗೂ ಲೈಕ್ ಹಾಕಿಸ್ಬೇಕು ಹೋಗಬೇಕು ಅಂತ ಹೇಳಿದಷ್ಟೆ. ಅವಾಗಲೇ ಈ ಥರ ಆಗಿದ್ದು. ಸೊ ನನಗೆ ಫುಲ್ ಭಯ ಆಗಿದ್ದು ಹಾಗೆ, ಏನಕ್ಕೆ ಅಜ್ಜನ ಹೆಸರು ತೊಗೊಂಡಾಗ ಈ ಥರ ಆಯಿತು ಅಂತ. ಆಮೇಲೆ ನಮಗೆ ಸಮಾಧಾನ ಇಲ್ಲ, ನಾವು ಗಾಡಿಯಲ್ಲಿ ಇಟ್ಬಿಟ್ಟು ಆ ಒಂದು ಗಾಡಿ ತೊಗೊಂಡು ನಾವು ಅಂದರೆ ಸೇಮ್ ಗಾಡಿಯಲ್ಲಿ ಬರೋದು ಬೇಡ. ವಾಟ್ ಇಫ್ ಇಟ್ ಇಸ್ ಆ್ಯಕ್ಚುಲಿ ಪರ್ಸನ್ ಆರ್ ಸಮಥಿಂಗ್ ಅಂತ ಭಯ ಆಯಿತಾ. ಆಮೇಲೆ ನಾವು ವಾಪಸ್ ಬಂದ್ವಿ. ವಾಪಸ್ ಬಂದಾಗ ಯಾರೂ ಇಲ್ಲ, ಖಾಲಿ ರೋಡು. ಆಮೇಲೆ ಪುನಃ ಗಾಡಿ ಇಟ್ಬಿಟ್ಟು ನಾನು ಅಲ್ಲಿಂದ ನನ್ನ ಮನೆಗೆ ಒಬ್ಬಳೇ ಹೋಗಬೇಕು. ನಾನು ಆಂಜನೇಯ ಅಜ್ಜ ಹೇಳ್ಕೊಂಡು ಡ್ರೈವ್ ಮಾಡ್ತಾ ಮನೆವರೆಗೂ ಹೋದೆ. ಯಾರ ಹತ್ರನೂ ಹೇಳಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದೆ, ಮಮ್ಮಿ ಹತ್ರ ಸುಮ್ಮನೆ ಹೇಳಿದೆ ನಂದು ಗಾಡಿ ಏನೋ ಪ್ರಾಬ್ಲಮ್ ಇದೆ, ನಾನು ಸೋರಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಬಟ್ ನಾನು ಸೀದಾ ಹೋಗಿರೋದು ಕೊರಗಜ್ಜನ ಟೆಂಪಲಿಗೆ. ನಂತೂರ ಹತ್ರ ಒಂದು ಕೊರಗಜ್ಜನ ಟೆಂಪಲ್ ಇದೆ. ಅಲ್ಲಿ ಒಬ್ಬರು ಅವ್ರು ಹಿಂಗೆ ಅಕ್ಕಿ ಹಾಕ್ಬಿಟ್ಟು ಹಿಂಗೆ ನೋಡಿ ಹೇಳ್ತಾರೆ. ನಾನು ಅವ್ರ ಹತ್ರ ಹಿಂಗೆ ಹೇಳಿದೆ, ಈ ಥರ ಆಗಿತ್ತು, ಲೈಕ್ ಅಜ್ಜನ ಹೆಸರು ಹಿಂಗೆ ಹೇಳಿದಾಗ ಹಿಂಗೆ ಆಗಿರೋದು. ಅವನು ಬಂದಿದ್ದ, ಹುಡುಗನೂ ಬಂದಿದ್ದ ನನ್ನ ಜೊತೆ. ಸೊ ಅವ್ರು ಫಸ್ಟ್ ಕೇಳಿದ್ರು, ನೀನೇನಕ್ಕೆ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗಿದ್ದು, ಏನಕ್ಕೆ ಅಷ್ಟೊತ್ತಿಗೆ ಗಾಡಿ ಬಿಡ್ಕೊಂಡು ಬಂದಿದ್ದು, ನೀವು ಸೇಫಾಗಿರ್ಬೇಕಲ್ವ ಅಂತಂದು. ಸೊ ನಾವು ಅಂದ್ವಿ, ಇಲ್ಲ ಈ ಥರ ಫಂಕ್ಷನ್ ಇದ್ದಿದ್ದು ಅದಕ್ಕೆ ಬರ್ತಿದ್ದಿದ್ದು, ನನಗೆ ಏನದು ಅಂತ ನೋಡ್ಬಿಟ್ಟು ಹೇಳಿ ಅಂತ ಅಂದೆ. ಹಿ ಸೆಡ್, ಅದು ಅಜ್ಜ ಅಲ್ಲ, ಬಟ್ ಅಜ್ಜನೇ ನಿಮ್ಮನ್ನು ಸೇವ್ ಮಾಡಿರೋದು, ಇಟ್ಸ್ ಅ ನೀಚ ಶಕ್ತಿ ಅಂತಂದರು. ಓಕೆ, ದೆನ್ ಐ ವಾಸ್ ಲೈಕ್ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆ ಥರದ್ದು ಏನೋ ಒಂದು. ಬಟ್ ಆದರೂ ನನಗೆ ಒಂಥರ ನಂಬಿಕೆ ಇಲ್ಲ. ಅದಕ್ಕೆ ನಾನು ಇನ್ನೊಂದು ಕಡೆ ನಾನು ಹೋಗ್ತಾ ಇರ್ತೀನಿ, ಅಲ್ಲೂ ಕೇಳಿದೆ ನಾನು. ಅಲ್ಲೂ ಹೇಳಿದ್ರು ದುಷ್ಟಶಕ್ತಿ ಅಂತಂದ್ರು. ಆವಾಗ ಕನ್ಫರ್ಮ್ ಆಯಿತು. ಓಕೆ, ಆಮೇಲೆ ದೆನ್ ಇವಾಗ ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಯಾವಾಗಲೂ ಹೋಗ್ತೀನಿ. ಲೈಕ್ ಯಾವಾಗ ಹೋದ್ರೂ ಒಮ್ಮೆ ನಾನು ಮಮ್ಮಿ ಕೊರಗಜ್ಜನಲ್ಲಿ ಹೋಗಿ
ಟೈಮ್ ಇಟ್ಕೊಂಡು ಬರ್ತೀವಿ. ಅನುಷಾ ಹಾಯ್. ಹಾಯ್. ಬ್ಯಾಗ್ ತುಂಬಾ ಚೆನ್ನಾಗಿದೆ, ಕ್ಯೂಟ್ ಇದೆ. ಎಲ್ಲಿಂದ ತಗೊಂಡ್ರಿ? ಇದು ಆ್ಯಕ್ಚುಲಿ ಮನೋಜ್ ನನಗೆ ಗಿಫ್ಟ್ ಮಾಡಿರೋದು ಲಾಸ್ಟ್ ಇಯರ್ ಬರ್ತ್ಡೇಗೆ. ಮಾಡ್ತೀರಾ? ತಗೊಂಡು. ಬಟ್ ಈ ಜೋಕ್ ನೀವು ಒಪ್ತೀರಾ? ಅಂದರೆ ಹುಡುಗಿರ್ ಬ್ಯಾಗಲ್ಲಿ ಏನಿಲ್ಲ ಅಂತ ಇಲ್ಲ ಅಂತೆ, ಎಲ್ಲಾನು ಇರುತ್ತಂತೆ. ಆ್ಯಕ್ಚುಲಿ ನನಗೂ ಲೈಕ್ ಸಮ್ಟೈಮ್ಸ್ ಹೇಳ್ತಾರೆ ಇನ್ನು ಬ್ಯಾಗಲ್ಲಿ ಅಪ್ಪ ಅಮ್ಮ ಒಂದು ಬಿಟ್ಟು ಎಲ್ಲನೂ ಇದೆ ಅಂತ. ವಾವ್, ಕರೆಕ್ಟ್ ಗೆಸ್ ಮಾಡಿದ್ದೀನಿ ಹಾಗಿದ್ರೆ. ಓಕೆ, ಹಂಗಂದ್ರೆ ಸ್ಟಾರ್ಟ್ ಮಾಡೋಣ ಟೂರ್. ಬಟ್ ಇವತ್ತಿನ ಬ್ಯಾಗಲ್ಲಿ ಆ ಥರ ಎಲ್ಲನೂ ಇಲ್ಲ, ಬಿಕಾಸ್ ಅಷ್ಟೊಂದು ಸ್ಪೇಸ್ ಇಲ್ಲ. ಸೊ ನನಗೆ ಏನೇನು ಬೇಕು ನಾನು ಅಕಾರ್ಡಿಂಗ್ಲಿ ಒಂದು ದಿನ ನಾನು ಹೋಗಬೇಕಾದ್ರೆ ನನಗೆ ಅವತ್ತಿಗೆ ಏನೇನು ಬೇಕು ಆ ಥರ ನಾನು ಪ್ಲ್ಯಾನ್ ಮಾಡಿ ತೊಗೊಂಡು ಹೋಗೋದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಎಸ್, ರೆಡಿ. ಸೊ ಫಸ್ಟಿಗೆ ಫೋನ್. ಹಾಂ, ಫೋನ್ ಅದು ಮಸ್ಟ್. ಅದಿಲ್ಲ ಅಂದರೆ ಹೊರಗಡೆ ಹೋಗೋಕ್ಕೆ ಆಗಲ್ಲ. ಓಕೆ ಓಕೆ. ಆಮೇಲೆ ಇದು ಬರಬೇಕಾದ್ರೆ ಹಾಕೊಂಡು ಬಂದಿದ್ದಲ್ಲ, ಕೂದಲು ಹಾರು ಹೋಗ್ಬಾರ್ದು ಅಂತ. ಕ್ಯೂಟ್ ಇದೆ ಆ್ಯಕ್ಚುಲಿ ತುಂಬ. ಓಕೆ. ಆಮೇಲೆ ಇದೊಂದು ಇಲ್ಲದೆ ನಾನು ಎಲ್ಲಿಗೂ ಹೋಗಲ್ಲ. ಪವರ್ ಬ್ಯಾಂಕ್. ಪವರ್ ಬ್ಯಾಂಕ್ ಬಿಕಾಸ್ ಆಬ್ವಿಯಸ್ಲಿ ನಾವು ನನ್ನ ಬ್ಲಾಗ್ಸು ಆ್ಯಕ್ಚುಲಿ ಮಾಡ್ತಾ ಇರ್ತೀನಿ ಆಯಿತಾ. ಸೊ ಮಾಡ್ತಾ ಮಾಡ್ತಾ ಬ್ಯಾಟ್ರಿ ಡ್ರೈನ್ ಔಟ್ ಆಗುತ್ತಲ್ಲ ಫೋನಲ್ಲಿ. ಸೊ ಅದಕ್ಕೆ ಕೇಬಲ್ ಆ್ಯಂಡ್ ಪವರ್ ಬ್ಯಾಂಕ್. ನೈಸ್. ಓಕೆ. ಆಮೇಲೆ ದಿಸ್ ಇಸ್ ಆ್ಯಕ್ಚುಲಿ ಒಂದು ಬುಕ್ ಆಯಿತಾ, ಬಿಲೀವ್ ಯು ಕ್ಯಾನ್ ಆ್ಯಂಡ್ ಯು ಆರ್ ಹಾಫ್ ವೇ ದೇರ್. ಆ್ಯಕ್ಚುಲಿ ಇದು ನೋಟ್ಬುಕ್. ಓ, ಬರೆಯೋದಕ್ಕೆ. ನಾನು ಇದು ಆ್ಯಕ್ಚುಲಿ ಏನು ಅನ್ಕೊಂಡೆ ಅಂದರೆ ನೀವು ಓದ್ತೀರಾ. ಇದು ಆ್ಯಕ್ಚುಲಿ ಬರೆಯೋದಕ್ಕೆ. ನಾನು ಓದೋದು ತುಂಬ ಕಡಿಮೆ ಇವಾಗ. ಸೊ ಇದು ನನಗೆ ಸಮ್ಟೈಮ್ಸ್ ಏನಾದರೂ ಮಾತಾಡಬೇಕು ಅಂತಿದ್ರೆ ಅವ್ರು ಏನಾದರೂ ಇವಾಗ ಅಫರ್ಮೇಷನ್ಸ್ ಆರ್ ಏನಾದರೂ ಸಡನ್ನಾಗಿ ನನಗೆ ಏನಾದರೂ ನೆನಪಾಗತ್ತಾ ಅವಾಗ ರೈಟ್. ಒನ್ ಮೋರ್ ಥಿಂಗ್, ಈ ಬುಕ್ ಇದೇನು ಇಷ್ಟ ಆಗುತ್ತಾ ನನಗೆ, ಇಲ್ಲಿ ಕೆಳಗಡೆ ದರ್ ಆರ್ ಲಾಟ್ ಆಫ್ ಇದು ಸ್ಟೇಟ್ಮೆಂಟ್ಸ್. ಓಕೆ. ಈ ಥರ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ವೆನ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್. ಈ ಥರ ಆಲ್ ಲೈಕ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಅದೆಲ್ಲನೂ ಲೈಕ್ ಒಂದೊಂದು ಪೇಜಲ್ಲಿದೆ. ಓಕೆ. ಆ್ಯಂಡ್ ನನ್ನ ಹತ್ರ ಆ್ಯಕ್ಚುಲಿ ನನಗೆ ಡೈರಿ ಬರೆಯೋ ಅಭ್ಯಾಸ ಇದೆ. ಐ ಹ್ಯಾವ್ ಲಾಟ್ ಆಫ್ ಡೈರೀಸ್ ಆ್ಯಂಡ್ ಎಲ್ಲನೂ ಲೈಕ್ ಒಂದೊಂದೊಂದಕ್ಕೆ. ಆ್ಯಕ್ಚುಲಿ ಇವಾಗ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಟ್ರಿಪ್ಪಿದು ಒಂದು ಡೈರಿ. ಓಕೆ. ಇನ್ನೊಂದು ನನ್ನದು ಏನಾದರೂ ಪಾಸಿಟಿವ್ ಥಿಂಗ್ ಆದರೆ ಅದು, ನೆಗೆಟಿವ್ ಥಿಂಗ್ ಆದರೆ ಅದು, ಆ ಥರ ಒಂದೊಂದೊಂದಕ್ಕೆ ಒಂದೊಂದು ಡೈರೀಸ್ ಆ ಥರ ಇದೆ. ಸೊ ಅದೇ ಥರ ಇದೊಂದು. ಎಸ್. ಓಕೆ. ನೆಕ್ಸ್ಟ್. ಆ್ಯಂಡ್ ದೆನ್ ಇದು ಏನಿರ್ಬೋದು, ಗೌಗಲ್ಸ್. ಇರಲೇಬೇಕಲ್ಲ, ಬಿಸಿಲಲ್ವಾ ಬೆಂಗಳೂರಲ್ಲೂ, ಎಂಥ ಬಿಸಿಲಲ್ವ ಇವಾಗ. ಸೊ ಇದು ಆ್ಯಕ್ಚುಲಿ ಇದ್ರದ್ದು ಬಾಕ್ಸ್ ಬೇರೆ, ಬಟ್ ಈಸಿ ಆಗೋಕ್ಕೆ ಅಂತ ನಾನು ಇದರಲ್ಲಿ ಕ್ಯಾರಿ ಮಾಡೋದು. ಇದ್ರಷ್ಟು ದೊಡ್ಡ ಬಾಕ್ಸೇ ಸ್ಪೇಸ್ ಫಿಲ್ ಮಾಡುತ್ತೆ ಖಂಡಿತ, ಅದಕ್ಕೋಸ್ಕರ. ಓಕೆ. ವಾಟ್ ನೆಕ್ಸ್ಟ್? ಐ ಆಮ್ ಕ್ಯೂರಿಯಸ್. ಪರ್ಫ್ಯೂಮ್. ಇದು ಆ್ಯಕ್ಚುಲಿ ಮ್ಯಾಂಡೇಟ್ರಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಮಾಡ್ಲಿಂಗಿಗೆ ಎಲ್ಲ ಪ್ಯಾಜೆನ್ಸಿಗೆ ಎಸ್ಪೆಷಲಿ ಲೈಕ್ ಮಾಡಲ್ಸ್ ಬಂದಾಗ ನಾವು ಅವರಿಗೆ ಒಂದು ಟಿಪ್ ಕೊಡ್ತೀವಿ, ಕ್ಯಾರಿ ಅ ಪರ್ಫ್ಯೂಮ್ ವೆರ್ ಎವರ್ ಯು ಗೋ ಅಂತ. ಓಕೆ. ಬಿಕಾಸ್ ಯು ಶುಡ್ ಆಲ್ವೇಸ್ ಸ್ಮೆಲ್ ಗುಡ್ ಅಲ್ಲ. ನೈಸ್. ಸೊ ಅದಕ್ಕೋಸ್ಕರ ದಿಸ್. ಬಟ್ ಚೆನ್ನಾಗಿರೋದೇ ತಗೋಬೇಕು. ಪಾಯಿಂಟ್. ಕೆಲವೆಲ್ಲ ಪರ್ಫ್ಯೂಮ್ ಇರುತ್ತೆ, ದೇವ್ರೆ ಯಾಕೆ ಹಾಕೊಂಡು ಬರ್ತಾರೆ ಅನ್ನೋ ರೇಂಜಲ್ಲಿ ಇರುತ್ತೆ. ಆ ಒಂದು ಮೈಲ್ಡ್ ಆಗಿ, ಮೈಲ್ಡ್ ಆ್ಯಂಡ್ ಸೆಟಲ್ ಇರೋದು. ದೆನ್ ಸ್ಕ್ರಂಚೀಸ್, ಅದೊಂದು ಎಕ್ಸ್ಟ್ರಾ 3-4 ಇದ್ರೂ ಇರುತ್ತೆ. ಇದೆ ಆ್ಯಕ್ಚುಲಿ ಇದೆ. ಏನು ಗೆಸ್ ಮಾಡ್ತೀನಿ ನೋಡಿ. ಓಕೆ. ಓಕೆ. ಅದು ಸಮ್ಟೈಮ್ಸ್ ಟೈಟ್ ಆಗಿರಬೇಕು ಅಂತಂದರೆ ಇದು, ಲೂಸಾಗಿ ಕಟ್ಕೋಬೇಕಂತಂದರೆ ಇದು, ಆ ಥರ. ಓಕೆ. ಫ್ಯಾಕ್ಟ್ ಅದು. ಆ್ಯಂಡ್ ದೆನ್ ಇದೊಂದು ಸ್ವಲ್ಪ ಖಾಲಿಯಾಗಿದೆ, ವೆಟ್ ವೈಪ್ಸ್ ಒಂದೇನೋ ಇದೆಯಾ ಅಂತ. ಆ್ಯಂಡ್ ಇದು ಮೇಕಪ್ ಕಿಟ್. ಮೇಕಪ್ ಕಿಟ್ ಅಂತಂದರೆ ಎಲ್ಲ ಇಲ್ಲ, ಇಟ್ಸ್ ಲೈಕ್ ಬೇಸಿಕ್. ಲಿಪ್ಸ್ಟಿಕ್, ಐಲೈನರ್, ಕಾಂಪ್ಯಾಕ್ಟ್, ಕಾಜಲ್. ಕಾಂಪ್ಯಾಕ್ಟ್ ಎಲ್ಲ ಇಲ್ಲ. ಕಾಂಪ್ಯಾಕ್ಟ್ ಎಲ್ಲ ಇಲ್ಲ. ಒಂದು ಇದಿದೆ, ಒಂದು ಹೈಲೈಟರ್ ಇದೆ. ಓಕೆ. ಆ್ಯಂಡ್ ಚೀಕ್ ಟಿಂಟ್ ಇದೆ. ದೆನ್ ಆಬ್ವಿಯಸ್ಲಿ ಲೈಕ್ ಲಿಪ್ಸ್ಟಿಕ್, ಕಾಜಲ್, 2-3 ಲಿಪ್ಸ್ಟಿಕ್ ಇದೆ, ಐಲೈನರ್, ಕಾಜಲ್. ನೈಸ್. ಅಷ್ಟೇ. ಓಕೆ, ಆಯಿತಾ. ಇನ್ನು ವಾಲೆಟ್. ಓಕೆ. ಎಷ್ಟಿದೆ ಕ್ಯಾಶು? ಆ್ಯಕ್ಚುಲಿ ನನ್ನ ಹತ್ರ ಕ್ಯಾಶೇ ಇರಲ್ಲ, ಎಲ್ಲ ಆನ್ಲೈನ್. ನಾನು ಆ್ಯಕ್ಚುಲಿ ಇಟ್ಕೊಳ್ಳೋದೇ ಇಲ್ಲ, ಬಿಕಾಸ್ ಇದ್ದರೆ ಅದು ಹಂಗೆ ಸ್ಪೆಂಡ್ ಆಗುತ್ತೆ. ಬಟ್ ಏನೋ ಇದೆ. ಓ, 500 ಇದೆ ಇವತ್ತಿನ ಊಟಕ್ಕೆ. 1000. ಓಕೆ, ನೈಸ್. ಆಮೇಲೆ ಸ್ವಲ್ಪ ಚಿಲ್ಲರೆ ಇದೆ. ಆಮೇಲೆ ಒಂದು $1 ಇದೆ. $1. ಈ ಅಪ್ಪ ಅಮ್ಮನ ಫೋಟೋ ಅದೆಲ್ಲ ಇಲ್ವಾ? ಇದೆ. ನಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇದೆ. ಓಕೆ. ಆ್ಯಂಡ್ ಐ ಥಿಂಕ್ ಮಮ್ಮಿದ ಫೋಟೋ ಇದೆ ಅನ್ಸುತ್ತೆ. ಮಮ್ಮಿದ ಫೋಟೋ ಇದೆ. ಆ್ಯಂಡ್ ನಂದು ಚಿಕ್ಕ ವಯಸ್ಸಲ್ಲಿರುವಾಗ ಯಾವುದೋ ಒಂದು ಫೋಟೋ ಇದೆ, ಎಲ್ಲೋ ಇದೆ. ಇರಲಿ ಬಿಡಿ. ಬಟ್ ಎಸ್, ಇಟ್ಕೊಂಡಿದ್ದೀರಲ್ಲ, ಅದು ಗ್ರೇಟು. ಚಿಕ್ಕ ಫೋಟೋಸ್ ಎಲ್ಲ, ಅದೆಲ್ಲ ಮೆಮೊರೀಸ್ ಆ್ಯಕ್ಚುಲಿ. ಅದಿದೆ. ಸೊ ಸನ್ಸ್ಕ್ರೀನ್ ಮಸ್ಟ್. ಇದೇನು ಗೊತ್ತಾ,
ಮೇ ಬಿ ಪೆಪ್ಪರ್ ಸ್ಪ್ರೇ. ಸೀರಿಯಸ್ಲಿ ಇನ್ನು ನಿಮ್ಮನ್ನ ಕರೆಯೋರೆಲ್ಲ ಹೇಳ್ತಾರೆ ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಅನುಷರಾಜ್ ಓಡಾಡ್ತಿದ್ದಾರೆ, ಸ್ವಲ್ಪ ಬಟ್ ನಾನು ಬ್ಯಾಗಿಂದ ತೆಗೆಯೋಷ್ಟರಲ್ಲಿ ಅವರು ಓಡ್ ಬಂದಾಗಿರುತ್ತೆ ಅನ್ಸುತ್ತೆ. ಬಟ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಕೇಳಿದ್ದೆ ಈ ಥರ ಹುಡುಗಿರೆಲ್ಲ ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಓಡಾಡಬೇಕು ಆ ಥರದ್ದೆಲ್ಲ ಒಂದು ಕಾಲದಲ್ಲಿ ಹೇಳ್ತಿದ್ರಲ್ಲ. ನನಗೆ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು. ಓಕೆ. ನಾನು ಯಾವುದೋ ಒಂದು ಇನ್ಸಿಡೆಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಏನೋ ಆಗಿತ್ತು ಅಂತ. ಅದಕ್ಕೆ ಅವನಂದ ಇರು ನಿನಗೆ ಪೆಪ್ಪರ್ ಸ್ಪ್ರೇ ಆರ್ಡರ್ ಮಾಡ್ತೀನಿ ಅಂತ ಅವಾಗಲೇ ಆರ್ಡರ್ ಮಾಡಿ ರೀಚ್ ಆಗಾಯಿತು. ಸೂಪರ್ ಬಿಡಿ, ಗ್ರೇಟ್ ಫ್ರೆಂಡ್. ಆಮೇಲೆ ಏರ್ಪಾಡ್ಸ್. ಓಕೆ. ಇದು ಆ್ಯಕ್ಚುಲಿ ಕಾಟನ್ ಪ್ಯಾಡ್ಸ್. ಇವಾಗ ನಾವು ಮೇಕಪ್ ಹಾಕ್ತೀವ, ಸ್ವೆಟ್ ಆಗ್ತದ, ಸೊ ಹಂಗೆ ಅಲ್ಲೇ ಡ್ಯಾಬ್ ಮಾಡೋಕ್ಕೆ. ನೈಸ್ ನೈಸ್. ದೆನ್ ಪ್ಯಾರಾಸಿಟಮಾಲ್. ಓಕೆ. ಇದು ಪ್ಯಾರಾಸಿಟಮಾಲ್ ಜ್ವರ ಬರ್ತಿರುತ್ತಾ? ತಲೆನೋವು ಏನಾದರೂ ಇದ್ರೆ ನೋಡಿ, ನಾವು ಅದೇ ಹೇಳಿದ್ದು, ಮೆಡಿಕಲ್ ಇರುತ್ತೆ ನಮ್ಮ ಬ್ಯಾಗಲ್ಲಿ, ಮೇಕಪ್ ಥಿಂಗ್ಸ್ ಇರುತ್ತೆ ಬ್ಯಾಗಲ್ಲಿ. ಸೊ ಮೆಡಿಸಿನ್ಸ್ ನಾನು ಟ್ರಾವೆಲ್ ಮಾಡಬೇಕಾದ್ರೆ ನಾನು ಎಲ್ಲ ಮೆಡಿಸಿನ್ಸ್ ತೊಗೊಂಡು ಹೋಗ್ತೀನಿ ಎಮರ್ಜೆನ್ಸಿ. ಬಟ್ ಈ ಥರ ಎಲ್ಲ ಹೋದಾಗ ಅಲ್ಲಿ ಜಸ್ಟ್ ಕ್ಯಾರಿ ಪ್ಯಾರಾಸಿಟಮಾಲ್, ಬಿಕಾಸ್ ಬೇರೆ ಏನು ಬರುತ್ತೆ ಸಡನ್ನಾಗಿ. ಇವನ್ ಮನೆಗೆ ರೀಚ್ ಆಗಿರ್ತೀವಲ್ಲ, ಪ್ಯಾರಾಸಿಟಮಾಲ್ ಆದರೆ ತಲೆನೋವೆಲ್ಲ ಅವಾಗ ಬೇಕಾಗುತ್ತೆ ಅಂತ. ಆಮೇಲೆ ಇರೋದು ಒಂದು ಲಿಪ್ ಬಾಮ್ ಇದೆ. ಓಕೆ. ಆಮೇಲೆ ಇನ್ನೊಂದು ಜಿಪ್ ಇದೆ, ಒಂದು ನಿಮಿಷ. ಓಹೋ, ಅದು ಸೀಕ್ರೆಟ್ ಏನಾದರೂ ಥಿಂಗ್ಸ್ ಇದೆ? ಪೆನ್ನು, ಮಿರರ್. ಓ, ವೆರಿ ಕ್ಯೂಟ್, ಚೆನ್ನಾಗಿದೆ. ನೈಸ್. ಇದೂ ಆ್ಯಕ್ಚುಲಿ ಒಂದು ಫ್ರೆಂಡ್ ಕೊಟ್ಟಿರೋದು. ಗಿಫ್ಟ್ಸ್ ಜಾಸ್ತಿ ಇದೆ. ಗಿಫ್ಟ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ದಿಸ್ ಈಸ್ ಮೆನ್ಸ್ಟ್ರಲ್ ಕಪ್. ಓಕೆ. ಸೊ ದಟ್ ಐ ಕ್ಯಾರಿ ಲೈಕ್ ಸಮ್ಟೈಮ್ಸ್. ಆಮೇಲೆ ಮನೆದು ಕೀ ಇದೆ. ಓ, ಕೀ ಇದು ಚೆನ್ನಾಗಿದೆ. ಇದು ಹೆಂಗಿದೆ ಗೊತ್ತಾ ಕೀ? ಆ್ಯಕ್ಚುಲಿ ಆಪ್ತ ಮಿತ್ರ ಸಿನಿಮಾದಲ್ಲಿ ಕೀ ಹಿಡ್ಕೊಂಡು ಎರಡು ಕೀ ಒಟ್ಟೊಟ್ಟಿಗೆ ಇಟ್ಕೊಂಡು. ಒಂದು ಮನೆಯದು, ಒಂದು ಲೈಕ್ ನನ್ನ ರೂಮ್ ಇರೋದು ಟೆರೆಸಲ್ಲಿ. ಓಕೆ. ಸೊ ಟೆರೆಸ್ಗೆ ಹೋಗೋಕ್ಕೂ ದೆರ್ ಇಸ್ ಅ ಡೋರ್, ಅಲ್ಲಿದು. ವೆರಿ ನೈಸ್. ಕೀ ಮತ್ತೆ ತುಂಬ ಚೆನ್ನಾಗಿದೆ. ನಾನು ಅದೇ ಹೇಳಿದ್ನಲ್ಲ, ಫುಲ್ ಹಿಡಿಯೋಕ್ಕೆ ಫುಲ್ ಗ್ರಿಪ್ ಇದೆ ಕೀ, ಹಂಗಿದೆ ಕೀ. ಆಮೇಲೆ ಒಂದು ಮಿಂಟ್. ಆಯ್ತು, ಅಷ್ಟೇ. ಚೆನ್ನಾಗಿದೆ ನಿಮ್ಮ ಬ್ಯಾಗ್ ಟೂರು, ತುಂಬ ಕ್ಯೂರಿಯಸ್ ಆಗಿರುವಂಥ ಬ್ಯಾಗ್ ಟೂರ್. ಬಟ್ ಎಸ್, ಎಲ್ಲ ಹುಡುಗಿರ್ ಬ್ಯಾಗಲ್ಲಿ ಆಲ್ಮೋಸ್ಟ್ ಇಂಥ ಸ್ಟಫ್ಸ್ ಇದ್ದೇ ಇರುತ್ತೆ ಅಲ್ವಾ? ಬಟ್ ಪೆಪ್ಪರ್ ಸ್ಪ್ರೇ ಐ ಥಿಂಕ್ ವೆರಿ ರೇರ್ಲಿ ಇರುತ್ತೆ. ಬಟ್ ಐ ಥಿಂಕ್ ದಟ್ ಈಸ್ ಒನ್ ಮ್ಯಾಂಡೇಟ್ ಥಿಂಗ್, ಲೈಕ್ ಎಲ್ಲರೂ ಕ್ಯಾರಿ ಮಾಡಲೇಬೇಕು. ಬಟ್ ಅದೂ ಈಸಿಲಿ ಆಕ್ಸೆಸಿಬಲ್ ಇರಬೇಕು. ಅಂದರೆ ಇವಾಗ ಈ ಥರ ಬ್ಯಾಕ್ ಪ್ಯಾಕ್ ಹಾಕೋದಾದ್ರೆ ಬ್ಯಾಗಿನ ಸೈಡಲ್ಲಿ ಇರಬೇಕು, ಸೊ ದಟ್ ಯು ಕ್ಯಾನ್ ಸಡನ್ನಾಗಿ ತೊಗೊಳಕ್ಕಾಗೋ ಥರ. ಬಟ್ ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಗೊತ್ತಾ, ಇವಾಗ ಮಿಡ್ ನೈಟ್ ಅನ್ನೋ ಲೈಕ್ ಕ್ಯಾಬಲ್ಲೆಲ್ಲ ಬರಬೇಕು ಅಂತಂದರೆ ಅವಾಗ ನಾನು ಹಿಂಗೆ ಸೇಫಾಗಿ ಹಿಂಗೆ ಇಟ್ಕೊಂಡಿರ್ತೀನಿ. ಅವರು ಒಳ್ಳೆಯವ್ರು ಇರ್ಬೋದು, ಬಟ್ ನಮಗೆ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಅವಾಗ ಸೇಫಾಗಿ ಇಟ್ಕೊಂಡಿರ್ತೀನಿ. ಸೊ ಇವಾಗ ನಿಮ್ಮ ಬ್ಯಾಗ್ ಟೂರಿಂದ ನಮ್ಗೆ ಗೊತ್ತಾಗಿರೋದು ಏನು ಅಂದರೆ, ಒಂದು ಪೆಪ್ಪರ್ ಸ್ಪ್ರೇ ಇಟ್ಕೊಂಡಿರಿ, ಅದು ತುಂಬ ಸೇಫ್. ಆ್ಯಕ್ಚುಲಿ ನಿಮ್ಮನ್ನು ಇನ್ನಷ್ಟು ಜಾಸ್ತಿ ಸೇಫ್ ಮಾಡುತ್ತೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಳುನಾಡಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ, ದೇವರನ್ನು ತೋರಿಸಿ ಈಗ ತುಂಬ ಅದನ್ನು ಹಾಳು ಮಾಡ್ತಿದ್ದಾರೆ, ಅಥವಾ ಆ ಭಕ್ತಿ ಕಡಿಮೆ ಆಗ್ತಿದೆ. ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋದಾಗಿರ್ಬೋದು, ಅದನ್ನು ಅನುಕರಣೆ ಮಾಡೋದಾಗಿರ್ಬೋದು, ಅದು ಜಾಸ್ತಿ ಆಗ್ತಾ ಇದೆ. ಕಾಂತಾರ ಸಿನಿಮಾ ಆದಮೇಲಂತೂ ಅದು ತುಂಬ ಜಾಸ್ತಿ ಆಗ್ತಾ ಇದೆ ಅನ್ನೋದು. ನೀವೆಷ್ಟು ಬಿಲೀವ್ ಮಾಡ್ತೀರಾ? ಆ್ಯಕ್ಚುಲಿ ಸ್ಟೇಟಸ್ ಹಾಕೋದಾಗಿರ್ಬೋದು, ಅಥವಾ ಫೋಟೋಗಳನ್ನು ಹಾಕೋದಾಗಿರ್ಬೋದು, ಅನುಕರಣೆ ಮಾಡೋದಾಗಿರ್ಬೋದು, ಅದು ಈ ಥರ ಗೊತ್ತಿಲ್ಲದೆ, ಅದರ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಅದು ಜಾಸ್ತಿ ಹರಡ್ತಾ ಇದೆಯಾ, ಅಥವಾ ತುಳುನಾಡಿನ ಜನರಿಂದನೇ ಅದು ಜಾಸ್ತಿ ಆಗ್ತಾ ಇದೆಯಾ, ಅದರ ಭಕ್ತಿ ಕಡಿಮೆ ಆಗ್ತಿದೆಯಾ, ಅಥವಾ ಈ ಆಡಂಬರ ಅದನ್ನು ತೋರಿಸುವಂಥ ರೀತಿ ಜಾಸ್ತಿ ಆಗ್ತಿದೆಯಾ ಅನ್ನೋದು ಏನು ಒಪಿನಿಯನ್ ನಿಮ್ಗೆ? ಭಕ್ತಿ ಮುಂಚೆಯಿಂದ ಯಾರಿಗಿತ್ತು ಅದು ಅದೇ ರೀತಿಯಲ್ಲಿ ಇದ್ದೇ ಇರುತ್ತೆ. ಓಕೆ. ಬಟ್ ಅಲ್ಲಿದು ಮಹಿಮೆ ಗೊತ್ತಾಗಿ ಬೇರೆ ಊರಿನವರು ಬರ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಕೊರಗಜ್ಜನಲ್ಲಿಗೆ ಎಲ್ಲಿಂದೆಲ್ಲ ಬರ್ತಾ ಇದ್ದಾರೆ ಗೊತ್ತಾ ಜನ. ಸೊ ನಾನು ರೀಸೆಂಟ್ಲಿ ಹೇಳ್ತಿದ್ದೆ, ಇನ್ನು ಐ ಥಿಂಕ್ ನಾವೇ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವರನ್ನು ನೋಡೋ ಥರ ಆಗುತ್ತೆ, ಬಿಕಾಸ್ ಅಷ್ಟು ಜನ ಬರ್ತಿದ್ದಾರೆ. ಓಕೆ. ಸೊ ಪಬ್ಲಿಸಿಟಿ ಆಗ್ತಿದೆ. ಬಟ್ ಅದು ಎಲ್ಲ ದೇವಸ್ಥಾನಗಳು ಹಾಗೆ ಅಲ್ವಾ, ಪಬ್ಲಿಸಿಟಿ ಆದಂಗೆ ಜನರು ಸೇರ್ತಾ ಇರ್ತಾರೆ. ಸೊ ನಮಗೆ ಇಲ್ಲ, ನೀವು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ದೇವರು, ಲೈಕ್ ಅವರು ನಂಬೋದಲ್ವ, ಅವ್ರಿಗೂ ಏನಾದರೂ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ, ಅದಕ್ಕೆ ಅವರು ನಂಬ್ತಿರೋದು. ಬಟ್ ಕೆಲವರು ಇದು ಆ್ಯಸ್ ಯು ಸೆಡ್ ಲೈಕ್ ಪಬ್ಲಿಸಿಟಿಗೋಸ್ಕರನೇ ಮಾಡ್ತಿದ್ದಾರೆ. ಅಂದರೆ ಅವರು ಫೇಮಸ್ ಆಗೋಕ್ಕೋಸ್ಕರ ಅದನ್ನು ಬಳಸ್ಕೊತಿದ್ದಾರೆ. ಬಟ್ ನನಗಿರೋ ಬಿಲೀಫ್, ನನಗೆ ಅದು ಸರಿನೋ ತಪ್ಪು ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನು ಹೇಳ್ತಿರೋದು ನನಗಿರೋ ಬಿಲೀಫ್ ಏನಂತಂದರೆ, ಅವ್ರು ಏನಾದರೂ ತಪ್ಪು ಮಾಡಿದರೆ ಆಬ್ವಿಯಸ್ಲಿ ಅವ್ರಿಗೆ ಅದು ರಿಟರ್ನ್ ಸಿಗುತ್ತಲ್ವಾ. ಸೊ ಅದು ನನ್ನ ಬಿಲೀಫ್. ಸೊ ಅವ್ರೇನೇ ಅವರಿಗೆ ಅದು ಮಾಡೋಕ್ಕೆ ಥಾಟ್ ಕೊಡೋದು ಯಾವುದೋ ಒಂದು ಎನರ್ಜಿ.
ಅದು ಮಾಡಿ ಆದಮೇಲೆ ಅವ್ರು ಏನಾದರೂ ಅನುಭವಿಸ್ಬೇಕಾದ್ರೂ ಅದೂ ಲೈಕ್ ಆ ಎನರ್ಜಿನೇ ಕೊಡೋದು. ಹೌದು. ಸೊ ಅದು ಹಂಗೆ ನಾವು ಬಿಟ್ಬಿಟ್ಟು ನಮಗೇನೂ ಮಾಡೋಕ್ಕಾಗಲ್ಲ, ಅದು ಅವ್ರ ಇಷ್ಟ, ಅವ್ರು ಮಾಡ್ತಿರೋದು. ಸೊ ಅದನ್ನು ಮಿಸ್ಯೂಸ್ ಲೈಕ್ ಮಾಡಬಾರ್ದು. ನಿಮ್ಮ ಭಕ್ತಿ ನಿಮ್ಮೊಳಗಡೆ ಇರಬೇಕು, ಅದನ್ನು ತೋರಿಸ್ಕೊಳಕ್ಕೆ ಹೋಗಬೇಡಿ. ಇವಾಗ ನನ್ನ ಅಜ್ಜಿ ಮನೆ ಪಕ್ಕದಲ್ಲೇ ಜುಮಾದಿ ಬಂಟ್ ಅಂದು ನೇಮ್ ಆಗ್ತಿರೋದು. ನಮ್ಮ ಅಜ್ಜಿ ಮನೆ ಇಲ್ಲಾಂದ್ರೆ ಇಲ್ಲೇ ಲೈಕ್ ನಾವು ರೂಮಿಂದನೇ ನಾವು ಸಮ್ಟೈಮ್ಸ್ ಮಿಡ್ ನೈಟ್ ಎಲ್ಲ ನೋಡ್ತಾ ಇದ್ವಿ. ಓಕೆ, ಸೊ ಚಿಕ್ಕ ವಯಸ್ಸಿಂದ ಆ ಡೇಟ್ಸ್ ಬಂದಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ನೇಮ ನೋಡೋಕ್ಕೆ ಅಂತ. ರಾತ್ರಿ ಎಲ್ಲ ಕೂತ್ಬಿಟ್ಟು ನೋಡೋದು. ಆ್ಯಂಡ್ ಜುಮಾದಿ ಬಂಟದ ನೇಮ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವರ ಹೈಡ್ ಆ್ಯಂಡ್ ಸೀಕ್ ಎಲ್ಲ ಆಡ್ತಾರೆ ಆ್ಯಂಡ್ ಬ್ಯಾರಿ ಭಾಷೆಯಲ್ಲಿ ಮಾತಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಿರೋದು ಚಿಕ್ಕ ವಯಸ್ಸಿಂದ. ಬಟ್ ಅವಾಗ ನಾನು ಇದ್ರ ಬಗ್ಗೆ ಹೋಗಿ ಅದು ಗೊತ್ತಿಲ್ಲದೆ ಇರೋ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಬೇಕಾದ್ರೆ ಅವ್ರು ಕೇಳ್ತಿದ್ರು ನನ್ನ ಹತ್ರ. ನನಗೆ ಎಷ್ಟೋ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರು ಕೇಳ್ತಿದ್ರು ಅದು ಹೆಂಗೆ ಹಂಗೆ, ಅದು ಯಾಕೆ ಆ ಥರ ಈ ಥರ ಅಂತೆಲ್ಲ ಹೇಳ್ತಿದ್ರು. ಆವಾಗ ನಂಗೆ ಸಿಟ್ಟು ಬರ್ತಿತ್ತು, ಏನಕ್ಕೆ ಇವ್ರು ನಂಬ್ತಿಲ್ಲ ಇದನ್ನಂತ. ಬಟ್ ಕಾಂತಾರ ಮೂವಿ ಬಂದಾದ್ಮೇಲೆ ನಂಬಕ್ಕೆ ಶುರು ಆಯಿತು. ನಂಗೆ ಫುಲ್ ಖುಷಿ. ಇವಾಗ ಯಾರ್ಯಾರು ಏನೇನು ಹೇಳ್ತಿದ್ರು ಅವ್ರಿಗೆಲ್ಲರೂ ನಂಬಿಕೆ ಬಂತಾ. ಸೊ ಅದೇ ಲೈಕ್ ಆ ಭಕ್ತಿ ಆರ್ ದಟ್ ಬಿಲೀಫ್ ಅದು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿ ಅವ್ರಿಗಾಗೇನೆ ಬರಬೇಕು. ಓಕೆ, ನಮ್ಮ ಭಕ್ತಿ ಲೈಕ್ ಮುಂಚೆ ಚಿಕ್ಕ ವಯಸ್ಸಿಂದನೂ ಇದೆ, ಅದು ಯಾವಾಗಲೂ ಹಂಗೆ ಇದ್ದೇ ಇರುತ್ತೆ. ಎಸ್, ನಿಜ, ಕರೆಕ್ಟ್. ತುಂಬ ಸ್ಪಿರಿಚುವಲ್ ಬಗ್ಗೆ ನಾವು ಮಾತಾಡಿದ್ವಿ, ತುಂಬ ಸ್ಪಿರಿಚುವಲ್ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ಜನಕ್ಕೆ ಅದು ಕನೆಕ್ಟು ಆಗುತ್ತೆ. ಯಾಕಂದರೆ ತುಂಬ ಜನ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಅದ್ರ ಕಡೆ ವಾಲ್ತಿರೋರು ಜಾಸ್ತಿ, ಸ್ಪಿರಿಚುವಲಿ ಕನೆಕ್ಟ್ ಆಗ್ತಿರೋರು ಜಾಸ್ತಿ. ಅಂದರೆ ಎಜುಕೇಷನ್ ಎಷ್ಟು ಜಾಸ್ತಿ ಆಗ್ತಾ ಇದ್ವಿ, ಎಷ್ಟು ನಾಲೆಜಬಲ್, ಎಷ್ಟು ಮೆಚ್ಯೂರ್ಡ್ ಪರ್ಸನ್ ಆಗ್ತಾ ಇದ್ದಾರೋ ಅಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗ್ತಿರೋರು ಜಾಸ್ತಿ. ಚೆನ್ನಾಗಿ ಮಾತಾಡಿದ್ರಿ ನೀವು ಆ ವಿಷಯದ ಬಗ್ಗೆ. ಬಟ್ ನಾವೀಗ ಸ್ವಲ್ಪ ಡೈವರ್ಟ್ ಆಗೋಣ ವಿಷಯದ ಬಗ್ಗೆ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಬರೋಣ. ಯಾಕಂದರೆ ಒಂದು ಮಂಗಳೂರು ಅಂದರೆ ಒಂದು ಹಳ್ಳಿಯಿಂದ ಇಲ್ಲಿಗೆ ಬರಬೇಕು ಬೆಂಗಳೂರು ಅಂತಾಗ ಊರ ಕಡೆ ಎಲ್ಲ ಅಂದ್ಕೊಳ್ತಾರೆ, ಬೆಂಗಳೂರು ಹೋಗಿ ಸೆಟ್ಲ್ ಆಗೋದೇ ಒಂದು ದೊಡ್ಡ ವಿಷಯ ಆಗಿಬಿಡುತ್ತೆ. ಈಗ ಅಲ್ಲ, ಮುಂಚೆ. ಬಟ್ ಅಲ್ಲಿಂದ ಈಗಲೂ ಕೂಡ ಕೆಲವರು ಕನಸು ಕಾಣ್ತಿರ್ತಾರೆ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಥವಾ ನಾನು ಆ್ಯಕ್ಟರ್ ಆಗಬೇಕು, ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದು, ಇಂಥದ್ದೆಲ್ಲ ಕನಸುಗಳನ್ನು ಕಂಡಿಡ್ತಾರೆ. ಸೊ ಹೆಂಗೆ ಬರಬಹುದು ಅವರು, ಒಂದು ಜೊತೆಗೆ ಬಂದ ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಏನೆಲ್ಲ ಖುಷಿ ಇದೆ, ಅಥವಾ ಅವ್ರು ಅಂದ್ಕೊಂಡಷ್ಟೇ ಕಲರ್ಫುಲ್ ಇದೆಯಾ ಈ ಲೈಫ್? ಓಕೆ, ಫಸ್ಟಿಗೆ ಮಂಗಳೂರು ಮುಂಚೆ ಲೈಕ್ ಮೇ ಬಿ ಹಳ್ಳಿ ಥರ ಇತ್ತು. ಮುಂಚೆನೂ ಆ್ಯಕ್ಚುಲಿ ಇಲ್ಲ, ಆ್ಯಕ್ಚುಲಿ ಇಲ್ಲ. ಅಂದರೆ ಮೇ ಬಿ ಸ್ವಲ್ಪ ಒಳಗಡೆ ಏರಿಯಾಸ್ ಅದೇ. ಬಟ್ ಮ್ಯಾಂಗ್ಳೂರ್ ಲೈಕ್ ಸಿಟಿ, ಮುಂಚೆಯಿಂದನೂ ಸಿಟಿನೇ. ಸೊ ಆ ಥರದ್ದು ಇದು ಇರಲಿಲ್ಲ. ಅಂದರೆ ನಮಗೆ ಎಕ್ಸ್ಪೋಜರ್ ಇತ್ತು, ಎಲ್ಲನೂ ಇತ್ತು. ಸ್ಕೂಲ್ಸಲ್ಲಾಗಿರಲಿ ಯಾವುದ್ರಲ್ಲಾಗಿದ್ರೂ ಎಕ್ಸ್ಪೋಜರ್ಸ್ ಇತ್ತು. ಆ್ಯಂಡ್ ಯಾವುದೇ ಒಂದು ರೂರಲ್ ಏರಿಯಾದಿಂದ, ಆ್ಯಂಡ್ ಇದು ಬರೀ ರೂರಲ್ ಅಂತಲ್ಲ, ಯಾರೇ ಒಬ್ಬರು ಇದ್ರದ್ದು ಅವೇರ್ನೆಸ್ ಇಲ್ಲದೆ ಲೈಕ್ ಬರ್ತಾರಲ್ವ, ಅವರಿಗೆ ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ಫಸ್ಟಿಗೆ ಕ್ಲಿಯರಾಗಿ ಸ್ಟಡಿ ಮಾಡಬೇಕು. ಓಕೆ, ಏನೇನು ಯಾವ ಥರ ಅಂತ ಕ್ಲಿಯರಾಗಿ ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಅವರಿಗೆ ಮಾಡಲಿಂಗಿಗೆ ಬರಬೇಕು ಅಂತಂದರೆ, ಇವಾಗ ನಿಮ್ಮ ಹೈಟ್ 5'2" ಅಂತಿದ್ರೆ, ಓಕೆ, ನಿಮಗೆ ರನ್ವೇ ಮಾಡೆಲ್ ಆಗಬೇಕು ಅಂತಿದ್ರೆ ನಿಮಗೆ ರನ್ವೇ ಮಾಡೆಲ್ ಆಗೋಕ್ಕಾಗಲ್ಲ. ರನ್ವೇ ಮಾಡೆಲ್ ಅಂದರೆ ರ್ಯಾಂಪ್ ವಾಕಲ್ಲಿ ನಡೀತಾರಲ್ಲ. ಓಹೋ, ಇವಾಗ ಶೋಸ್, ಇವಾಗ ಲ್ಯಾಕ್ಮೆ ಶೋಸ್, ಫ್ಯಾಷನ್ ವೀಕ್ಸ್ ಎಲ್ಲ ಇರುತ್ತಲ್ಲ, ಆ ಥರದ್ದು ದಟ್ ಇಸ್ ರನ್ವೇ ಮಾಡೆಲ್. ಒಬ್ಬರು ಡಿಸೈನರ್ದು ಔಟ್ಫಿಟ್ನ ನಾವು ಹಾಕಿಬಿಟ್ಟು ಅದನ್ನು ತೋರಿಸ್ಕೊಳ್ಳೋಕ್ಕೆ ಲೈಕ್ ವಿ ವಾಕ್, ದಟ್ ಇಸ್ ರನ್ವೇ. ಓಕೆ, ಸೊ ಅದು ಆಗೋಕ್ಕಾಗಲ್ಲ, ಬಿಕಾಸ್ ರನ್ವೇ ಮಾಡೆಲ್ಗೆ ಅದರದ್ದೇ ಆಗಿರೋ ಕ್ರೈಟೀರಿಯಾಸ್ ಇದೆ. ಓಕೆ, ಬಟ್ ಮಾಡಲಿಂಗಲ್ಲಿ ಡಿಫ್ರೆಂಟ್ ವೆರೈಟೀಸ್, ಕ್ಯಾಟಗರೀಸ್ ಇದೆ. ರನ್ವೇ, ಕಮರ್ಷಿಯಲ್, ಫಿಟ್ನೆಸ್, ಇವಾಗ ಪ್ಲಸ್ ಸೈಜ್ ಮಾಡಲ್ಸ್ ಇದ್ದಾರೆ. ಇವಾಗ ದಪ್ಪ ಇರೋರು ಅನ್ಕೋಬೋದು ನಾನು ಹಿಂಗೆ ಮಾಡಲಿಂಗ್ ಮಾಡೋದು ಆ ಥರ. ಬಟ್ ನೋ, ಇವಾಗ ಪ್ಲಸ್ ಸೈಜ್ ಮಾಡಲ್ಸು ಇದೆ. ಆರ್ ಮೇ ಬಿ ಲೈಕ್ ಯಾವುದೂ ಇಲ್ಲ ಅಂತಂದರೆ ಹ್ಯಾಂಡ್ ಮಾಡಲ್ಸ್ ಇದೆ, ಫೀಟ್ ಮಾಡಲ್ಸ್ ಇದೆ, ಒಂದೊಂದು ಬಾಡಿ ಪಾರ್ಟ್ ಲೈಕ್ ಹೇರ್ ಮಾಡಲ್ಸ್ ಇದೆ. ಓಕೆ, ಸೊ ಯಾವುದೇ ಒಂದು ಅವರಿಗೆ ಯಾವುದು ಫಿಟ್ ಇನ್ ಆಗುತ್ತೆ ಅದಕ್ಕೆ ಅವರಿಗೆ ಹೋಗ್ಬೋದು. ಸೊ ಫಸ್ಟಿಗೆ ಅವರಿಗೆ ಅವೇರ್ನೆಸ್ ಬೇಕು, ಅಂದರೆ ನಾನು ಯಾವ ಕ್ಯಾಟಗರಿಗೆ ಫಿಟ್ ಆಗ್ತೀನಿ. ಸೊ ಹಾಗಂದ್ರೆ ಕ್ಲಿಯರ್. ಈಗ ಕೈ ತುಂಬ ಚೆನ್ನಾಗಿದೆ ಅಂದರೆ ಕೈಗೆ ಹ್ಯಾಂಡ್ ಮಾಡೆಲ್ ಆಗ್ಬೋದು, ನಿಮ್ಮ ಫೀಟ್ ತುಂಬ ಚೆನ್ನಾಗಿದೆ, ಹೇರ್ ತುಂಬ ಚೆನ್ನಾಗಿದೆ, ಐಸ್, ಲಿಪ್, ಇಯರ್, ಎವ್ರಿಥಿಂಗ್ ಮ್ಯಾಟರ್ ಆಗುತ್ತೆ. ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಇನ್ ಕೇಸ್ ಲೈಕ್ ಡಿಸಪಾಯಿಂಟ್ ಆಗಬೇಕು ಅಂತ ಇಲ್ಲ, ಇಸ್ ವಾಟ್ ಐ ಆಮ್ ಸೇಯಿಂಗ್. ಅಂದರೆ ನಾನು ಹಿಂಗಿದ್ದೀನಿ, ನನಗೆ ಏನಕ್ಕೆ ಅದು ಸಿಕ್ಕಿಲ್ಲ ಆ ಥರ ಆಗಬೇಕು ಅಂತಿಲ್ಲ. ಓಕೆ, ನೀವು ಹಿಂಗಿದ್ದೀರಾ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಹಿಂಗಿದ್ದೀರಾ ಅಂತ. ಓಕೆ, ಆ್ಯಂಡ್ ನೀವು ಅದಕ್ಕೆ ಟ್ರೈ ಮಾಡಿ, ಇನ್ನೊಂದಕ್ಕೆ ಟ್ರೈ ಮಾಡಿ. ದಿಸ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ, ಆಯಿತಾ? ಸೊ ಸೇಮ್ ಇವನ್ ಆ್ಯಕ್ಟಿಂಗಲ್ಲೂ ಅಷ್ಟೇ. ಇವಾಗ ಎಲ್ರಿಗೂ ಆ್ಯಕ್ಟ್ ಮಾಡೋಕ್ಕೆ, ಆಬ್ವಿಯಸ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಕ್ಸ್ಪ್ರೆಸಿವ್ ಆಗಿರಬೇಕಲ್ಲ, ಆ ಒಂದು ಟ್ಯಾಲೆಂಟ್ ಇದ್ದೇ ಇರಬೇಕು. ಎಲ್ಲೋ ಒಂದು ಕಡೆ ಒಂದು ಟ್ಯಾಲೆಂಟ್ ಇರಬೇಕು. ಇಲ್ಲದಿದ್ದರೆ ಅದನ್ನು ಬಿಲ್ಡ್ ಮಾಡ್ಕೋಬೇಕು. ಸೊ ಹೆಂಗೆ ಬಿಲ್ಡ್ ಮಾಡ್ತೀರಾ? ಆ್ಯಕ್ಟಿಂಗ್ ಕ್ಲಾಸಸ್ಸಿಗೆ ಸೇರ್ಬೋದು.
ಅಲ್ವಾ. ಆ್ಯಂಡ್ ಥಿಯೇಟರ್ಸಿಗೆ ಸೇರ್ಬೋದು, ಥಿಯೇಟರ್ ಗ್ರೂಪ್ಸಿಗೆ. ಆ್ಯಂಡ್ ಥಿಯೇಟರ್ ಗ್ರೂಪ್ ಇಸ್ ಒನ್ ಆಫ್ ದಿ ಬೇಸ್. ಸಮ್ಟೈಮ್ಸ್ ನನಗೆ ಬೇಜಾರಾಗುತ್ತೆ, ಅಲ್ಲಿ ನನಗೆ ಒಂದು ಚಾನ್ಸ್ ಸಿಕ್ತಿದ್ರೆ ನಾನು ಅಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡ್ತಾ ಬರ್ತಿದ್ದಲ್ವಾ ಅಂತ. ಲೈಕ್ ಅದೂ ಆಗುತ್ತೆ. ಬಟ್ ನನಗೆ ಕೆಲಸನೂ ಇರೋದ್ರಿಂದ ಎಲ್ಲನೂ ಮಾಡೋಕ್ಕಾಗಲ್ಲ, ಲೈಕ್ ತುಂಬಾ ಕಷ್ಟ ಇದೆ. ಓಕೆ, ಸೊ ಫಸ್ಟಿಗೆ ಮೇಯ್ನಾಗಿ ಏನು ಮಾಡಬೇಕು ಅಂತಂದರೆ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು. ಯಾವುದಕ್ಕಾದ್ರೂ ಮಾಡಲಿಂಗ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಏನೇ ಆಗಿರಲಿ, ಫಸ್ಟಿಗೆ ಬೇಸಿಕ್ ಪೋರ್ಟ್ಫೋಲಿಯೋ ಸೆಟ್ ಮಾಡಿರಬೇಕು. ಆ್ಯಂಡ್ ದೆನ್ ಇಂಟ್ರೊಡಕ್ಷನ್ ವೀಡಿಯೋ ಇರಬೇಕು. ಓಕೆ, ಇಂಟ್ರೊಡಕ್ಷನ್ ವೀಡಿಯೋ ಇಂಗ್ಲೀಷಲ್ಲಿ ಮ್ಯಾಂಡೇಟ್ರಿ ಆಗಿರಬೇಕು. ಇನ್ನೊಂದು ನೀವು ಯಾವ ಲ್ಯಾಂಗ್ವೇಜಿಗೆ ಟ್ರೈ ಮಾಡ್ತಿದ್ದೀರಾ ಆ ಲ್ಯಾಂಗ್ವೇಜಲ್ಲಿ ಒಂದು ಇಂಟ್ರೊಡಕ್ಷನ್ ವೀಡಿಯೋ. ಇನ್ನೊಂದು ಆ್ಯಕ್ಟಿಂಗಿಗಾದರೆ ಆ್ಯಕ್ಟಿಂಗ್ ವೀಡಿಯೋ ರೆಡಿ ಮಾಡ್ಕೊಂಡಿರಬೇಕು. ಒಂದು ಶಾರ್ಟ್ ಮೊನೋಲಾಗ್ ಆರ್ ಏನೋ ಒಂದು ರೆಡಿ ಮಾಡ್ಕೊಂಡಿರ್ಬೇಕು, ಇಷ್ಟಿರಬೇಕು. ಅದಾದಮೇಲೆ ನಿಮಗೆ ಏಜೆನ್ಸಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಇರೋದ್ರಿಂದ ತುಂಬಾ ಈಸಿ ಅಲ್ವಾ, ಏನೋ ಒಂದು ಹೊಡೀರಿ, ಏಜೆನ್ಸೀಸ್ ಇಷ್ಟೊಂದು ಲಿಸ್ಟ್ ಬರುತ್ತೆ. ಬಟ್ ಅಗೇನ್ ಅದರಲ್ಲಿ ಜೆನ್ವಿನ್ ಏಜೆನ್ಸೀಸ್ ಅಂತ ಚೆಕ್ ಮಾಡಬೇಕು. ಓಕೆ, ಅದು ಹೆಂಗೆ ಚೆಕ್ ಮಾಡ್ತೀರಾ? ಅವ್ರದ್ದು ಪೇಜಸ್ಸಿಗೆ ಹೋಗಿ, ಅವ್ರದ್ದು ಯಾರ್ಯಾರು ಮಾಡೆಲ್ಸ್ ಇದೆಲ್ಲ ಹಾಕಿರ್ತಾರ ಆ ಮಾಡೆಲ್ಸ್ ಪೇಜಸ್ಸಿಗೆ ಹೋಗಿ ಆ ಥರ ಲೈಕ್ ರಿಸರ್ಚ್ ಮಾಡಿ, ಲೈಕ್ ಇನ್ವೆಸ್ಟಿಗೇಟ್ ಮಾಡಿ, ಯಾವ್ದು ಏನೇನು. ಅಷ್ಟು ಡೌಟ್ ಇದ್ರೆ ಅವ್ರಿಗೆ ಮೆಸೇಜ್ ಮಾಡಿಬಿಟ್ಟು ಕೇಳಿ. ಓಕೆ, ಸೊ ಈ ಏಜೆನ್ಸೀಸಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಆ ಏಜೆನ್ಸೀಸ್ದು ಇಮೇಲ್ ಐ ಡಿ ಇದೆಲ್ಲ ಇರುತ್ತೆ ಅವ್ರ ಪ್ರೊಫೈಲಲ್ಲಿ. ಅವರಿಗೆ ಡೈರೆಕ್ಟಾಗಿ ಮೇಲ್ ಮಾಡ್ಬೋದು, ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಇವಾಗ ತುಂಬ ಈಸಿ ಇದೆಯಲ್ಲ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಆ ಥರ ಮಾಡ್ಬೋದು. ಆ್ಯಂಡ್ ನಾನು ಆ್ಯಕ್ಚುಲಿ ಇದು ಮುಂಚೆ ಮಾಡ್ತಿರಲಿಲ್ಲ ಆ್ಯಕ್ಟಿಂಗ್ ಇದರಲ್ಲಿ. ಡೈರೆಕ್ಟರ್ಸಿಗೆ ನಾನು ಮುಂಚೆ ಮೆಸೇಜ್ ಮಾಡ್ತಿರಲಿಲ್ಲ ಲೈಕ್ ಪ್ರೊಫೈಲ್. ಬಟ್ ಒಬ್ಬರು ಡೈರೆಕ್ಟರೇ ಹೇಳಿದ್ದು, ಏನಕ್ಕೆ ಮಾಡಬಾರ್ದು ನೀನು ಮಾಡು ತಂದರು. ಸೊ ದೆನ್ ಐ ಸ್ಟಾರ್ಟೆಡ್. ನಾವು ಆ್ಯಕ್ಚುಲಿ ಆಪರ್ಚುನಿಟೀಸ್ ಹುಡ್ಕೊಂಡು ಹೋಗಬೇಕು ಅಂತ. ಹೌದು. ಓಕೆ, ಸೊ ನಾನು ಯಾರೇ ಅವ್ರು ರಿಪ್ಲೈ ಮಾಡದಿಲ್ಲ, ಎಷ್ಟೋ ಜನ ರಿಪ್ಲೈ ಮಾಡದೇ ಇರೋರಿಗೆ ಇದ್ದಾರೆ ಇವತ್ತಿಗೂ. ಓಕೆ, ನಾನು ಕೇರೇ ಮಾಡಲ್ಲ, ನಾನು ಹಾಕ್ತಾನೆ ಇಡ್ತೀನಿ. ಅವ್ರು ಯಾವಾಗಾದ್ರೂ ಒಂದಿನ ನೋಡ್ತಾರಲ್ವ. ಸೊ ನಾವು ಹೇಳಬೇಕು, ಐ ಆಮ್ ಲುಕಿಂಗ್ ಫಾರ್ ದಿಸ್ ಆಪರ್ಚುನಿಟಿ. ಬಟ್ ಅಗೇನ್ ಅವರಿಗೆ ಈ ಥರ ಫೀಚರ್ಸ್ ಬೇಕು, ಆ ಥರ ಬೇಕು ಅಂತ ಅವರಿಗೂ ಒಂದು ಇದಿರುತ್ತೆ. ಸೊ ಆ ಥರದ್ದು ಫಿಟ್ ಆದರೆ ಅಬ್ವಿಯಸ್ಲಿ ಅವರು ದೇ ವಿಲ್ ರೀಚ್ ಔಟ್ ಟು ಯು ಇಫ್ ದೇ ಆರ್ ಜೆನ್ವಿನ್. ಓಕೆ, ಅದೂ ಇದೆ. ಸೊ ನಾವು ಟ್ರೈ ಮಾಡ್ತಾ ಇರಬೇಕಾದ್ರೆ ನಾವು ಸೇಫ್ ಆಗಿರೋಕ್ಕೂ ನಾವು ನೋಡಬೇಕು. ಸೇಫ್ ಅಂದರೆ ಹೆಂಗದು? ಇನ್ ಆಲ್ ವೇಸ್, ಆಯಿತಾ. ಇವಾಗ ನೀವೊಂದು ಕಾಸ್ಟಿಂಗ್ ಕಾಲ್ ನೋಡ್ತೀರಾ, ಆ ಕಾಸ್ಟಿಂಗ್ ಕಾಲಲ್ಲಿ ಕೊಟ್ಟಿರೋ ನಂಬರ್ ಅದು ಅವ್ರ ನಂಬರ್ ಆಗಿರಬೇಕು ಅಂತಿಲ್ಲ. ಇಟ್ ಮೈಟ್ ಬಿ ಸಮ್ ಅದರ್ ನಂಬರ್. ಎಷ್ಟೊಂದು ಕಾಸ್ಟಿಂಗ್ ಕಾಲ್ಸ್ ಆ ಥರ ಬರುತ್ತೆ. ಯಾರೋ ಒಬ್ಬರು ತೆಗೆದು ನಂಬರ್ ಹಾಕ್ಬಿಟ್ಟು ಪೋಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ಯಾವಾಗಲೂ ಆ ಜೆನ್ವಿನ್ ಪ್ರೊಡಕ್ಷನಿಂದ ಕಾಸ್ಟಿಂಗ್ ಕಾಲ್ ಬರ್ತಿದೆಯಾ ಅಂತ ಚೆಕ್ ಮಾಡಬೇಕು. ಓಕೆ, ಸುಮ್ಮನೆ ಯಾವುದೋ ವಾಟ್ಸಪ್ಪಲ್ಲಿ ಬಂತು ಅಂತ ಹೇಳಿಬಿಟ್ಟು ಅದಕ್ಕೆ ಮೆಸೇಜ್ ಮಾಡೋಕ್ಕೆ ಹೋಗ್ಬಾರ್ದು. ಯಾರೋ ಎಷ್ಟು ಎಲ್ಲೆಲ್ಲೋ ಜನರಿರ್ತಾರೆ, ಯಾರ್ಯಾರು ಏನೇನೋ ಮೆಸೇಜ್ ಮಾಡ್ತಾರೆ. ಓಕೆ, ಸೊ ಅದು ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ನಾವು ನಮ್ಮನ್ನು ಗ್ರೂವ್ ಮಾಡ್ಕೋಬೇಕು. ಆ್ಯಸ್ ಇನ್ ಹೆಂಗೆ ಮಾತಾಡೋದು. ಇವಾಗ ಕಮ್ಯುನಿಕೇಷನ್ ಸರಿ ಇಲ್ವಾ, ಕಮ್ಯುನಿಕೇಷನ್ ಕ್ಲಾಸಸ್ ಹೋಗಿ, ಆನ್ಲೈನ್ ಕ್ಲಾಸಸ್ ಇದೆ. ಆರ್ ಏನು ಇಂಪ್ರೂವ್ ಮಾಡೋಕ್ಕೆ ಏನೇನು ಬೇಕೋ ಅದು ಮಾಡಿ ಕಲೀರಿ. ವಾಕಿಂಗ್ ಕಲೀರಿ, ಪೋಸಿಂಗ್ ಕಲೀರಿ. ಇದೆಲ್ಲ ಲೈಕ್ ಸಿಂಪಲ್ ಬೇಸಿಕ್ ಥಿಂಗ್ಸ್ ಅಲ್ಲ. ಏನೂ ಗೊತ್ತಿಲ್ಲದೆ ನನಗೆ ಶೂಟ್ ಸಿಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಆ ಕೆಪಬಿಲಿಟೀಸ್ನ ಬಿಲ್ಡ್ ಮಾಡ್ಕೋಬೇಕು. ಸೊ ದೀಸ್ ಆರ್ ಸರ್ಟನ್ ಥಿಂಗ್ಸ್. ಏನು ಹೇಳೋದು, ಒಂದು ಮಾಡೆಲ್ ಆರ್ ಆರ್ಟಿಸ್ಟಿಗೆ ಬೇಕಿರೋಂಥ ಲೈಕ್ ಮೈನ್ಯೂಟ್ ಥಿಂಗ್ಸ್. ಆ್ಯಂಡ್ ಒಬ್ಬರು ಫಸ್ಟ್ ಬರ್ತಾ ಇದ್ದರೆ ಬರೀ ಇದನ್ನು ನಂಬ್ಕೊಂಡು ಅವ್ರಿಗೆ ಇರೋಕ್ಕಾಗಲ್ಲ, ದುಡ್ಡು ಬೇಕಲ್ಲ. ಹೌದು. ಸೊ ಸೈಡಲ್ಲಿ ಆಬ್ವಿಯಸ್ಲಿ ಒಂದು ಜಾಬ್ ಇರಲೇಬೇಕು. ನಿಮ್ಮ ಫ್ಯಾಮಿಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದರೆ ಫಿನಾನ್ಷಿಯಲಿ ದೆನ್ ಬೇಡ. ಓಕೆ, ಅವ್ರು ಸಪೋರ್ಟಿವ್ ಆಗಿ ಇಲ್ಲ ನೀನು ಮಾಡ್ಕೊ, ನಾನು ನೋಡ್ಕೋತೀನಿ ಅಂತ ಅಂದರೆ ಮಾಡ್ಬೋದು. ಓಕೆ, ನಾನೇನಕ್ಕೆ ಅದು ಮಾಡಿಲ್ಲ, ಇಟ್ಸ್ ಬಿಕಾಸ್ ಆಫ್ ದ್ಯಾಟ್ ಅಲ್ಲ. ಐ ಡೋಂಟ್ ವಾಂಟ್ ಟು ಟ್ರಬಲ್ ಮೈ ಪೇರೆಂಟ್ಸ್. ಹೌದು, ಅದಕ್ಕೋಸ್ಕರ ನನ್ನ ಕೆಲಸ ಅಷ್ಟು ಕಷ್ಟ ಆದ್ರೂ ನಿದ್ದೆ ಇಲ್ದೂ ಇದನ್ನು ಮಾಡ್ತಿದ್ದೀನಿ, ಅದನ್ನು ಎಲ್ಲನೂ ಮಾಡ್ತಿರೋದಲ್ಲ. ಸೊ ಒಬ್ವಿಯಸ್ಲಿ ಕೆಲಸ ಬೇಕು, ಇಲ್ದಿದ್ರೆ ಏನಾದರೂ ಒಂದು ಇನ್ಕಮ್ ಸೋರ್ಸ್ ಬೇಕೇ ಬೇಕು. ಹೌದು, ಇಲ್ದಿದ್ರೆ ತುಂಬಾ ಕಷ್ಟ ಇದೆ ಸರ್ವೈವ್ ಆಗೋಕ್ಕೆ. ಓಕೆ, ಇನ್ನೊಂದು ಇವಾಗ ಲೈಕ್ ಕಾಂಪಿಟೇಷನ್ ತುಂಬ ಇದೆ. ಯಾಕಂದರೆ ಜನರಿಗೆ ಅವ್ರದ್ದೊಂದು ಫೋಟೋ ಹೋರ್ಡಿಂಗ್ ಮೇಲೆ ಬಂದರೆ ಸಾಕು, ದುಡ್ಡು ಬೇಕು ಅಂತಿಲ್ಲ. ಹೌದು, ಏನೋ ಒಂದು ಶೂಟ್ ಸಿಕ್ಕಿದ್ರೆ ಸಾಕು. ಅದರಿಂದ ಏನಾಗ್ತಿದೆ ಅಂತಂದರೆ ಮಿಕ್ಕಿದ್ದವರಿಗೆ ಎಫೆಕ್ಟ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಈಸ್ ಒನ್ ಮೋರ್ ಥಿಂಗ್. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನಾವು ಮಾಡೆಲ್ಸ್ನ ಟ್ರೈನ್ ಮಾಡುವಾಗ ಪ್ಯಾಜೆನ್ಸಲ್ಲಿ ನಾನು ಹೇಳ್ತೀನಿ, ನೀವು ಆ್ಯಕ್ಚುಲಿ ಫ್ರೀಯಾಗಿ ಹೋಗೋಕ್ಕೆ ಒಪ್ಕೋಬೇಡಿ. ನಿಮಗೆ ಅದು ನಿಜವಾಗ್ಲೂ ಬೆನಿಫಿಟ್ ಆಗ್ತಿದ್ರೆ ಮಾತ್ರ ನೀವು ಹೋಗಿ. ಬಿಕಾಸ್ ನಾನೂ ಮಾಡಿದ್ದೀನಿ ಮುಂಚೆ. ನಾನು ಏನಕ್ಕೆ ಮಾಡಿದ್ದೀನಿ, ಆಬ್ವಿಯಸ್ಲಿ ನಾನು ಅದರಿಂದ ನನಗೇನು ಗ್ರೋತ್ ಸಿಗುತ್ತೆ ಅಂತ ನೋಡಿಬಿಟ್ಟೇ ಮಾಡಿರೋದು. ಅದೊಂದು ಅಲ್ಲಿ ಸ್ಟಾಪ್ ಆಗೋದು ಅಂತಿದ್ರೆ ನಾನು ಆ ಥರ ಇದಕ್ಕೆ ಹೋಗಿಲ್ಲ. ಸೊ ಅದು ನಿಮಗೆ ಇಂಪ್ಯಾಕ್ಟ್ ಕೊಡ್ತಿದ್ರೆ ಅಂದರೆ ಮಾತ್ರ ನೀವು ಹೋಗಿ, ಇಲ್ದಿದ್ರೆ ನೀವು ಫ್ರೀಯಾಗಿ
ಮಾಡಲೇಬೇಡಿ. ಇವಾಗ ಯಾರು ಫ್ರೀಯಾಗಿ ಮಾಡ್ಕೊಳ್ಳೋಕ್ಕೆ ಒಪ್ತಾ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಕ್ಲೈಂಟ್ ಪೇ ಮಾಡಲೇಬೇಕಾ, ಪ್ರೊಡಕ್ಷನ್ ಪೇ ಮಾಡಲೇಬೇಕಾ. ಸೊ ಈ ಥರ. ಆ್ಯಂಡ್ ಎಷ್ಟು ಮೂವೀಸಲ್ಲೇ ನಾನು ಹೇಳ್ತೀನಿ, ಲೈಕ್ ನಾನು 2-3 ಮೂವೀಸ್ ಮಾಡಿದ್ದೀನಿ, ಅದರಲ್ಲೂ ನನಗೆ ಪೇಮೆಂಟೇ ಸಿಕ್ಕಿಲ್ಲ. ನಾನು ಫಾಲೋ ಅಪ್ ಮಾಡಿ 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 ಲಾಸ್ಟಿಗೆ ಸಾಕಾಗೋಯ್ತು ನನಗೆ. ಅದು ಹೆಂಗೆ ಅವ್ರು ಇನ್ನೊಬ್ರದ್ದು ಪೇಮೆಂಟ್ ಕೊಡದೆ ಅವರು ನಿದ್ದೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನಾವು ನಮ್ಮ ಸ್ವೆಟ್ ಆ್ಯಂಡ್ ಬ್ಲಡ್ ಹಾಕಿರ್ತೀವಿ, ಅದಕ್ಕೆ ಅಷ್ಟೊಂದು ಕಷ್ಟ ಬಂದಿರ್ತೀವ. ಮೇ ಬಿ ನನಗೆ ಅದು ಅಷ್ಟೊಂದು ಇಫೆಕ್ಟ್ ಆಗಲ್ಲ, ಓಕೆ. ಬಟ್ ಎಷ್ಟೋ ಜನರಿಗೆ ಆ ಒಂದು ಚಿಕ್ಕ ಅಮೌಂಟು ಲೈಕ್ ಮ್ಯಾಟರ್ ಆಗುತ್ತಲ್ಲ, ಬಿಕಾಸ್ ಅದೇ ಅವ್ರದ್ದು ಲಿವಿಂಗ್ ಆಗಿರುತ್ತೆ. ಆ್ಯಂಡ್ ಅವರು ಸ್ಪೆಂಡ್ ಕೂಡ ಮಾಡಿರ್ತಾರೆ ಅಲ್ವಾ. ಈಗ ಏನಕ್ಕಾದರೂ ಅವರು ಸ್ಪೆಂಡ್ ಮಾಡಬೇಕು, ಹೋಗಬೇಕು ಅಂತ ಆದರೂ ಕಾಸ್ಟ್ಯೂಮ್, ಮೇಕಪ್, ಎವ್ರಿಥಿಂಗ್. ಎಕ್ಸಾಕ್ಟ್ಲಿ. ಬಟ್ ಈಗ ಹೇಳಿದ್ರಿ ಹೆಂಗೆ ಬರಬೇಕು, ಅವ್ರು ಹೆಂಗೆ ರೆಡಿ ಆಗಿರಬೇಕು ಅಂತ. ತುಂಬ ಸಲ ಕೇಳಿರೋ ವಿಚಾರ ಕರಾಳ ಮುಖಗಳಿರುತ್ತೆ ಅನ್ನೋದು ಈ ಇಂಡಸ್ಟ್ರಿಯಲ್ಲಿ. ಅಂದರೆ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಅಥವಾ ಯಾರು ಕೆಲವರು ಕಮಿಟ್ಮೆಂಟಿಗೆ ಏನಾದರೂ ಬರ್ತೀಯಾ ಅಂತ ಮಾತಾಡ್ತಾರೆ ಅನ್ನುವಂಥದ್ದು ಕೆಲವರು ಈ ವಿಚಾರದ ಬಗ್ಗೆ ಮಾತಾಡ್ತಾರೆ. ಇಂಥ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಆಗುತ್ತೆ ಇಂಡಸ್ಟ್ರಿಯಲ್ಲಿ? ಅಂದರೆ ಬರೋರಿಗೆ ಆ ಥರ ಹೇಳ್ತಾರಾ ಡೈರೆಕ್ಟರ್ಸ್ ಅಥವಾ ಯಾರಾದರೂ ಒಂದು ಫೇಮಸ್ ಪರ್ಸ್ನಾಲಿಟಿ ಹೇಳ್ತಾರಾ ಆ ಥರ? ಹಂಗೆ ಆಗೋದು ಹೌದಾ? ಆಗುತ್ತೆ, ಓಕೆ. ಬಟ್ ತುಂಬ ಒಳ್ಳೆಯವರು ಇದ್ದಾರೆ, ಓಕೆ. ಅದಕ್ಕೆ ನಾನು ಹೇಳಿದ್ದು ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಇದಕ್ಕೆ ಸ್ಟೆಪ್ ಮಾಡಬೇಕು ಅಂತಂದರೆ, ಇಂಡಸ್ಟ್ರಿಗೆ ಸ್ಟೆಪ್ ಮಾಡಬೇಕು ಅಂತಂದರೆ, ಒಂದು ಆಪರ್ಚುನಿಟಿ ಸಿಗಬೇಕು ಅಂತಂದರೆ. ಬಿಕಾಸ್ ನನಗೇನು ತುಂಬ ಎಕ್ಸ್ಪೀರಿಯನ್ಸಸ್ ಆಗಿದೆಯಾ? ತುಂಬಾ ಆಗಿದೆ. ಓಕೆ ಓಕೆ. ಅಂದರೆ ಡೈರೆಕ್ಟ್ ಅಪ್ರೋಚೇ ಮಾಡ್ತಾರಾ ಅವರು? ಹಾಂ, ಡೈರೆಕ್ಟಾಗಿಯೇ ಕೇಳ್ತಾರೆ. ಲೈಕ್ ಫಸ್ಟಿಗೆಲ್ಲ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಇವಾಗ ಏನೋ ಅವ್ರು ಹಿಂಗೆ ಹೆಸಿಡೆಂಟಾಗಿ ಹಿಂಗೆ ಕೇಳ್ತಾ ಬರಬೇಕಾದ್ರೆ ನಾನೇ ಕೇಳ್ತೀನಿ, ಓಕೆ ಆಗಲ್ಲ ಅಂತ. ಓಕೆ. ಬಿಕಾಸ್ ನಾವು ಅಷ್ಟು ಬೋಲ್ಡ್ ಆಗ್ತೀವಿ, ಓಕೆ. ಅವ್ರು ಏನಕ್ಕೆ ಅಷ್ಟೊಂದು ಹೆಸಿಡೆಂಟಾಗಿ ಕೇಳಬೇಕು, ಓಕೆ. ಸೊ ಅದು ಎಕ್ಸ್ಪೀರಿಯನ್ಸ್ ಆಗಿ ಆಮೇಲೆ ನಾವು ಅದು ಯೂಸ್ ಟು ಆಗ್ತೀವಿ. ಆ್ಯಂಡ್ ದೆನ್ ವಿಲ್ ಮೇಕ್ ಇಟ್ ವೆರಿ ಕ್ಲಿಯರ್, ಲೈಕ್ ನೋ, ಇಲ್ಲ ಅಂತ, ಓಕೆ. ಆ್ಯಂಡ್ ನನಗೆ ಒಬ್ಬರು ಮುಂಚೆ ಹೇಳಿದರು, ನೀನು ಇಫ್ ಇಟ್ ಇಸ್ ಕಮಿಟ್ಮೆಂಟ್ ನಿನಗೆ 15 lakhs ಕೊಡ್ತೀನಿ, ಕಮಿಟ್ಮೆಂಟ್ ಇಲ್ಲದೆ ಇದ್ದರೆ ಇಟ್ ಇಸ್ 4 lakhs ಅಂತ, ಓಕೆ. ಸೊ ಅದು ಆ್ಯಕ್ಚುಲಿ ಏನಾದರೂ ಜೆನ್ವಿನ್ ಆಗಿದ್ದರೆ ಅವ್ರು ಆ 4 lakhsಗಾದರೂ ಒಪ್ಕೋಬೇಕಾ? ಏನಕ್ಕೆ ಕೊಟ್ಟಿಲ್ಲ ನನಗೆ ಅದು? ಸೊ ಅವರು ಟೆಸ್ಟ್ ಮಾಡೋದು, ಓಕೆ ಓಕೆ. ಸೊ ಈ ಥರದ್ದು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾರೇ ಆಗಿದ್ರು ಅವರಿಗೆ ಏನೋ ಒಂದು ಸಿಗ್ತಿದೆ ಅಂತಂದರೆ ಏನಕ್ಕೆ ಬಿಡ್ತಾರೆ ಅವರು? ಸೊ ಒಬ್ವಿಯಸ್ಲಿ ಯಾರೇ ಆದರೂ ಯಾವೇ ಫೀಲ್ಡಲ್ಲಿ ಆಗಿದ್ರು ಅವ್ರು ಟ್ರೈ ಮಾಡೇ ಮಾಡ್ತಾರೆ. ಇವಾಗ ಕಾರ್ಪೊರೇಟಲ್ಲಿ ಆಗಿದ್ರು ಅಲ್ಲೂ ಟ್ರೈ ಮಾಡ್ಬೋದು, ನಂಗೆ ಗೊತ್ತಿಲ್ಲ, ಐಮ್ ಜಸ್ಟ್ ಸೇಯಿಂಗ್. ಸೊ ಎಲ್ಲೇ ಆಗಿದ್ರು ಜನರು ಟ್ರೈ ಮಾಡೇ ಮಾಡ್ತಾರೆ. ಬಟ್ ಈ ಫೀಲ್ಡಲ್ಲಿ ಏನಂತಂದರೆ ಅದು ಹಿಂಗೆ ಈಸಿಯಾಗಿ ಆಗ್ತಿದೆ ಅಂತಷ್ಟೇ, ಓಕೆ ಓಕೆ. ಬಿಕಾಸ್ ಇಟ್ ಇಸ್ ಗ್ಲಾಮರ್ ಇಂಡಸ್ಟ್ರಿ, ಅದಕ್ಕೋಸ್ಕರ ಅದು ಈಸಿಯಾಗಿ ಆಗ್ತದೆ. ಇದರಿಂದ ಎಷ್ಟೋ ಜನ ಆಕ್ಟ್ರೆಸ್ ಯಾರಿದ್ದಾರೆ ಇದೆಲ್ಲ ಬಿಟ್ಟೆ ಹೋಗಿರೋರು ಇರ್ಬೋದು, ಸಫರ್ ಆಗೋರು ಇರ್ಬೋದು, ಲೋ ಫೀಲ್ ಇರ್ಬೋದು. ಬಿಕಾಸ್ ದಿಸ್ ಇಸ್ ಒನ್ ಮೋರ್ ಪಾಯಿಂಟ್, ಓಕೆ. ಇವಾಗ ಲೋ ಫೀಲ್ ಅಂತಂದಾಗ ನನಗೆ ನೆನಪಾಯಿತು. ಆ್ಯಕ್ಚುಲಿ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನನ್ನ ಒಬ್ಬರು ಸ್ಕ್ರಿಪ್ಟ್ ರೀಡಿಂಗಿಗೆ ಅಂತ ಒಬ್ಬರು ಮನೆಗೆ ಕರ್ಕೊಂಡು ಹೋಗಿದ್ರು. ಸೊ ನನಗೆ ಗೊತ್ತಿರೋ ಹುಡುಗ, ಅವನು ನನ್ನ ಫ್ರೆಂಡ್ ಆಯಿತಾ. ಅವನು ಇವರೊಬ್ಬರು ಡೈರೆಕ್ಟರ್ ಹೊಸ ಮೂವಿ ಮಾಡ್ತಿದ್ದಾರೆ, ಆ್ಯಂಡ್ ನಿನ್ನ ಪ್ರೊಫೈಲ್ ಎಲ್ಲ ಕಳಿಸಿದ್ದೆ, ಎಲ್ಲ ಓಕೆ ಆಗಿದೆ, ನೀನು ಮನೆಗೆ ಅವರು ಗೆಸ್ಟ್ ಹೌಸಿಗೆ ಬಂದುಬಿಟ್ಟು ಸ್ಕ್ರಿಪ್ಟ್ ನೋಡ್ಕೊಂತ. ಸೊ ಮಧ್ಯಾಹ್ನ ಹೊತ್ತಿಗೆ ಬಾ ಅಂತ ಅಂದರು. ನಾನು ಹೋದೆ. ಆ್ಯಂಡ್ ಇದು ಆ್ಯಕ್ಚುಲಿ ಕೇರಳದಲ್ಲ, ಆಯಿತಾ. ಓಕೆ. ನಾನು ಅಲ್ಲಿ ಹೋದಾದ್ಮೇಲೆ ತುಂಬ ಚೆನ್ನಾಗಿ ಮಾತಾಡಿದರು. ಲೈಕ್ ನಾನೊಂದು ಪ್ಲೇಸಲ್ಲಿ ಇಳಿದಿದ್ದೆ, ಅಲ್ಲಿಂದ ನನ್ನ ಪಿಕ್ ಮಾಡಿದರು. ಇವರಿಬ್ಬರು ಇದ್ದರು, ನನ್ನ ಫ್ರೆಂಡು ಇದ್ದಾನಲ್ವ ಒಟ್ಟಿಗೆ. ಸೊ ಹಂಗೆ ಧೈರ್ಯದಲ್ಲಿ ಹೋಗಿರೋದು ನಾನು. ಆ್ಯಂಡ್ ಹೋದೆ, ನನ್ನ ಪಿಕ್ ಮಾಡಿದರು, ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಆಗ ನಾನು ಅಂದ್ಕೊಂಡು ಇಷ್ಟು ಒಳ್ಳೆಯವರಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡೆ. ಆಮೇಲೆ ಊಟ ಕೊಟ್ಟರು, ಫಿಶ್ ಕರಿ ಎಲ್ಲ ಮಾಡಿದರು, ಅವರೇ ಕುಕ್ ಮಾಡಿದ್ದು. ಫಿಶ್ ಕರಿ ಎಲ್ಲ ಮಾಡಿದರು, ರೈಸು, ಫಿಶ್ ಕರಿ, ಹಪ್ಪಳ, ಅದು ಇದು ತುಂಬ ಏನೇನೋ ಏನೋ ತಿನ್ನು ಹಂಗೆ ಹಿಂಗೆಲ್ಲ ಹೇಳಿ ಫುಲ್ ಮಾತಾಡ್ತಾಯಿದ್ರು. ಅದಾದಮೇಲೆ ನಾನು ಊಟ ಎಲ್ಲ ಮಾಡಿದ್ಮೇಲೆ ನಾನಲ್ಲಿ ಸೋಫಾದಲ್ಲಿ ಹೋಗಿ ಕೂತೆ. ಸ್ಕ್ರಿಪ್ಟ್ ಇದು ಕೊಟ್ಟರು, ನಾನು ಹಂಗೆ ಓದ್ತಾಯಿದ್ದೆ. ಆ್ಯಂಡ್ ಅದು ಎಂಟೈರ್ ಸ್ಕ್ರಿಪ್ಟ್ ಆ್ಯಕ್ಚುಲಿ ಮಲಯಾಳಮಲ್ಲಿತ್ತು. ಸೊ ನನಗೆ ಮಲಯಾಳಂ ಓದೋಕ್ಕೆ ಸ್ವಲ್ಪ ಒಂದು ಕಷ್ಟ ಆಗುತ್ತೆ, ಓಕೆ. ಬಟ್ ನಾನು ಓದ್ತೀನಿ ಹೆಂಗಾದ್ರು. ಸೊ ಅದು ಹಿಂಗೆ ನಾನು ಹಿಂಗೆ ಓದ್ತಾಯಿದ್ರೆ ಇವರು ಬಂದು ನನ್ನ ಪಕ್ಕದಲ್ಲಿ ಕೂತರು, ಓಕೆ. ಸೊ ನಾರ್ಮಲಾಗಿ ಕೂತರು ಅಂತ ಅಂದ್ಕೊಂಡೆ ಫಸ್ಟಿಗೆ. ಕೂತರು, ಆಮೇಲೆ ಕೈ ಬಂತು ಹಿಂಗೆ ಶೋಲ್ಡರ್ ಮೇಲೆ, ಓಕೆ. ನನಗೆ ಒಂಥರ ವಿಯರ್ಡ್ ಫೀಲ್ ಆಯಿತು, ಏನಕ್ಕೆ ಈ ಥರ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಸ್ಕ್ರಿಪ್ಟ್ ಓದ್ತಾ ಇದ್ದೀನಿ. ನನಗೆ ನಾವು ಅದು ಎಕ್ಸ್ಪೆಕ್ಟ್ ಮಾಡಿ ಹೋದಾಗ ನನಗೆ ಸಡನ್ನಾಗಿ ರಿಯಾಕ್ಟ್ ಮಾಡೋಕ್ಕಾಗುತ್ತೆ.
ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತಂದರೆ ನಮಗೆ ಫಸ್ಟ್ ಆಫ್ ಆಲ್ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತಲ್ಲ, ಏನಾಗ್ತಿದೆ ಇಲ್ಲಿ, ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಇದಾಗುತ್ತಾ. ಆಮೇಲೆ ಹಿಂಗೆ ಕೂದ್ಲಿಂಗ್ ಮಾಡಿದರು. ಓಕೆ, ನನಗೆ ದೇವ್ರೆ ಏನು ಮಾಡೋದು, ನಾನು ಹಿಂಗೆ ಯೋಚನೆ ಮಾಡ್ತಿದ್ದೀನಿ, ಏನು ಮಾಡಲಿ. ನನ್ನ ಫ್ರೆಂಡ್ ಎಲ್ಲಿದ್ದಾನೆ ಅಂತ ಹಿಂಗೆ ನೋಡಿದೆ, ಅವನು ಇನ್ನೊಂದು ಆ ರೂಮಲ್ಲಿದ್ದ ಆಯಿತಾ. ಅವ್ನು ಮಾಡ್ದೆ ಗೊತ್ತಾ, ಅವ್ನು ಬಂದು ಹಿಂಗೆ ನೋಡ್ದೆ ಆಯಿತಾ, ನಾನು ಹಂಗೆ ವಾಪಸ್ ಹೋಗ್ಬಿಟ್ಟ. ಆವಾಗ ನಂಗೆ ಗೊತ್ತಾಯಿತು ದಿಸ್ ಇಸ್ ಲೈಕ್ ಸಮಥಿಂಗ್ ಫಿಶಿ ಅಂತ. ನಾನು ಸ್ಕ್ರಿಪ್ಟ್ ಬುಕ್ ಕ್ಲೋಸ್ ಮಾಡಿದೆ, ಅಲ್ಲಿಟ್ಟೆ. ನಾನಂದೆ ಡೀವಿಂಗ್ ಅಂತಂದೆ. ಬ್ಯಾಗ್ ತಗೊಂಡು ಸೀದಾ ರೂಮಿಗೆ ಹೋದೆ. ನಾನು ಅವನ ಹತ್ರ ಅಂದೆ, ನೀನು ಈ ಥರ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತಂದೆ. ಅಂದ್ಬಿಟ್ಟು ಅಲ್ಲಿಂದ ನಾನು ಕ್ಯಾಬು ಬುಕ್ ಮಾಡಿಲ್ಲ, ಏನೂ ಬುಕ್ ಮಾಡಿಲ್ಲ, ನಡ್ಕೊಂಡು ಬಂದೆ. ಎಷ್ಟೋ ದೂರ ನಡ್ಕೊಂಡು ಬಂದು ಆಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿರೋದು. ಬಿಕಾಸ್ ನನಗೆ ಅಕ್ಕಪಕ್ಕದಲ್ಲಿ ಮನೆಯೆಲ್ಲ ಇದೆ, ಸೊ ಅದರಿಂದ ಪ್ಲೇಸ್ ಇಸ್ ಲೈಕ್ ಸೇಫ್ ಆಯಿತಾ, ಅದು ನನಗೆ ಗೊತ್ತಿದೆ. ಅದಕ್ಕೆ ನಾನು ಒಬ್ಬಳೆ ಹೊರಗಡೆ ಬಂದುಬಿಟ್ಟು ನಡ್ಕೊಂಡು ಬಂದಿರೋದು. ಸೊ ಆ ಒಂದು ಮಿನಿಟಲ್ಲಿ ನಾನು ಎಲ್ಲನೂ ಪ್ರೊಸೆಸ್ ಮಾಡ್ತಿದ್ದೀನಿ. ನಾನು ಏನು ಮಾಡಲಿ, ಏನು ನೆಕ್ಸ್ಟ್ ಮಾಡಲಿ. ಸೊ ಈ ಥರ ಇದು ಒಂದು ಎಕ್ಸ್ಪೀರಿಯನ್ಸ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಂತಂದರೆ, ಡೈರೆಕ್ಟಾಗಿ ಒಬ್ಬರು ಹಿಂಗೆ ಮಾತಾಡ್ತಾಯಿದ್ರು, ತುಂಬ ಚೆನ್ನಾಗೇ ಇದ್ದರು. ನನ್ನ ಮಮ್ಮಿನೆಲ್ಲ ಗೊತ್ತಿತ್ತು ಅವರಿಗೆ, ಹಿಂಗಿದ್ದಾರೆ ಅಂತೆಲ್ಲ ಕೇಳ್ತಾಯಿದ್ರು. ಆ ಥರ ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳಬೇಕು ಅಂತಂದರೆ ಒಳ್ಳೆಯವರು ಅಂತ. ಅವರೊಮ್ಮೆ ನನ್ನ ಹತ್ರ ಕೇಳಿದ್ದಾರೆ, ವೈ ಕಾಂಟ್ ಯು ಬಿ ಮೈ ಗರ್ಲ್ ಫ್ರೆಂಡ್ ಅಂತ. ನಾನಂದೆ, ನನಗೆ ನಿಮ್ಮ ಮಗಳಿದ್ದು ಏಜ್ ಇದೆಯಲ್ಲ ಅಂತ ಕೇಳಿದೆ. ಕರೆಕ್ಟು, ಆನ್ ದ ಪಾಯಿಂಟ್. ಓಕೆ, ಅವ್ರು ಯಂಗಾಗಿದ್ದು ಇನ್ನೊಬ್ಬರಿಗೂ ಅದೇ ಸೇಮ್ ಫೀಲಿಂಗ್ ಬರ್ತಿದ್ರೆ ದಟ್ ಇಸ್ ನ್ಯಾಚುರಲ್. ಓಕೆ, ಅದೇನೋ ಒಂದು ಇಮೋಷನ್ಸ್ ಮೇಲೆ ಅದು ಬಿಲ್ಡ್ ಆಗ್ತಿದೆ ಅಂತ ಹೇಳ್ಬೋದು. ಇದು ಅಷ್ಟು ಏಜ್ ಆಗಿದ್ದು ಅವ್ರಿಗೆ ಹೆಂಗೆ ಒಂದು ಮಗಳಿದ ಏಜ್ ಮೇಲೆ ಇಮೋಷನ್ಸ್ ಬರುತ್ತೆ, ಅದು ನಂಗೆ ಇವಾಗಲೂ ನಂಗೆ ಗೊತ್ತಾಗಲ್ಲ ಅದು ಹೆಂಗೆ ಅಂತ. ಓಕೆ, ಸೊ ಮದುವೆಯಾಗಿ ಮಕ್ಕಳಾಗಿ ಆಮೇಲೂ ಇಂಥದ್ದೆಲ್ಲ. ಓಕೆ, ಸೊ ಈ ಥರದ್ದು ಕೇಸಸ್. ಬಟ್ ಅದೇ ಥರ ಎಲ್ಲರೂ ಅಂತ ನಾನು ಹೇಳಲ್ಲ. ಆಬ್ವಿಯಸ್ಲಿ ನಮಗೆ ರೆಸ್ಪೆಕ್ಟ್ ಕೊಟ್ಟು ಆ ಥರ ಮಾತಾಡೋರು ಇದ್ದಾರೆ. ಹೌದು, ತುಂಬ ಒಳ್ಳೆಯವರು ಇದ್ದಾರೆ. ಓಕೆ, ಸೊ ಇದೆಲ್ಲ ಲೈಕ್ ಒಂದೊಂದು ಎಕ್ಸ್ಪೀರಿಯನ್ಸ್. ಅದಕ್ಕೆ ಲೈಕ್ ನಾವು ಪ್ರಿಪೇರ್ಡ್ ಆಗಿರಬೇಕು. ನಾವು ಎಲ್ಲೇ ಹೋಗೋದಾದರೆ ಒಬ್ಬೊಬ್ಬರೇ ಹೋಗ್ಬಾರ್ದು. ನನಗೆ ಅವಾಗ ಆಪ್ಷನ್ ಇರಲಿಲ್ಲ, ನಾನು ಯಾರನ್ನು ಕರ್ಕೊಂಡು ಹೋಗೋದು. ನನ್ನ ಪೇರೆಂಟ್ಸ್ ಲೈಕ್ ಆಬ್ವಿಯಸ್ಲಿ ಮ್ಯಾಂಗ್ಳೂರಲ್ಲಿ ಇರ್ತಾರೆ. ನಾನು ಇಲ್ಲಿಂದ ಹಿಂಗೆ ಸಡನ್ನಾಗಿ ಹೋಗೋದು, ನಾನು ಇದ್ರಲ್ಲಿ ಹೋಗಬೇಕು ಅಂತ ಹಿಂಗೆ ನಾನು ಒಂದು ಕಾಲಲ್ಲಿ ನಿಂತಿರೋದಲ್ವಾ. ಸೊ ಎಲ್ಲದಕ್ಕೂ ನನಗೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೂ ನನಗೆ ಸರಿ ಆಗಲ್ಲ. ಸೊ ಅದಕ್ಕೆ ನಾನು ಒಬ್ಬಳೆ ಹಿಂಗೆ ಹೋಗ್ತಾ ಇದ್ದೆ. ಬಟ್ ನಾನು ಅದೇ ಧೈರ್ಯ ಮಾಡಿಕೊಂಡು ದೇವರನ್ನೆಲ್ಲ ಕರ್ಕೊಂಡು ಹಂಗೆ ಹೋಗೋದು. ಬಟ್ ನಿಮ್ಗೆ ಅನ್ಸುತ್ತೆ ಹೀಗಾಗಿರೋದ್ರಿಂದ ಅವಕಾಶಗಳು ಕಡಿಮೆ ಇರುತ್ತೆ ಅಥವಾ ಹಾಗೇನಾದ್ರು ಅನ್ಸುತ್ತೆ ಇಂಡಸ್ಟ್ರಿಯಲ್ಲಿ? ಸಮ್ಟೈಮ್ಸ್ ಆಗುತ್ತೆ. ಅಂದರೆ ನನಗೆ ಆಗೋದು ಮೇ ಬಿ ನಾನು ಅದು ಒಪ್ಕೊಂಡಿದ್ರೆ ಮೇ ಬಿ ನನಗೆ ಸಿಗ್ತಿತ್ತೋ ಏನೋ ಅಂತ ಅಲ್ವಾ. ಬಟ್ ಆದ್ರೂ ನನಗೆ ರಾತ್ರಿ ನಿದ್ದೆ ಮಾಡಬೇಕಾದ್ರೆ ನನಗೆ ಸಮಾಧಾನದಾಗಿ ನಿದ್ದೆ ಮಾಡಬೇಕು. ಆಬ್ವಿಯಸ್ಲಿ ಯಾವುದೋ ಒಂದು ಟೈಮಲ್ಲಿ ಇವತ್ತಾಗಬೇಕು ಅಂತಿಲ್ಲ, ಮೇ ಬಿ ಒಂದು 10 ವರ್ಷ ಆದಮೇಲೆ ಆ ಒಂದು ಗಿಲ್ಟಿ ಫೀಲಿಂಗ್ ಇರುತ್ತೆ ಆ ಮನಸ್ಸಲ್ಲಿ. ನನಗೆ ಗೊತ್ತಿಲ್ಲ ಎಲ್ರಿಗೂ ಇರುತ್ತೆ ಅಂತ, ಬಟ್ ನನಗಂತೂ ಇರುತ್ತೆ. ಓಕೆ, ಅದಕ್ಕೋಸ್ಕರ ಮಾತ್ರ ನಾನು ಇಲ್ಲ ಏನಕ್ಕೆ ಆಗಲ್ಲ. ಎಸ್ ಆಗುತ್ತೆ. ಯಾಕಂದರೆ ನೋಡಿ, ನಾವು ಒಳ್ಳೆ ದಾರಿಲಿ ನಡೆದ್ರೆ ಒಳ್ಳೇದೇ ಆಗ್ತಾ ಹೋಗುತ್ತೆ. ಬಟ್ ಒಳ್ಳೆತನಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅನಿಸುತ್ತೆ. ಮೇ ಬಿ ಏನು ಸಕ್ಸಸ್ ಸಿಗೋದು ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಖಂಡಿತ ನಿಮ್ಗೆ ಸಿಗುತ್ತೆ. ಯಾಕಂದರೆ ಫಸ್ಟ್ ಮೂವಿ ತುಳುವಲ್ಲಿ ರಿಲೀಸ್ ಆದಮೇಲೆ ನೆಕ್ಸ್ಟು ಕನ್ನಡ, ಮಲಯಾಳಂ, ನಿಮ್ಮ ಫೇವ್ರೆಟ್ ತಮಿಳು, ಆಮೇಲೆ ತೆಲುಗು ಎಲ್ಲ ಸಿನಿಮಾನು ಮಾಡಿ ಹಿಟ್ಟಾಗಿ ಅಂತ ಹೇಳ್ತಾ. ಬಟ್ ನಿಮ್ಗೆ ಬಾಡಿ ಶೇಮಿಂಗ್ ಆ ಥರ ಏನಾದರೂ ಆಗುತ್ತಾ ಇಂಡಸ್ಟ್ರಿಯಲ್ಲಿ? ಆ ಥರ ಏನಾದರೂ ಫೀಲ್ ಆಗಿದೆಯಾ ಅಥವಾ ಮಾಡ್ತಾರಾ? ಆಗಿದೆ. ಸೊ ಎಷ್ಟೊಂದು ಸಲ ಆಗಿದೆ. ಸೊ ಮುಂಚೆ ನಾನು ಆ್ಯಕ್ಚುಲಿ ಕಾಲೇಜಲ್ಲಿ ಇರಬೇಕಾದ್ರೆ ನಾನು ತುಂಬ ಸಣ್ಣ ಇದೆ. ಸಣ್ಣ ಅಂತಂದರೆ ನಾನು ಬರೀ 38 kgs ಇದ್ದೆ. ಓಕೆ, ಸೊ ನಿಮಗೆ ಇಮ್ಯಾಜಿನ್ ಮಾಡ್ಕೋಬೋದು ಹೆಂಗಿದೆ ಅಂತ. ಸೊ ಆ ಟೈಮಲ್ಲಿ ನನಗೂ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಇರಲಿಲ್ಲ ಲೈಕ್ ಇಂಡಸ್ಟ್ರಿಗೆ ಬರೋಕ್ಕೆಲ್ಲ. ಆಮೇಲೆ ನಾನು ಸ್ವಲ್ಪ ಹಿಂಗೆ ದಪ್ಪ ಆಗ್ತಾ ಹೋಗೋದು. ಸೊ ಏನಾಗಿದೆ ಅಂತಂದರೆ, ಒಮ್ಮೆ ಒಬ್ಬರನ್ನ ಇಲ್ಲೇ ಜಯನಗರ ಕ್ಯಾಫೆಯಲ್ಲಿ ಮೀಟ್ ಆಗೋಕ್ಕೆ ಹೋಗಿದ್ದು ಒಬ್ಬರು ಡೈರೆಕ್ಟರ್ನ. ಅವರು ಎಲ್ಲ ಮಾತಾಡಾಯಿತು, ಎಲ್ಲ ಹೇಳಾಯಿತು, ಫುಲ್ ಸ್ಟೋರಿ ಸ್ಕ್ರಿಪ್ಟ್ ಎಲ್ಲ ಹೇಳಾಯಿತು. ಆ ಥರ ಎಲ್ಲ ಹೇಳಬೇಕಾದ್ರೆ ನಾವೇನು ಅನ್ಕೋತೀವಿ, ಓಕೆ ಲೈಕ್ ಆಲ್ಮೋಸ್ಟ್ ಆಗಿದ್ದೇ ಇರಬೇಕು ಆ ಥರ ಅಂತ ಅನ್ಕೋತೀವ. ಆಮೇಲೆ ನಾನು ಎದ್ದು ಬರಬೇಕಾದ್ರೆ ಅವ್ರು ಹೇಳೋದು, ಹುಡುಗರಿಗೆ ಬೈಸೆಪ್ಸ್ ಆ್ಯಂಡ್ ಟ್ರೈಸೆಪ್ಸ್ ಬೇಕು, ಹುಡುಗಿಯರಿಗೆ ಏನು ಬೇಕು ಅಂತ ನೀನೇ ಯೋಚನೆ ಮಾಡು ಅಂತ. ನನಗೆ ಮುಖ ಕೊಡ್ದಂಗಾಯ್ತು, ಏನು ಹೇಳ್ತಿದ್ದಾರೆ ಇವರು ಅಂತ. ನಾನು ಹೊರಗಡೆ ಬಂದುಬಿಟ್ಟು ಲೈಕ್ ಐ ಕಾಲ್ಡ್ ಮನೋಜ್ ಇಮಿಡಿಯೇಟ್ಲಿ. ಏನಾಯಿತು ಗೊತ್ತಾ, ಹಿಂಗಾಯಿತು ಹಂಗಾಯಿತು ಅಂತ ನಾನು ಹೇಳಿದೆ. ಆವಾಗ ಅವನು ಹೇಳ್ದೆ, ಇಟ್ಸ್ ಓಕೆ, ಪರವಾಗಿಲ್ಲ, ಕೆಲವ್ರು ಇರ್ತಾರೆ ಹೀಗೆ ಕಾಲು ಎಳೆಯೋರು ಆ್ಯಂಡ್ ಆಲ್ ಆ್ಯಂಡ್ ನೆಗೆಟಿವ್ ಆಗಿ ಹೇಳೋರು. ಆವಾಗ ನಾನು ಅಂದ್ಕೊಂಡೆ, ಅಷ್ಟು ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಇದ್ದಾರಲ್ಲ,
ಅವರು ಲೈಕ್ ಇಟ್ಸ್ ನಾಟ್ ಲೈಕ್ ಅವರು ತುಂಬ ವೆಲ್ ಬಿಲ್ಟ್ ಆಗಿ ಆ ಥರ ಏನೂ ಅಲ್ಲ ಆದರೂ ಅವ್ರಿಗೆ ಆಪರ್ಚುನಿಟಿ ಸಿಗ್ತಾ ಇದೆಯಾ. ಹೌದು. ಸೊ ದಟ್ ಇಸ್ ಅದಲ್ವಾ, ಸುಮ್ಮನೆ ಒಂದು ಏನೋ ಒಂದು ರೀಸನ್ ಕೊಡಬೇಕಿತ್ತು, ಇನ್ಸಲ್ಟ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಮಾಡಿರೋದು. ಹೌದು. ಸೊ ಈ ಥರ ತುಂಬ ಇದೆ. ಸೊ ನಿಮ್ಮ ಎಷ್ಟು ವರ್ಷಗಳ ಜರ್ನಿ ಆ್ಯಕ್ಚುಲಿ ಈ ಸಿನಿಮಾ? ನಾನು 2020 ಸ್ಟಾರ್ಟ್ ಮಾಡಿರೋದು. ಓಕೆ. ಸೊ ಅದೇ ಅಂದಲ್ವ, ಲಾಕ್ಡೌನ್ ಮುಂಚೆ ನಾನು ಜಸ್ಟ್ ಸ್ಟಾರ್ಟ್ ಮಾಡಿದ್ದು ಲಾಕ್ಡೌನ್ ಆಗೋಯ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಹೋಗ್ತಾ ಇದೆ. ಈಗ ಕೆಲಸನೂ ಮಾಡಿಕೊಂಡು ಈ ಕಡೆ ಸಿನಿಮಾನು ನೋಡಿಕೊಂಡು ಮಾಡ್ಲಿಂಗ್ ಕೂಡ ಮಾಡಿಕೊಂಡು ಜೊತೆಗೆ ತುಂಬ ಜನರಿಗೆ ಇನ್ಸ್ಪೈರ್ ಕೂಡ ಆಗ್ತಿದ್ದೀರಾ. ಅದು ಆ್ಯಕ್ಚುಲಿ ಕೇಳಬೇಕಾದ್ರೆ ಖುಷಿ ಆಗುತ್ತೆ ಆಯಿತಾ. ಯಾರಾದರೂ ಬಂದು ಹೇಳಿದ್ರೆ ಯು ಆರ್ ಅನ್ ಇನ್ಸ್ಪಿರೇಷನ್, ನಾನು ನಿಮ್ಮನ್ನು ನೋಡಿ ನಾನು ಇದು ಮಾಡೋಕ್ಕೆ ಕಲಿತೆ, ಅದು ಮಾಡೋಕ್ಕೆ ಕಲಿತೆ. ಎಕ್ಸಾಂಪಲ್ ಲೈಕ್ ಆಫೀಸಲ್ಲೇ ಅವ್ರು ಯಾರು ಅವ್ರ ಪ್ಯಾಷನ್ ಫಾಲೋ ಮಾಡ್ತಿರ್ಲಿಲ್ಲ. ಸೊ ನನಗೆ ನೆನಪಿದೆ, ನನ್ನ ಬರ್ತ್ಡೇ ದಿನ ಒಂದು ಇಷ್ಟು ದೊಡ್ಡ ಮೆಸೇಜ್ ಬಂದಿತ್ತು ನನಗೆ. ನಾನು ಆ್ಯಕ್ಚುಲಿ ಲಿಟ್ರೇಚರ್ ಬರೆಯೋದ್ರಲ್ಲಿ ತುಂಬ ಇದು ಏನು ಡಿಗ್ರಿ ಡೇಸಲ್ಲಿ ಮಾಡ್ತಿದ್ದೆ, ಆಮೇಲೆ ನಿಲ್ಲಿಸ್ಬಿಟ್ಟೆ, ಟೈಮ್ ಸಿಗ್ತಿರಲಿಲ್ಲ. ಬಟ್ ಆಫ್ಟರ್ ಸೀಯಿಂಗ್ ಯು ಆರ್ ಲೈಕ್ ಎನ್ ಇನ್ಸ್ಪಿರೇಷನ್ ಫಾರ್ ಮೀ, ಐ ಸ್ಟಾರ್ಟೆಡ್ ದಿಸ್, ಐ ಆಮ್ ಸೋ ಹ್ಯಾಪಿ, ನಾನು ನಿಮ್ಮನ್ನು ಮೀಟ್ ಮಾಡಿದೆ, ಹಂಗೆ ಹಿಂಗೆ ಅಂತ ಆ ಥರ ಲೈಕ್ ತುಂಬ ಮಂದಿ ಬಂದುಬಿಟ್ಟು ಹೇಳಿದ್ದಾರೆ. ಆ್ಯಂಡ್ ಈವನ್ ಮಾಡಲಿಂಗಲ್ಲಿ ಇರೋರು ಇವಾಗ ಯಾರೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಈ ಪ್ಯಾಜೆನ್ಸಲ್ಲಿ ಮಕ್ಕಳೆಲ್ಲ ಬರ್ತಾರಲ್ವ, ಲೈಕ್ ನಾವು ಟ್ರೈನ್ ಮಾಡೋರು. ಸೊ ಅವರೆಲ್ಲ ಬಂದು ಒಂದೊಂದು ಹೇಳಬೇಕಾದ್ರೆ ಆ್ಯಕ್ಚುಲಿ ಖುಷಿಯಾಗುತ್ತೆ. ಆವಾಗಲೇ ಅನಿಸೋದು ಲೈಕ್ ಓ ನಮ್ಮಿಂದ ಯಾರೋ ಒಬ್ರು ಇನ್ಸ್ಪೈರ್ ಆಗ್ತಿದ್ದಾರೆ. ಇನ್ಫ್ಯಾಕ್ಟ್ ಲೈಕ್ ನನ್ನ ಕಸಿನ್ಸ್ ಹೇಳ್ತಾರೆ, ಓಕೆ ನೀವು ಆ್ಯಕ್ಚುಲಿ ನಮಗೆ ಒಂದು ಇನ್ಸ್ಪಿರೇಷನ್, ನಿಮಗೆ ಇಷ್ಟೆಲ್ಲ ಮಾಡೋಕ್ಕಾಗ್ತಿದ್ರೆ ನಮ್ಗೆ ಏನಕ್ಕೆ ಇದು ಮಾಡೋಕ್ಕಾಗಲ್ಲ ಅಂತ ಒಂದು ಥಾಟ್ ಬಂದುಬಿಡುತ್ತೆ ಅಂತ. ಎಸ್ ಟ್ರೂ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಬಟ್ ಈಗ ನಿಮ್ಗೆ ತುಂಬ ಜನ ಸಪೋರ್ಟರ್ಸ್ ಇದ್ದಾರೆ, ತುಂಬ ಜನ ನಿಮ್ಮ ಜೊತೆನೇ ಇದ್ದಾರೆ. ಸೊ ಅವರಿಗೆಲ್ಲರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳೋದಾದರೆ ಹೇಳ್ಬಹುದು. ಸೊ ಫಸ್ಟಿಗೆ ಆ್ಯಕ್ಚುಲಿ ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರು ಯಾವತ್ತೂ ನನಗೆ ನೋ ಹೇಳಿಲ್ಲ. ಸೊ ಈ ಮೂಲಕ ನಾನು ಇಷ್ಟವರೆಗೂ ನಾನು ಅವರಿಗೆ ಡೈರೆಕ್ಟಾಗಿ ನಾನು ಹೇಳಿಲ್ಲ, ಬಟ್ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಇದು ಮಾಡಬೇಕು ಅಂತಂದಾಗ ಅವ್ರು ಯಾವತ್ತೂ ನೋ ಅಂದಿಲ್ಲ. ನಿನಗೇನು ಇಷ್ಟ ಇದೆ ಅದು ಮಾಡು, ಅದೇ ಹೇಳಿರೋದು. ಓಕೆ, ಆ್ಯಂಡ್ ಸಪೋರ್ಟು ಮಾಡಿದ್ದಾರೆ. ಮೇ ಬಿ ಅವ್ರಿಗೆ ಫಿಸಿಕಲಿ ಲೈಕ್ ದೇ ಕಾಂಟ್ ಬಿ ವಿತ್ ಮೀ, ಬಟ್ ಆಬ್ವಿಯಸ್ಲಿ ಲೈಕ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ ಇಟ್ ಈಸ್ ಲೈಕ್ ಅವ್ರಿಗೆ ಅಷ್ಟು ಇಷ್ಟ ಇದ್ದೇನೆ ಸಪೋರ್ಟ್ ಮಾಡ್ತಿರೋದು. ಆ್ಯಂಡ್ ಸೆಕೆಂಡ್ ಇಸ್ ಲೈಕ್ ನನ್ನ ಅಕ್ಕನಿಗೆ. ಓಕೆ, ಅವಳು ಲೈಕ್ ಯಾವತ್ತೂ ನನ್ನ ಜೊತೆ ಇದ್ದಾಳೆ. ಸೊ ನನ್ನ ಎಂಟೈರ್ ಫ್ಯಾಮಿಲಿ ಆ್ಯಂಡ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್. ಓಕೆ, ಸೊ ನಿಮಗೆ ಗೊತ್ತಲ್ವ ನಮ್ಮದು ಗ್ರೂಪ್ ಬಗ್ಗೆ ಗೊತ್ತಲ್ಲ, ಖಂಡಿತ. ಸೊ ನಮ್ಮ ಎಂಟೈರ್ ಫ್ರೆಂಡ್ಸ್ ಗ್ರೂಪಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಜರ್ನಿಯಲ್ಲಿ ಇಷ್ಟುವರೆಗೂ ನನಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ, ಯಾರ್ಯಾರ ಜೊತೆ ನನ್ನ ಹತ್ರ ಮಾತಾಡ್ತಿಲ್ಲ, ಹೌದು ಅದು ಪಾಯಿಂಟ್ ಆಗುತ್ತೆ. ಓಕೆ, ಆ್ಯಂಡ್ ನೆಗೆಟಿವ್ ಆಗಿ ಕಮೆಂಟ್ಸ್ ಹೇಳಿದವ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅದೇ ನನಗೆ ಇವತ್ತಿಗೂ ಲೈಕ್ ಮೋಟಿವೇಟ್ ಮಾಡಿರೋದು. ಓಕೆ, ಸೊ ಅವ್ರದ್ದು ಆ ನೆಗೆಟಿವ್ ಕಮೆಂಟ್ಸ್ ಕೇಳಿಲ್ಲ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಅಂದೆ ಅಲ್ವಾ ದಟ್ ಬಾಡಿ ಶೇಮಿಂಗ್ ಮಾಡಿರೋದು. ಸೊ ಆ ಬಾಡಿ ಶೇಮಿಂಗ್ ಮಾಡಿಲ್ಲ ಅಂತಿದ್ರೆ ನಾನು ಆಬ್ವಿಯಸ್ಲಿ ನನ್ನ ಫಿಟ್ನೆಸ್ಸಿಗೆ ನಾನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಹೌದು. ಓಕೆ, ಬಿಕಾಸ್ ನಾನು ಜಿಮ್ಮಿಗೆ ಸೇರಿದ್ದೆ ಅವ್ರು ಆ ಥರ ಹೇಳಿದರು ಅಂತಲೇ ನಾನು ಸೇರಿದ್ದು. ಸೊ ದ್ಯಾಟ್ ಈಸ್ ಆಲ್ಸೋ ಮೋಟಿವೇಶನ್ ನನಗೆ. ಸೊ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಹೇಳಿದವ್ರಿಗೆ, ಪಾಸಿಟಿವ್ ಕಮೆಂಟ್ಸ್ ಹೇಳಿದವ್ರಿಗೆ, ನನ್ನ ಥ್ರೂ ಔಟ್ ಜರ್ನಿಯಲ್ಲಿ ಸಪೋರ್ಟ್ ಮಾಡಿದವರಿಗೆ, ನನ್ನ ಕಲೀಗ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅನುಷಾ ರಾಜ್.